ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಕಲಾವಿದ ಈ ಸಂದರ್ಭಕ್ಕೆ ನಿಮಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳ ಗೊಂಚಲನ್ನು ಹೊತ್ತು ನಿಮ್ಮ ಮುಂದೆ ಬರ್ತಾ ಇರುವಂತಹ ಸ್ಪಂದನ ವಾಹಿನಿಯ ಮತ್ತೊಂದು ವಿಶೇಷ ಕಾರ್ಯಕ್ರಮ ಕಲಾವಿದ. ಕಲಾವಿದ ಅನ್ನುವ ಶಬ್ದವನ್ನು ಕೇಳಿದ ತಕ್ಷಣ ಚಿತ್ರ, ನೃತ್ಯ, ಗಾಯನ, ಶಿಲ್ಪ ಹೀಗೆ ಹಲವು ವೈವಿಧ್ಯಗಳು ನಮ್ಮ ಕಣ್ಣು ಮುಂದೆ ತೆರೆದುಕೊಳ್ತವೆ. ಎಲ್ಲವನ್ನು ಒಂದೇ ಬಾರಿ ನಿಮ್ಮೆದುರು ಪ್ರಸ್ತುತಪಡಿಸುವುದು ಸಾಧ್ಯವಿಲ್ಲವಾದರೂ ಚಿತ್ರ ಅನ್ನುವ ಎಳೆಯರಿಂದ ಹಿರಿಯರವರೆಗೆ ಎಲ್ಲರನ್ನು ಸ್ಪಂದಿಸುವಂತಹ ಅತ್ಯಪೂರ್ವ ಅಭಿವ್ಯಕ್ತಿ ಮಾಧ್ಯಮ ಮೂಲಕ ನಿಮ್ಮನ್ನು ತಲುಪುವಂತಹ ಪ್ರಯತ್ನ ಈ ಕಲಾವಿದ ಕಾರ್ಯಕ್ರಮದ್ದು. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳಿರ್ತಾರೆ, ಗಣ್ಯರಿರ್ತಾರೆ, ಭಾಗವಹಿಸ್ತಾರೆ ಮತ್ತು ಅತ್ಯಂತ ಪ್ರಮುಖವಾಗಿ ಅವರು ಅಭಿವ್ಯಕ್ತಿಸುವಂತಹ ಕಲಾ ಮಾಧ್ಯಮದ ಪ್ರಸ್ತುತಿ ನಿಮ್ಮ ಎದುರೇ ನಡೆಯುವಂತೆ ಈ ಕಾರ್ಯಕ್ರಮವನ್ನು ಸಂಯೋಜಿಸಲಾಗಿದೆ. ಇವತ್ತು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾ ಇರುವಂಥವರು ಜನಾರ್ದನ ಹಾವಂಜೆ ಎಂದೇ ಹೆಸರಾದಂತಹ ಜನಾರ್ದನ ರಾವ್ ಅವರು. ಅತ್ಯಂತ ಎಳೆಯ ವಯಸ್ಸಿನಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದ ಉದಯೋನ್ಮುಖ ಕಲಾವಿದರಾಗಿ ಕಲಾವಿದರ ಕೂಟದಲ್ಲಿ ಹೆಸರು ಮಾಡಿದವರು ಶ್ರೀ ಜನಾರ್ದನ ಹಾವಂಜೆ ಅವರು. ಜನಾರ್ದನ ಹಾವಂಜೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಗಳ ಹಾವಂಜೆಯ ಜನಾರ್ದನ ಅವರು ಮಂಜುನಾಥರಾವ್ ಅವರ ಪುತ್ರ. ಚಿನ್ನದ ಪದಕದ ಜೊತೆಗೆ ಮಾಸ್ಟರ್ ಆಫ್ ಫೈನ್ ಆರ್ಟ್ಸ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗದಗ ವಿಜಯ ಕಾಲೇಜ್ ಆಫ್ ಫೈನ್ ಆರ್ಟ್ ಇಲ್ಲಿಂದ ಪಡ್ಕೊಂಡಂಥವರು. SSLC PUC ಓದಿದ ಬಳಿಕ 5 ವರ್ಷದ ಸ್ಪೆಷಲೈಸೇಷನ್ ಚಿತ್ರ ಕಲಾವಿದತ್ವದಲ್ಲೇ ಪಡ್ಕೊಂಡವರು. ಇವತ್ತು ಓರ್ವ ಅಗ್ರ ಪಂಕ್ತಿಯ ಉದಯೋನ್ಮುಖ ಯುವ ಕಲಾವಿದರಾಗಿ ನಾಡಿನಾದ್ಯಂತ ಚಿರಪರಿಚಿತರು. ಚಿತ್ರಕಲಾ ಮಂದಿರ ಕಾಲೇಜ್ ಆಫ್ ಫೈನ್ ಆರ್ಟ್ ಉಡುಪಿ ಇಲ್ಲಿ 5 ವರ್ಷಗಳ ವಿಶೇಷ ತರಬೇತಿಯನ್ನು ಪಡೆದುಕೊಂಡಿದ್ದಾರೆ. 2007ರಿಂದ ಇವರು ಆರ್ಟ್ ಹಿಸ್ಟರಿ ಲೆಕ್ಚರರ್ ಅಟ್ ಚಿತ್ರಕಲಾ ಮಂದಿರ್ ಕಾಲೇಜ್ ಆಫ್ ಫೈನ್ ಆರ್ಟ್ ಉಡುಪಿ ಈ ಕೆಲಸವನ್ನು ಕೂಡ ನಿರ್ವಹಿಸ್ತಾ ವಿವಿಧ ಆಸಕ್ತರಲ್ಲಿ ಚಿತ್ರಕಲೆಯ ಕುರಿತಾದಂತಹ ಆಸಕ್ತಿಯನ್ನು ಬೆಳೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಚಿತ್ರಕಲೆ, ಶಿಲ್ಪಕಲೆ, ಒರಿಗಾಮಿಯಂತಹ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ತನ್ನನ್ನು ನಿರಂತರವಾಗಿ ತೊಡಗಿಸಿಕೊಳ್ತಾ ವಿವಿಧ ಮಾಧ್ಯಮಗಳಲ್ಲಿ ಶಿಕ್ಷಣವನ್ನು ಕೂಡ ನೀಡ್ತಾ ಬಂದಿರುವಂತಹ ಕ್ರಿಯಾಶೀಲ ಚಟುವಟಿಕೆ ಇರುವಂತಹ ಜನಾರ್ದನ ಹಾವಂಜೆಯವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗವಹಿಸ್ತಾರೆ. ಚಿತ್ರಗಳನ್ನು ರಚಿಸ್ತಾರೆ, ಚಿತ್ರಗಳ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಮನೆಯಲ್ಲಿರುವಂತಹ ಚಿತ್ರದ ಹಾಳೆಗಳನ್ನು ಅಥವಾ ಪುಸ್ತಕಗಳ ಹಾಳೆಗಳನ್ನು ಚಿತ್ರದ ಮೂಲಕ ತುಂಬಿಕೊಳ್ಳುವಂತೆ ಮಾಡ್ತಾರೆ. ಜನಾರ್ದನ್ ಅವರೇ, ನಿಮಗೆ 1985ರಲ್ಲಿ ಹುಟ್ಟಿದವರು ನೀವು. ಈಗಾಗಲೇ ನಿಮ್ಮ ಎಳೆಯ ವಯಸ್ಸಿನಲ್ಲಿ ಒಂದಷ್ಟು ಸಾಧನೆಗಳನ್ನು ಮಾಡಿದ್ದೀರಿ. ಇದರಲ್ಲಿ ಆಸಕ್ತಿ ಹೇಗೆ ಹುಟ್ಟಿತು? ಸಾಮಾನ್ಯವಾಗಿ ಚಿತ್ರಕಲೆ ಎಲ್ಲ ಮಕ್ಕಳಲ್ಲೂ ಹುಟ್ಟೋದು ಚಿಕ್ಕ ಮಕ್ಕಳಿದ್ದಾವಾಗಲೇ. ನಾನು ಚಿಕ್ಕದಿರುವಾಗ ತುಂಬ ಸಾಕಷ್ಟು ಗೀಚ್ತಿದ್ದೆ. ಅಲ್ಲಲ್ಲಿ ಮನೆ ಗೋಡೆಯಲ್ಲೆಲ್ಲ ಮಕ್ಕಳೆಲ್ಲ ಯೂಶ್ವಲಿ ಆ ಕೆಲಸ ಎಲ್ಲ ಮಾಡಿರ್ತಾರೆ. ಆವಾಗ ನನಗೆ ಯಾರೂ ಹೇಳಿದ್ದಿಲ್ಲ, ನೀವು ಗೀಚ್ತಿದ್ದೀ ಅದು ತಪ್ಪು ಅಂತ ನಮ್ಮ ಮನೇಲಿ ಹೇಳಿದ್ದಿಲ್ಲ. ನನಗೆ ತಂದೆ ಮತ್ತು ತಾಯಿಯಿಂದ ತುಂಬ ಪ್ರೋತ್ಸಾಹ ಸಿಕ್ಕಿದೆ ಇದಕ್ಕಾಗಿ, ನನ್ನ ಅಣ್ಣನೂ ಕೂಡ. ಹಾಗಾಗಿ ನನಗೆ ಏನು ಚಿತ್ರ ಮಾಡೋದು ತಪ್ಪಲ್ಲ ಅನ್ನೋ ಒಂದು ಭಾವನೆ ಇವಾಗದ ಮಕ್ಕಳಲ್ಲಿದೆ. ಅದು ಚಿತ್ರ ಮಾಡೋದು ತಪ್ಪು ಅಂತೇಳಿ ಹೇಳ್ಕೊಂಡು ಪೇರೆಂಟ್ಸ್ ಮೊದಲೇ ಹೇಳಿಬಿಡ್ತಾರೆ ಅಂತ. ಹಳ್ಳಿ ಮಕ್ಕಳಲ್ಲಿ ಸ್ಪೆಷಲಾಗಿ. ಸಿಟಿನಲ್ಲಿ ಬಿಟ್ಬಿಡಿ, ಅವರು ತುಂಬ ಇವಾಗ ಕ್ಲಾಸಸ್ಗೆಲ್ಲ ಹೋಗ್ತಾ ಇದ್ದಾರೆ. ಹೀಗಾಗಿ ನನಗೆ ಚಿಕ್ಕದಿರುವಾಗಲೇ ಆಸಕ್ತಿ ಹುಟ್ಕೊಂಡಿತ್ತು. ಆದರೆ ನಾನು ಚಿತ್ರಕಲೆನೇ ಕಲಿತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಯಾವಾಗ ನನ್ನ PUC ಮುಗೀತು, ಬೋರ್ಡ್ ಕಾಲೇಜಲ್ಲಿ ಕಲ್ತಿದ್ದು ನಾನು, ನನ್ನ PUC ಮುಗೀತು. ಆವಾಗ ಮುಂದೇನು ಅಂತ ಆಲೋಚನೆ ಮಾಡ್ತಿರ್ಬೇಕಾದ್ರೆ ನನ್ನ ಚಿಕ್ಕಪ್ಪ ಹೇಳಿದರು, ನೀನು ಆವಾಗವಾಗ ಚಿತ್ರ ಬಿಡಿಸ್ತಿರ್ತಿ, ಯಾಕೆ ನೀನು ಚಿತ್ರಕಲೆ ಕಲಿಬಾರ್ದು? ಎಲ್ಲರೂ ಏನಾರು ಒಂದು ಮಾಡ್ತಿರ್ತಾರೆ, ನೀನು ಚಿತ್ರಕಲೆ ಕಲಿಬೋದಲ್ವಾ ಅಂತ. ಸೊ ಆವಾಗ ನನಗೂ ಅನಿಸಿದ್ದು, ಹೌದು ನಾನು ಚಿತ್ರ ಮಾಡ್ತೀನಿ, ಸೊ ಚಿತ್ರ ಕಲಿಬಹುದಲ್ವಾ ಅಂತ ಅನಿಸಿ ಆ ಆಸಕ್ತಿಗೆ ಸರಿಯಾಗಿ ಉಡುಪಿ ಚಿತ್ರಕಲಾ ಮಂದಿರದಲ್ಲಿ ಸೇರಿಕೊಂಡೆ. ನಂತರ ಅಲ್ಲಿ 5 ವರ್ಷ ಶಿಕ್ಷಣವನ್ನು ಮುಗಿಸ್ದೆ. ಚಿತ್ರಕಲೆಯ ಆರಂಭದ ಬಗ್ಗೆ ಹೇಳಿದ್ರಿ. ಮಕ್ಕಳಲ್ಲಿ ಒಂದಷ್ಟು ಆಸಕ್ತಿಗಳಿರ್ತದೆ. ನೀವು ಹೇಳಿದ ಹಾಗೆ ಎಲ್ಲರೂ ಚಿತ್ರಗಳನ್ನು ಬಿಡಿಸ್ತಾರೆ. ಹೌದು. ಒಂದು ಹಂತದ ಬಳಿಕ ಈ ಆಸಕ್ತಿ ಕಡಿಮೆಯಾಗಿ ಅಥವಾ ಬೇರೆ ಕಡೆ ಓದಿನ ಕಡೆ ಅಥವಾ ಇನ್ನಿತರ ಕಡೆ ಗಮನ ಹೆಚ್ಚಾಗಿ ಚಿತ್ರ ಕಲಾವಿದರು ಬರ್ತಾ ಇರುವಂಥ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಇದು ಯಾಕೆ ಅಂತ ಅನ್ನಿಸ್ತದೆ ನಿಮಗೆ? ಪ್ರಾಯಶಃ ಇಲ್ಲಿ ಸಾಕಷ್ಟು ತೊಂದರೆಗಳಿದೆ. ನಾವು ಎಲ್ಲವನ್ನ ಹೇಳ್ತಾ ಹೋದರೆ ಕಷ್ಟ ಆಗುತ್ತೆ. ಅಂದರೆ ನಾವು ಯಾರನ್ನು ದೂರೋ ಹಾಗಿಲ್ಲ. ಇಲ್ಲಿ
ಸರ್ಕಾರದ ಕಾರ್ಯಕ್ರಮಗಳು ತುಂಬ ಸಾಕಷ್ಟು ಜನರಿಗೆ ತಲುಪಬೇಕಂತ ಅವ್ರು ಮಾಡ್ತಾರೆ, ಆದರೆ ಅದು ಎಷ್ಟೋ ಕಾರ್ಯಕ್ರಮಗಳು ತಲುಪೋದೇ ಇಲ್ಲ. ಅದರಲ್ಲಿ ಚಿತ್ರಕಲಾ ಶಿಕ್ಷಕರ ವಿಶೇಷ ಭಾಗನೂ ಒಂದು. ಚಿತ್ರಕಲೆ ಮಾತ್ರ ಅಂತಲ್ಲ, ಈಗ ಕಲೆಯಲ್ಲಿ ನಾವು ಲಲಿತ ಕಲೆಯಲ್ಲಿ 7 ನಾವು ಕನ್ಸಿಡರ್ ಮಾಡಿರಬೇಕಾದ್ರೆ ಚಿತ್ರಕಲೆ ಒಂದು ಭಾಗ ಅಷ್ಟೇ. ಎಲ್ಲ ಲಲಿತಕಲೆಯ ಎಲ್ಲ ಅಂಗಗಳಲ್ಲಿ ಯಾವುದೇ ಒಬ್ಬ ಮಗು ತೊಡಗಿಸಿಕೊಂಡ್ರೆ ಅವನು ವಿದ್ಯಾಭ್ಯಾಸದಲ್ಲಿ ಖಂಡಿತ ಉನ್ನತಿಯನ್ನು ಪಡೀಲಿಕ್ಕಾಗ್ತದೆ. ಅಂದರೆ ಖಾಲಿ ಕಲಿಯೋದು, ಓದೋದು, ಬರೆಯೋದು ಇದಿಷ್ಟೇ ಮಾಡಿದರೆ ನಮ್ಮ ಸಾರ್ಥಕತೆ ಅಲ್ಲ. ಅದರ ಜೊತೆಗೆ ನಾವು ಚಿತ್ರಕಲೆ ಅಥವಾ ಸಂಗೀತ ಅಥವಾ ನಾಟಕ, ನೃತ್ಯ, ಸಾಹಿತ್ಯ ಇವನ್ನೆಲ್ಲ ಸ್ವಲ್ಪ ಅದ್ರ ಜೊತೆಗೆ ನಾವು ಬೆಳೆಸ್ಕೊಂಡಿದ್ರೆ ನಾವು ಅದನ್ನು ಆದಿಮಾನವನ ಕಾಲದಿಂದ ನೋಡ್ತೇವೆ. ಸಾಮಾನ್ಯವಾಗಿ ನಮಗೆ ಸಿಗೋದು ರೆಫರೆನ್ಸ್ ಎಲ್ಲ ಹಿಸ್ಟ್ರಿಯಿಂದಾನೆ. ಸೊ ಅದು ನಮ್ಮ ಜೊತೆಗಿದ್ದರೆ ಬಹಳ ಈಸಿಯಾಗಿ ನಮಗೆ ಮುಂದೆ ಹೋಗಲಿಕ್ಕೆ ಆಗುತ್ತೆ, ಕಲೀಲಿಕ್ಕಾಗುತ್ತೆ. ಲಲಿತ ಕಲೆಗಳ ಕಲಿಕೆ ಮತ್ತು ಅಧ್ಯಯನದಿಂದ ಶಾಲೆಯ ಕಲಿಕೆ ಬೆಳೀತದೆ, ಬೆಳಗ್ತದೆ. ಖಂಡಿತ ಖಂಡಿತ ಖಂಡಿತ. ಸರಿ, ನಿಮ್ಮ ಅಭಿಪ್ರಾಯಗಳನ್ನು ಒಪ್ಪಿಕೊಳ್ತಾ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದಷ್ಟು ಚಿತ್ರಗಳ ನಿಮ್ಮ ಚಿತ್ರಗಳನ್ನು ನೀವು ಸ್ಥಳದಲ್ಲೇ ಚಿತ್ರ ರಚನೆ ಮಾಡುವರಿದ್ದೀರಿ. ನಮ್ಮ ವೀಕ್ಷಕರು ಅದಕ್ಕಾಗಿ ಕಾಯ್ತಾ ಇದ್ದಾರೆ. ಆದರೆ ಅವುಗಳನ್ನು ಎಲ್ಲ ಇಲ್ಲಿ ಮಾಡಿ ತೋರಿಸುವುದು ಸ್ವಲ್ಪ ಕಷ್ಟ ಸಾಧ್ಯ ಅನ್ನುವ ಹಿನ್ನೆಲೆಯಲ್ಲಿ ನಿಮ್ಮ ಸಹಕಾರದ ಜೊತೆಗೆ ನೀವು ಮಾಡಿದಂತಹ ಚಿತ್ರಗಳನ್ನು ನಮ್ಮ ವೀಕ್ಷಕರು ಇದೀಗ ನೋಡ್ತಾರೆ. ಛಾಯಾಚಿತ್ರಗ್ರಹಣದಲ್ಲಿಯೂ ವಿಶೇಷ ಸಾಮರ್ಥ್ಯವನ್ನು ಪಡೆದಿದ್ದೀರಿ ಜನಾರ್ದನ್ ಅವರೇ. ನೀವು ನಿಮ್ಮ ಛಾಯಾಚಿತ್ರಗಳನ್ನು ಮೊದಲಿಗೆ ನೋಡೋಣ, ಆಮೇಲೆ ನಿಮ್ಮ ವಿಶೇಷವಾದಂತಹ ವರ್ಣಚಿತ್ರಗಳ ಬಗ್ಗೆ ಒಂದು ದೃಷ್ಟಿ ಹಾಯಿಸೋಣ ಮತ್ತು ನೋಡೋಣ. ಇದೀಗ ನಿಮ್ಮ ಪರದೆ ಮೇಲೆ ನೀವು ನೋಡಬಹುದು ಜನಾರ್ದನ ಹಾವಂಜೆ ಅವರು ತೆಗೆದಂತಹ ಕೆಲವು ಅಪೂರ್ವವಾದಂತಹ ಛಾಯಾಚಿತ್ರಗಳು. ಈ ಛಾಯಾಚಿತ್ರಗಳ ಬಗ್ಗೆಗೂ ಕೂಡ ಸಾಧಾರಣವಾಗಿ ನಾವು ನೋಡ್ತಾ ಇರ್ತೇವೆ. ಈಗ ಬಹುಪಾಲು ಎಲ್ಲರ ಕೈಯಲ್ಲೂ ಕ್ಯಾಮರಾಗಳಿರ್ತವೆ, ಎಲ್ಲರೂ ಫೋಟೋಗಳನ್ನು ತೆಗಿತಾರೆ ಮತ್ತು ಆ ಫೋಟೋಗಳನ್ನು ತಮ್ಮ ತಮ್ಮ ಕಂಪ್ಯೂಟರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೋಡುವಂತಹ ಅಥವಾ ಕ್ಯಾಮ್ರಾದಲ್ಲೇ ನೋಡುವಂತಹ ಅತ್ಯಂತ ಸುಲಭವಾದಂತಹ ತಂತ್ರಜ್ಞಾನ ಕೂಡ ಬಂದಿದೆ. ಆದರೆ ಒಂದು ಅತ್ಯಂತ ಉತ್ತಮವಾದಂತಹ ಛಾಯಾಚಿತ್ರ ಯಾವ ರೀತಿಯಲ್ಲಿ ಇರಬಹುದು ಅನ್ನುವುದಕ್ಕೆ ದೃಷ್ಟಾಂತವಾಗುವಂತಹ ಜನಾರ್ದನ್ ಅವರ ಆಯ್ದ ಕೆಲವು ಚಿತ್ರಗಳು ನಿಮ್ಮ ಪರದೆ ಮೇಲೆ ಮೂಡಿ ಬರ್ತವೆ ಮತ್ತು ಅದರ ಜೊತೆಗೆ ಅವರ ವಿವರಣೆಗಳನ್ನು ಕೂಡ ಕೇಳೋಣ. ಅದು ಯಾವ ರೀತಿ ಜೀವಂತವಾಗಿವೆ ಅಂತ ಅವರ ಮಾತುಗಳನ್ನು ಕೇಳಿದ ಮೇಲೆ ಅವರ ಚಿತ್ರಗಳು ಜೀವಂತವಾಗಿವೆಯೋ ಇಲ್ವೋ ಅನ್ನುವುದನ್ನು ಗಮನಿಸೋಣ. ನೋಡಿ, ನಿಮ್ಮ ಪರದೆ ಮೇಲೆ ಜನಾರ್ದನ ಹಾವಂಜೆ ಅವರ ಆಯ್ದ ಒಂದಷ್ಟು ಭಾವಚಿತ್ರಗಳು ಅವರ ಕೈಚಳಕದಲ್ಲಿ ಮೂಡಿದಂಥದ್ದು. ಸುಂದರವಾಗ ಒಂದು ರೀತಿಯಲ್ಲಿ ಚಿತ್ರವನ್ನು ನೋಡಿದ ತಕ್ಷಣ ಅದು ಏನನ್ನು ಹೇಳಲು ಪ್ರಯತ್ನಿಸುವ ಮತ್ತು ತಿಳಿಯಬೇಕು ಅನ್ನುವ ಕುತೂಹಲ, ಆಸಕ್ತಿ ಇರುವಂತಹ ಮನಸ್ಸುಗಳಲ್ಲಿ ಒಂದಷ್ಟು ಭಾವಗಳನ್ನು ಗರಿಗೆದರಿಸಬಲ್ಲಂತಹ ಚಿತ್ರಗಳನ್ನು ನೋಡಿದ್ದೇವೆ. ಮೊದಲನೆಯ ಚಿತ್ರ ನೋಟಕ್ಕೆ ಹೇಳ್ತದೆ, ಇದು ಯಕ್ಷಗಾನದ್ದು. ಅದರಲ್ಲೂ ಕರಾವಳಿ ಜಿಲ್ಲೆಗಳಲ್ಲಿ ಹೆಸರಾಗಿರುವ, ಮನೆ ಮಾತಾಗಿರುವ 2 ತಿಟ್ಟುಗಳಲ್ಲಿ ಒಂದು ತೆಂಕುತಿಟ್ಟು. ಈ ತೆಂಕುತಿಟ್ಟಿನ ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದು. ಒಂದು ಕೋಲು ಕಿರೀಟ, 2 ಪಗಡಿ ವೇಷಗಳು, 2 ವೇಷಗಳ ಮುಂಭಾಗ ಮತ್ತು ವರ್ಣಕ್ಕೆ ಸಂಬಂಧಪಟ್ಟಂತೆ ಮೇಲ್ಭಾಗದ ನೀಲಿ, ಮಧ್ಯೆ ಕಪ್ಪು ಮತ್ತು ಕೆಳಗೆ ಕೆಂಪು ವರ್ಣಗಳನ್ನು ಹೊಂದಿದಂತಹ ಒಂದು ಸುಂದರ ಸಂಯೋಜನೆ ಓರ್ವ ನೋಟಗನಾಗಿ ನನಗೆ ಕಾಣಿಸ್ತಾ ಇದೆ. ನಿಮ್ಮ ಸೃಷ್ಟಿಯ ದೃಷ್ಟಿ ಎಷ್ಟೋ ಸಲ ಇದೆ, ಬಹುಶಃ ಕಲಾವಿದರನ್ನು ಈ ಪ್ರಶ್ನೆ ಕೇಳಬಾರ್ದು ಅಂತ. ನಿಮ್ಮ ಚಿತ್ರ ಏನು ಹೇಳ್ತದೆ ಮತ್ತು ಏನನ್ನು ಹೇಳಲಿಕ್ಕೆ ಬಯಸ್ತದೆ ಅನ್ನೋದನ್ನು ನೋಡುಗನ ಕಣ್ಣುಗಳಿಗೆ ಬಿಡಬೇಕು. ಆದರೂ ಇದು ನಮ್ಮ ಒಂದು ಅಧ್ಯಯನದ ದೃಷ್ಟಿಯಿಂದ ಮತ್ತು ಯಾವ ಪ್ರಯತ್ನವನ್ನು ಛಾಯಾಚಿತ್ರಗ್ರಾಹಕರು ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಈ ಪ್ರಶ್ನೆ ಹೇಳಿ ಜನ. ಖಂಡಿತ. ಇಲ್ಲಿ ಈ ಛಾಯಾಚಿತ್ರಗ್ರಹಣದ ಮೂಲ ಉದ್ದೇಶ ನನಗೆ ಒಂದು ಸನ್ನಿವೇಶ. ಇವಾಗ ಯಕ್ಷಗಾನದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನನ್ನ ತಂದೆ ಯಕ್ಷಗಾನ ಕಲಾವಿದರು. ನನಗೆ ಕಲೆಗೆ, ಚಿತ್ರಕಲೆಯನ್ನು ಕಲೀಲಿಕ್ಕೆ, ಬೆಳೀಲಿಕ್ಕೆ ಇದರಲ್ಲಿ ಕಾರಣ ಅದೇ ಆಗಿರಬಹುದು. ಅವರು ಯಕ್ಷಗಾನ ನಿರ್ದೇಶಕರಾಗಿಯೂ ದುಡಿದಿದ್ದಾರೆ. ಹೀಗಾಗಿ
ಯಕ್ಷಗಾನ ಅನ್ನೋದು ಅಂದ ತಕ್ಷಣ ನನಗೇನೋ ಆಸಕ್ತಿ, ಹೋಗಬೇಕು ನೋಡಬೇಕು ಅಂತ. ಸೊ ಅಲ್ಲಿ ಹೋಗಬೇಕಾದ್ರೆ ಈ ಟಿಪಿಕಲ್ ಆಗಿ ಈ ಫೋಟೋ ತೆಗಿಬೇಕಾದ್ರೆ ಒಂದು ಇಂದ್ರನ ಸಭೆಯ ದೃಶ್ಯ ಆಗ್ತಿತ್ತು. ನನಗನ್ನಿಸಿದ್ದು ಇಂದ್ರನ ಸಭೆ ಇನ್ನಷ್ಟು ಯಾಕೆ ಚೆನ್ನಾಗಿ ಕಾಣಬಾರ್ದು. ಅದಕ್ಕೆ ಏನು ಮಾಡಿದೆ ಅಂತ ಹೇಳಿದರೆ, ಒಂದು ಸೈಡಲ್ಲಿ ಒಂದು ಗ್ಲಾಸ್ ಇತ್ತು, ಗ್ಲಾಸಿನ ಹೊರಗಡೆ ಇದು ಆಳ್ವಾಸ್ ಕಾಲೇಜಲ್ಲಿ ಆದಂಥ ಪ್ರದರ್ಶನ. ಇವಾಗ ಯಕ್ಷಗಾನದಲ್ಲಿ ಬಹಳಷ್ಟು ಒಂದು ಹೊಸತನವನ್ನು ಅಳವಡಿಸಿಕೊಳ್ಳಿಕ್ಕೆ ಥಿಯೇಟರ್ ಯಕ್ಷದವರು ಮಾಡಿದಂತಹ ಪ್ರದರ್ಶನ. ಇಲ್ಲಿ ಏನಾಯ್ತು ಅಂತ ಹೇಳಿದರೆ, ಹೊರಗಡೆ ಗುಡ್ಡ, ಮೇಲ್ಗಡೆ ಒಂದು ನೀಲಿ ಆಕಾಶ, ಸಂಜೆ ಹೊತ್ತು ಸುಮಾರು 6-7 ಗಂಟೆ ಸಮಯ. ನನಗೇನು ಆ ಗ್ಲಾಸಲ್ಲಿ ಆಗ್ತಿದ್ದಂಥ ರಿಫ್ಲೆಕ್ಷನ್ ಸ್ವರ್ಗದ ಥರ ಭಾಸ ಆಯಿತು. ನಾನು ರಂಗಸ್ಥಳವನ್ನು ನೋಡೋದ್ರ ಬದಲಿಗೆ ಗ್ಲಾಸನ್ನು ನೋಡಲಿಕ್ಕೆ ಪ್ರಾರಂಭಿಸಿದೆ. ಅಲ್ಲಿ ಸಡನ್ ಆಗಿ ನನ್ನ ಕೈಯಲ್ಲಿ ಕ್ಯಾಮ್ರಾ ಇತ್ತು ಆವತ್ತು. ನಾನು ಫೋಟೋ ತೆಗಿಲಿಕ್ಕೆ ಪ್ರಾರಂಭ ಮಾಡಿದೆ. ಕೆಲವೊಂದು ಫೋಟೋಸಲ್ಲಿ ಇದೊಂದು ಫೋಟೋ ಚೆನ್ನಾಗಿ ಬಂದದ್ದು. ಯೂಶ್ವಲಿ ಮ್ಯಾನ್ಯಲ್ ಫೋಕಸ್ ಮಾಡ್ತಿದ್ದೆ ಆವಾಗ ನಾನು. ಆವಾಗ ಮ್ಯಾನ್ಯಲ್ ಫೋಕಸಲ್ಲಿ ಕೆಲವೊಂದು ಫೋಟೋ ಬರ್ತಿರಲಿಲ್ಲ. ನನ್ನ ಹತ್ರ 50 mm ಲೆನ್ಸ್ ಇತ್ತು. ಸೊ ನಾನಂದರೆ ಅಷ್ಟು ಒಳ್ಳೆ ಛಾಯಾಗ್ರಾಹಕ ಅಲ್ಲ, ಕಲಿಬೇಕೆನ್ನುವ ಆಸೆ ಇದೆ, ಈಗಲೂ ಕಲಿತಾ ಇದ್ದೇನೆ. ಹಾಗೆ ಆ ಸಂದರ್ಭದಲ್ಲಿ ತೆಗೆದಂಥ ಫೋಟೋ, ಅದಕ್ಕೆ ದೃಶ್ಯಕ್ಕೆ ಸರಿಯಾಗಿ ಒಂದು ಒಳ್ಳೆ ಸಂಯೋಜನೆ ಬೇಕಂತ ಅನ್ನಿಸಿತ್ತು. ಹಾಗೆ ಅದೊಂದು ಏನೋ ಕಲ್ಪನೆ, ಒಂದು ಸ್ವರ್ಗದಲ್ಲಿದ್ದ ಹಾಗೆ, ಇಂದ್ರನ ಸಭೆಯ ಹಾಗೆ ಕಾಣಿಸುವ ಹಾಗೆ ಅನ್ನಿಸ್ತು ನನಗೆ. ಬಹಳ ಸೊಗಸಾದಂತಹ ಛಾಯಾಚಿತ್ರ. ನೀವು ನೇರವಾಗಿ ತೆಗೆದದ್ದಲ್ಲ, ಗ್ಲಾಸಿನಿಂದ ತೆಗೆದದ್ದು ಅನ್ನುವಂಥದ್ದು ಅದಕ್ಕೊಂದು ಪರದೆಯನ್ನು ಹೊದಿಸಿದ ಹಾಗಿದೆ. ಹೀಗಾಗಿ ರಾತ್ರಿಯಲ್ಲಿ ನಡೆಯುವಂತಹ ಯಕ್ಷಗಾನಕ್ಕೆ ಒಂದು ಪರದೆಯ ತೆರೆ ಈ ಮೇಲೆ ಅಳವಡಿಸಲ್ಪಟ್ಟಿದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಿದ್ರೆ, ಇದರಲ್ಲಿರುವಂತಹ ಬಣ್ಣಗಳು ಮೇಲ್ಭಾಗದ ನೀಲಿ, ಮಧ್ಯದ ಕಪ್ಪು ಮತ್ತು ಕೆಳಗಿನ ಒಂದು ಸಣ್ಣ ಕೆಂಪು, ಈ 3 ವರ್ಣಗಳು ಯಕ್ಷಗಾನದ ವರ್ಣಗಾರಿಕೆಯನ್ನು, ಅದರ ಜೊತೆಗೆ ದೀಪದ ಅಡಿಯ ಕತ್ತಲೆಯನ್ನು, ಯಕ್ಷಗಾನದ ಕಲೆಯ ಒಳಗೆ ಇರುವಂತಹ, ನೀವೇ ಹೇಳಿದ ಸ್ವರ್ಗಲೋಕದ ಒಳಗೆ ಇರಬಹುದಾದಂತಹ ಕಷ್ಟ ಕೋಟಲೆಗಳು, ಇವುಗಳನ್ನೆಲ್ಲ ಒಂದು ರೀತಿಯಲ್ಲಿ ಬಿಂಬಿಸುವ ಹಾಗೆ ಕಾಣಿಸ್ತಾ ಇದೆ ಅನ್ನುವುದು ನೋಡುಗನ, ಬಹುಶಃ ನಮ್ಮ ಲಕ್ಷಾಂತರ ವೀಕ್ಷಕರು ನಮ್ಮ ವಾಹಿನಿಯ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಬಂದಿರುವಂತಹ ಭಾವಗಳು ಕೂಡ, ಒಂದು ಭಾವವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆದರೆ ಆ ಕಲೆ ಅಥವಾ ಆ ವಸ್ತುವಿನ ಉತ್ಪಾದನೆ ಸಾರ್ಥಕ ಅನ್ನುವಂಥದ್ದು ವಲಯದಲ್ಲಿ ಮಾತಿದೆ. ಈ ನಿಟ್ಟಿನಲ್ಲಿ ಭಿನ್ನ ಭಾವವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾದ ಚಲನಶೀಲವಾದಂಥ ಯಾವುದೇ ಒಂದು ಸಾಹಿತ್ಯಿಕ ಅಥವಾ ಲಲಿತ ಕಲೆಯ ಒಂದು ಉತ್ಪನ್ನ ಸಾರ್ಥಕತೆಯನ್ನು ಪಡೀತದೆ. ನಿಮ್ಮ ಮುಂದಿನ ಚಿತ್ರವನ್ನು ನೋಡೋಣ. ಸಾಕಷ್ಟು ಕಥೆಗಳನ್ನು ಹೇಳಬಲ್ಲಂಥ ವೀಕ್ಷಕರಲ್ಲಿ ಇಲ್ಲಿ ಒಂದು ಮಾತನ್ನು ನಾನು ಪುನರ್ಮನನ ಮಾಡುವಂತಹ ಪ್ರಯತ್ನ ಮಾಡಬೇಕು. ಒಂದು ಚಿತ್ರ, ಒಂದು ವಸ್ತು ಒಂದಷ್ಟು ಮಾತುಗಳನ್ನು ಆಡಿಸ್ತದೆ ಅಂತಾದರೆ, ಆ ವಸ್ತುವಿಗೆ, ಆ ನಿರ್ಜೀವ ಚಿತ್ರಕ್ಕೆ ಜೀವ ಬಂದ ಹಾಗೆ ಅಥವಾ ಜೀವ ಕೊಟ್ಟ ಹಾಗೆ. ಪರೋಕ್ಷವಾಗಿ ಇದು ಕಲಾವಿದನಿಗೆ ಸಲ್ಲುವಂತಹ ಗೌರವ. ಹೀಗಾಗಿ ಈ ಭಾವಗಳಿಗೆ ಆಕರವಾದಂಥ ಜನಾರ್ದನ ಅವರಿಗೆ ಈ ಮನ್ನಣೆ ಸಲ್ತದೆ ಅಂತ ಈ ಚಿತ್ರದ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ಚಿತ್ರ ನೋಡೋಣ. ಮೊದಲಿನ ಭಾವಕ್ಕೆ ತದ್ವಿರುದ್ಧವಾದಂತಹ ರೀತಿಯಲ್ಲಿ ಕಾಣ್ತದೆ. ನೀವು ಕೆಳಗಡೆ ಬಣ್ಣವನ್ನು ಚೆಲ್ಲಿದ್ದೀರೋ ಅನ್ನುವಷ್ಟು ಅದು ಸಹಜವಾಗಿ ಅಲ್ಲಿ ಪೇಂಟ್ ಹೋದಂತಹ ನೆಲದ ಮೇಲೆ ಕಿತ್ತುಕೊಂಡ ಗುಂಡಿಯನ್ನು ಹೊಂದಿದಂತಹ ಒಂದು ಮಗು, ಇನ್ನೊಂದು ಮಗುವನ್ನು, ಈ ಕುಳಿತಿರುವ ಮಗುವೇ ಇನ್ನೊಬ್ಬರ ಕಾಲಿನಲ್ಲಿ ಮಲಗುವಂತಹ ವಯೋಮಾನದ್ದು, ಮತ್ತು ತನ್ನ ಕಾಲಿನಲ್ಲಿ ತನಗಿಂತ ಸಣ್ಣದಾದಂತಹ ಒಂದು ಮಗುವನ್ನು ಮಲಗಿಸಿಕೊಂಡಿದೆ. ಇಲ್ಲೂ ಕೂಡ ಬಣ್ಣ ಬಹಳಷ್ಟು ಕೆಲಸ ಮಾಡಿದೆ. ಆಕೆಯ ಅಂಗಿಯ ಬಣ್ಣ ಮತ್ತು ನೆಲದಲ್ಲಿರುವಂತಹ ಬಣ್ಣ ಒಂದೇ ಆಗಿದೆ. ಮತ್ತು ಅತ್ಯಂತ ಮುಗ್ಧವಾದಂತಹ, ಸ್ನಿಗ್ಧವಾದಂತಹ ನಗು ಆ ಮಗುವಿನ ಮುಖದಲ್ಲಿ ಕಾಣಿಸ್ತಾ ಇದೆ ಅನ್ನೋದು, ಈ ಎಲ್ಲ ಓರೆ ಕೋರೆಗಳನ್ನು ಒಂದು ಕ್ಷಣ ಆ ಮಗುವಿನ ಮುಖ ನೋಡಿದಾಗ ಮರೆತು ಹೋಗಿ ಬಿಡ್ತದೆ ಅನ್ನುವ ಮೇಲ್ನೋಟದ ಅಭಿಪ್ರಾಯ ಉಂಟಾಗ್ತದೆ. ಖಂಡಿತ. ಛಾಯಾಚಿತ್ರ ಗ್ರಾಹಕರಾಗಿ ನೀವು ಹೇಳಬೇಕಿದೆ, ಅದರ ಹಿಂದೆ ಒಳಗೆ ಪಕ್ಕ ಏನಿದೆ, ಏನು ಇಟ್ಕೊಂಡು ತೆಗೆದಿದ್ದೀರಿ? ಈ ಚಿತ್ರ ತೆಗಿಬೇಕಾದ್ರೆ ನಾನೊಂದು ನಿಟ್ಟೂರಿನ ಹತ್ತಿರ ಒಂದು ರೋಡಲ್ಲಿ ಪಾಸ್ ಆಗ್ತಾ ಇದ್ದೆ, ಬೈಕಲ್ಲಿ ಹೋಗ್ತಾ ಇದ್ದೆ. ಯೂಶ್ವಲಿ ಒಂದು ಮಾತಿದೆ, ಹೇಳಬೇಕಾದ್ರೆ ಹೇಳ್ತಾರೆ, ದೊಡ್ಡ ಕ್ಯಾಮರಾ ಇದ್ದ ತಕ್ಷಣ ದೊಡ್ಡ ಫೋಟೋಗ್ರಾಫರ್ ಆಗಿ ಬಿಡ್ಬೋದು ಅಂತ. ಖಂಡಿತ ಇಲ್ಲ. ಹಾಗೆ ಯಾವತ್ತೂ ನಾವು ತಿಳ್ಕೊಳ್ಬಾರ್ದು. ನಿಮ್ಮ ಕೈಯಲ್ಲಿ ಏನಿದ್ರೂ ಏನೂ ಮಾಡ್ಲಿಕ್ಕೆ ಆಗ್ತದೆ, ಸಾಧ್ಯ ಇದೆ. ನಿಮ್ಮ ಹತ್ರ ಇರೋ ವಸ್ತುಗಳನ್ನೇ ಬಳಸಿ. ಹಾಗಂತ ದೊಡ್ಡ ಕ್ಯಾಮರಾ ಇದ್ದ ತಕ್ಷಣ ಯಾರೋ ಒಬ್ಬ ದೊಡ್ಡ ಫೋಟೋಗ್ರಾಫರ್ ಆದ ಅಂತಲ್ಲ. ಫೋಟೋಗ್ರಫಿ ಕಲಿಬೇಕನ್ನುವಂತಹ ಒಂದು ಉತ್ಸಾಹ ಅಥವಾ ಫೋಟೋಗ್ರಫಿಯ ತಾಂತ್ರಿಕತೆಗಳನ್ನು ಇಟ್ಟುಕೊಂಡವನು ಯಾವ ಕ್ಯಾಮರಾದಲ್ಲೂ ಕೂಡ ಫೋಟೋ ತೆಗಿಬೋದು. ಇದು ನಾರ್ಮಲ್ ಆಗಿ ಸಿಗುವಂತಹ ಸಣ್ಣ ಡಿಜಿಟಲ್ ಕ್ಯಾಮ್ರಾದಿಂದ ತೆಗೆದಂಥ ಚಿತ್ರ. ಯೂಶ್ವಲಿ ನೋಡ್ಬೋದು, ಅದು ದೊಡ್ಡ ಪ್ರಿಂಟ್ ಹಾಕಲಿಕ್ಕೆ ಬರೋದಿಲ್ಲ, ಪಿಕ್ಸಲೈಟ್ ಆಗಿರುವಂಥ ಚಿತ್ರ. ನನಗೆ ಆ ಮೂಮೆಂಟಲ್ಲಿ ಈ ಒಂದು ಸಂದರ್ಭವನ್ನು ತೆಗಿಬೇಕು. ಯಾಕಂತಂದರೆ ನಮ್ಮಲ್ಲಿ
ರಸ್ತೆ ಕೆಲಸ ಮಾಡಲಿಕ್ಕೆ ಬರುವವರು, ಅಥವಾ ನಮ್ಮಲ್ಲಿ ಇವಾಗ ಈ ಜಾಗತೀಕರಣದ ಭರಾಟೆಯಲ್ಲಿ ನಮ್ಮಲ್ಲಿ ಕಾಂಕ್ರೀಟೀಕರಣ ನಾಡಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇಲ್ಲಿಗೆ ಕಾಂಕ್ರೀಟ್ ಕೆಲಸ ಮಾಡಲಿಕ್ಕೆ ಹೊರಗಡೆಯಿಂದ ಎಷ್ಟೋ ಜನ ಇಲ್ಲಿಗೆ ಬರ್ತಾರೆ. ಅವರ ಪರಿಸ್ಥಿತಿಯನ್ನು ಕೇಳುವವರಿಲ್ಲ. ಅವರು ಎಲ್ಲಿ ಉಳ್ಕೊಳ್ತಾರೆ ಅದು ನಮಗೆ ಬೇಡ. ಅವರು ಬೆಳಗ್ಗೆಯಿಂದ ಸಂಜೆ ತನಕ ಒಂದು ಲೇಬರಿಗೆ ಅವರು ದುಡಿದ್ರೆ ಮಾತ್ರ ಸಾಕು ನಮಗೆ. ಇಂತಹ ಒಂದು ಪರಿಸ್ಥಿತಿ ನಮ್ಮಲ್ಲಿದೆ. ಒಬ್ಬ ಕಲಾವಿದನಾಗಿ ನನಗೆ ಆ ಸಂದರ್ಭದಲ್ಲಿ ಅನ್ನಿಸಿದ್ದೇನಂತ ಹೇಳಿದರೆ, ಅವರ ಮಕ್ಕಳ ವಿದ್ಯಾಭ್ಯಾಸ ಇನ್ನೊಂದು ಮತ್ತೊಂದಕ್ಕೆ ಸರ್ಕಾರ ಸಾಕಷ್ಟು ಪ್ರಯತ್ನ ಪಟ್ಟಿರಬಹುದು. ಆದರೆ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಅವರಷ್ಟಕ್ಕೆ ಆ ಮಕ್ಕಳು ಅವರಷ್ಟಕ್ಕೆ ಅವರು ಆಟ ಆಡ್ತಿರ್ತಾರೆ. ಏನು ಇವಳೇ ಇಷ್ಟು ಚಿಕ್ಕ ಹುಡುಗಿ ಇನ್ನೊಂದು ಮಗುವನ್ನು ಕೂಡ, ಅಂದರೆ ತಾಯಿ ಕೆಲಸ ಮಾಡ್ತಾ ಇರ್ತಾಳೆ, ಇನ್ನೊಂದು ಮಗುವನ್ನು ಕೂಡ ತನ್ನ ಜೊತೆಗೆ ಇಟ್ಕೊಳ್ಳುವಂಥದ್ದು ನನಗೇನು ಆ ಒಂದು ಸಂದರ್ಭದಲ್ಲಿ ತುಂಬ ಕಾಂಟ್ರಾಸ್ಟ್, ಅಂದರೆ ವೈರುಧ್ಯತೆಯನ್ನು ನನಗೆ ತೋರಿಸಿದ್ದು. ಸಡನ್ ನನ್ನ ಹತ್ರ ಇದ್ದ ಚಿಕ್ಕ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದೆ. ಇನ್ನೊಂದು ಕೂಡ ಮೂಲ ತೊಂದರೆ ಇದೆ ಅಲ್ಲಿ. ಏನಂತ ಹೇಳಿದರೆ, ಅವರು ಇಲ್ಲಿ ಕೆಲಸ ಮಾಡಲಿಕ್ಕೆ ಬರ್ತಾರೆ. ಕೆಲಸ ಮಾಡಿ ಅವರು ಎಷ್ಟೇ ಅವರ ಉತ್ಪಾದನೆ ಇರಬಹುದು, ಏನೋ ಎಲ್ಲ ಮಾಡ್ತಾರೆ. ಆದರೆ ಇಲ್ಲಿಂದ ಅವ್ರು ಹೊರಗೆ ಹೋಗಬೇಕಾದ್ರೆ ಎಷ್ಟನ್ನು ತಗೊಂಡು ಹೋಗ್ತಾರೆ ಅನ್ನೋದು ಬಹಳಷ್ಟು ಅಂದರೆ ಆತಂಕಕಾರಿ ಸಂಗತಿ ಅವರ ಹತ್ರ ಮಾತಾಡಿಸಿದಾಗ ಅನಿಸೋದು. ಅದರ ಜೊತೆಗೆ ಈಗ ನಮ್ಮಲ್ಲಿ ಬೀದಿಯ ಭಿಕ್ಷಕರು ತುಂಬ ಜನ ಓಡಾಡುವವರಿದ್ದಾರೆ. ನೀವು ಅವರನ್ನು ಮಾತಾಡಿಸಿದ್ರ? ಖಂಡಿತ ಮಾತಾಡಿಸ್ಲೇಬೇಕಾಗ್ತದೆ. ಯಾಕಂತಂದರೆ ನಾನೊಬ್ಬ ಕಲಾವಿದನಾಗಿ ನನ್ನ ಕೆಲಸ ಫೋಟೋ ತೆಗೆದು ಅಥವಾ ಚಿತ್ರ ಬಿಡಿಸಿದ್ರೆ ಮುಗಿದೋಯ್ತು ಅಂತ ಅಂದುಕೊಳ್ಬಹುದು. ಅಂದರೆ ಅದು ಸಮಾಜ ಕಾರ್ಯಕರ್ತೆಯರ ಕೆಲಸ ಉಳಿದಂಥದ್ದು, ಅವರೇನು ಮಾಡಬೇಕನ್ನುವಂಥದ್ದು. ಅಂದರೆ ನಾನು ಏನು ಮಾಡಿದ್ದೇನೆ ನನ್ನ ಕೆಲಸವನ್ನು ಮಾಡಿರಬಹುದು. ಆದರೆ ಒಬ್ಬ ಮಾನವೀಯತೆ ದೃಷ್ಟಿಯಿಂದ ನನಗೆ ಅವರ ತೊಂದರೆಗಳನ್ನು ಕೇಳಿಸ್ಕೊಳ್ಬೇಕಂತ ಅನಿಸಿ ನಾನು ಕೇಳಿಸ್ಕೊಳ್ಬಹುದು. ಆವಾಗ ಅಂದ್ಕೊಂಡಿದ್ದು, ನಮ್ಮಲ್ಲಿ ಇವಾಗ ಇರುವಂತಹ ಭಿಕ್ಷುಕರಲ್ಲಿ ಎಷ್ಟೋ ಜನ ಮಗುವನ್ನು ಬಾಡಿಕೆಗೆ ತರ್ತಾರೆ ಅಂತ. ಏನಾಗ್ತದೆ ಅಂತ ಹೇಳಿದರೆ, ಈ ತಾಯಂದಿರು ಅವರ ಮಕ್ಕಳನ್ನು ನೋಡ್ಕೊಳ್ಳಿಕ್ಕಾಗದೆ, ಅಂದರೆ ಒಂದು ದಿವಸಕ್ಕೆ ಇಂತಿಷ್ಟು ಬಾಡಿಗೆಗೆ ಹೊರಗಡೆ ಕೊಡುವಂಥದ್ದು. ಅವರು ಬೇಡುವವರು ತಗೊಂಡು ಹೋಗ್ತಾರೆ. ಆ ಮಗು ಯಾವತ್ತೂ ಮಲಗಿರ್ತದೆ. ಆ ಮಗುಗೇನು ನಿದ್ರೆ ಮಾತ್ರೆ ಕೊಟ್ಟು ಇನ್ನೊಂದು ಮತ್ತೊಂದು ಆ ಥರದ ಬಹಳಷ್ಟು ಸಮಸ್ಯೆಗಳು ನಮ್ಮ ಉಡುಪಿಯಂತ ಈ ಚಿಕ್ಕ ಪರಿಸರದಲ್ಲಿದೆ. ಒಬ್ಬ ಕಲಾವಿದನಾಗಿ ನನಗೆ ಏನು ಮಾಡಬೇಕಿತ್ತು, ಇದು ಒಂದೇ ಅಲ್ಲ, ಇದ್ರ ಜೊತೆಗೆ ಬಹಳಷ್ಟು ಫೋಟೋಸನ್ನು ತೆಗೆದದ್ದಿದೆ ನಾನು. ಅವೆಲ್ಲ ಅದನ್ನು ಬಿಂಬಿಸಲಿಕ್ಕೆ ಪ್ರಯತ್ನ ಪಡ್ತದೆ. ಅಂದರೆ ಈ ಚಿಕ್ಕ ಚಿಕ್ಕ ಕಾರಣಗಳಿದೆ ಅಲ್ಲ, ನಮಗೆ ಏನೋ ಒಂದು ಥರ ನಮ್ಮ ಮನಸ್ಸಿನಲ್ಲಿ ಒಂದು ಸಂಶಯವನ್ನು ಹಾಕಿಬಿಡ್ತದೆ. ಹಾಗಾದರೆ ನಾವು ಏನು ಡೆವಲಪ್ಮೆಂಟ್ ಆದದ್ದು, ಏನು ಬೆಳವಣಿಗೆಯನ್ನು ಕಂಡಿದ್ದೇವೆ ಅಂತ ನಮಗೆ ಅನ್ನಿಸಿಬಿಡ್ತದೆ. ಜನಾರ್ದನ್ ಅವರೇ, ನೀವು ಬಿಡಿಸಿದ್ದು ಅಥವಾ ಹೇಳಿದ್ದು ಒಂದು ಚಿತ್ರ ಅಲ್ಲ, ನೀವು ತೆಗೆದಿರುವಂಥದ್ದು ಒಂದು ಬದುಕಿನ ಚಿತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಪ್ರಿಯ ವೀಕ್ಷಕರೇ, ಇಲ್ಲಿ ಮಲಗಿದಂತಹ ಮಗು ಅಥವಾ ಮಲಗಿಸಿದಂತಹ ಮಗುವಿನ ಹಿಂದೆ ಇರುವಂತಹ ಕಥೆಯನ್ನು, ಬದುಕಿನ ಚಿತ್ರವನ್ನು ಈ ಚಿತ್ರ ಹೇಳಬಹುದಾದರೆ ಆ ಚಿತ್ರ ಜೀವಂತವಾಗಿದೆ. ಮತ್ತು ಇಂತಹ ಚಿತ್ರಗಳನ್ನು ತೆಗೆಯಬಹುದಾದವರಂತಹ ಕೈಯಲ್ಲಿರಬೇಕಾದದ್ದು ಅತ್ಯಾಧುನಿಕ ಕ್ಯಾಮರಾ ಅಲ್ಲ ಅನ್ನುವಂಥ ಮಾತುಗಳನ್ನು ಸ್ವತಃ ಈ ಚಿತ್ರ ತೆಗೆದವರ ಅನುಭವದ ಮಾತುಗಳಲ್ಲಿ ನೀವು ಕೇಳಿದ್ದೀರಿ. ಹಾಗಿದ್ದರೆ ಇರಬೇಕಾದದ್ದು ಏನು ಅನ್ನುವ ಪ್ರಶ್ನೆಗೆ ಉತ್ತರ ಬಹಳ ಸಣ್ಣದು. ಮಾನವೀಯತೆ, ಹೃದಯ ಮತ್ತು ಎದುರುಗಡೆ ಇರುವಂಥದ್ದನ್ನು ಕಾಣುವ ಕಣ್ಣುಗಳು, ಮನಸ್ಸಿನಿಂದ ಹೃದಯದಿಂದ ಕಾಣುವಂತಹ ಕಣ್ಣುಗಳು ಇದ್ದಾಗ ಇಂತಹ ಸೃಷ್ಟಿಗಳು ಸಾಧ್ಯ. ಹೀಗಾಗಿ ಇದು ಎಲ್ಲರ ಮನಸ್ಸನ್ನು ಮತ್ತು ಭಾವನೆಗಳನ್ನು, ಸೃಜನಶೀಲತೆಯನ್ನು ಬಡಿದೆಬ್ಬಿಸುವಂತಹ ಕ್ರಿಯೆಯಾಗಿರುವ ಹಿನ್ನೆಲೆಯಲ್ಲಿ ಏಕಕಾಲದಲ್ಲಿ ಒಂದಷ್ಟು ಕಥೆಗಳನ್ನು ಹೇಳ್ತಾ ವಿಷಾದವನ್ನು ಮಡುಗಟ್ಟಿಸುವಂತಹ ಕೆಲಸಗಳನ್ನು ಮಾಡಬಹುದು. ಅದು ವಿಷಾದ ಇರ್ಬೋದು, ಸಂತೋಷ ಇರ್ಬೋದು, ಆಶ್ಚರ್ಯ ಇರ್ಬೋದು, ಅಥವಾ ಯಾವುದೇ ನವರಸಗಳ ಭಾವಗಳನ್ನಿರ್ಬೋದು. ಸೃಷ್ಟಿ ಮಾಡುವಲ್ಲಿ ಸಫಲವಾದರೆ ಆ ಸೃಷ್ಟಿ ಸಾರ್ಥಕತೆಯನ್ನು ಪಡೀತದೆ. ಮತ್ತಷ್ಟು ಚಿತ್ರಗಳನ್ನು ನೋಡೋಣ, ಅವುಗಳ ಬಗ್ಗೆ ವಿವರಗಳನ್ನು ಪಡ್ಕೊಳ್ಳೋಣ. ನಿಮ್ಮೆದುರೇ ಚಿತ್ರ ರಚನೆಯಾಗುವಂತಹ ಪುಳಕ ನಿಮಗಾಗಿ ಕಾದಿದೆ. ಅದೆಲ್ಲ ಮುಂದಿನ ಭಾಗದಲ್ಲಿ. ಈಗ ಒಂದು ಪುಟ್ಟ ವಿರಾಮ. ಮತ್ತೆ ಸ್ವಾಗತ ಕಲಾವಿದ ಕಾರ್ಯಕ್ರಮಕ್ಕೆ. ವಿಶೇಷವಾದಂತಹ ಅತಿಥಿಗಳ ಜೊತೆಗೆ ನೇರ ಪ್ರಸಾರದಲ್ಲಿ ಮೂಡಿಬರ್ತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಚಿತ್ರರಚನೆ, ಗಾಯನ, ನರ್ತನ ಮುಂತಾದಂತಹ ವೈವಿಧ್ಯಮಯ ಸ್ಥಳದಲ್ಲೇ ನಡೆಯುವ ಪುಳಕಗಳ ಜೊತೆಗೆ ಈ ಕಾರ್ಯಕ್ರಮವನ್ನು ನಿಮಗೆ ತಲುಪಿಸುವಂತಹ ಉದ್ದೇಶದಿಂದ ಆರಂಭಗೊಂಡಂತಹ ಹೊಸ ಕಾರ್ಯಕ್ರಮ ಕಲಾವಿದ.
ನೇರ ಪ್ರಸಾರದಲ್ಲಿ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ ಕಲಾವಿದ ಜನಾರ್ದನ ರಾವ್ ಹಾವಂಜೆ ಅವರು. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಬರಮಾಡಿಕೊಳ್ತಾ ಇದ್ದೇವೆ. ನಿಮ್ಮ ಸುಂದರವಾದಂತಹ ಭಾವಚಿತ್ರಗಳ ಬಗ್ಗೆ ಮಾತನಾಡ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದಿನ ಭಾವಚಿತ್ರವನ್ನು ನೋಡೋಣ. ನಿಮ್ಮ ಪರದೆ ಮೇಲೆ ಒಂದು ನೃತ್ಯಕ್ಕೆ ಸಂಬಂಧಪಟ್ಟಂತಹ ಭಾವಚಿತ್ರ. ಮುಂದಿನ ಚಿತ್ರವನ್ನು ನೋಡೋಣ. ವರ್ಣದಲ್ಲಿ ಇರುವಂತಹ ಈ ಚಿತ್ರದ ಬಳಿಕ ಮತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅತ್ಯಂತ ಹಳೆಯ ಯುಗಕ್ಕೆ ನಮ್ಮನ್ನು ಕೊಂಡು ಹೋಗುವಂಥ ಈ ಚಿತ್ರಗಳ ಬಗ್ಗೆ ಏನು ಹೇಳ್ತೀರಿ? ಇವು ಎಲ್ಲ ಥಿಯೇಟರ್ ನಾಟಕದಲ್ಲಿ ಯಕ್ಷಗಾನದ ಒಂದು ರೂಪವೇ ಅಲ್ಲಿ ತೆಗೆದಂತಹ ಚಿತ್ರಣಗಳು. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ನಾವು ಒಂದು ರಂಗಸ್ಥಳದಲ್ಲಿ ನೋಡಿದ ಹಾಗೆ ಇರುವುದಿಲ್ಲ. ಥಿಯೇಟರ್ನ ಕಲ್ಪನೆ ಮುಖಾಂತರ ಅದನ್ನು ಇನ್ನಷ್ಟು ಚಂದಗೊಳಿಸುವ, ಅಂದರೆ ತೆಂಕುತಿಟ್ಟ ಅಂದ ತಕ್ಷಣ ಒಂದು ಫಾಸ್ಟ್ ಹೋಗುವಂತಹ ಒಂದು ದೃಶ್ಯಾವಳಿಗಳನ್ನು ನಿಧಾನಕ್ಕೆ ಕೊಂಡು ಹೋಗುವಂತಹ ಒಂದು ಪ್ರಯತ್ನ ಥಿಯೇಟರ್ ಯಕ್ಷ. ಇದರಲ್ಲಿ ನಾವು ಜೊತೆಗೆ ಅವರು ಪ್ರೋಗ್ರಾಮ್ ಆದಾಗ ಹೇಳಿದಾಗ ನಾವು ಹೋಗಿ ಜಸ್ಟ್ ಫೋಟೋಸ್ ತೆಗೆದದ್ದಿದೆ. ಆವಾಗ ನನಗೆ ಮೇಲ್ಗಡೆ ಇರುವಂತಹ ಸ್ಪಾಟ್ ಲೈಟ್ ಆಗಿರಬಹುದು, ಇನ್ನೊಂದು ಮತ್ತೊಂದೆಲ್ಲ ಬಹಳಷ್ಟು ಒಂಥರ ಚಂದ್ರನ ಹಾಗೆ ಕಂಡದ್ದು. ಅದನ್ನ ಒಂದು ಫ್ರೇಮ್ ಮಾಡಿ ಆ ಸಂದರ್ಭದಲ್ಲಿ ನಾನು ಫೋಟೋ ತೆಗೆದದ್ದಿದೆ ಈ ಚಿತ್ರಗಳು. ಹೌದು. ಮತ್ತೆ ನೋಡಿದಂತಹ ಚಿತ್ರದಲ್ಲಿ ಮೇಲಿರುವಂತಹ ಲೈಟ್ ಅನ್ನು ಕೂಡ ನೀವು ಉದ್ದೇಶಪೂರ್ವಕವಾಗಿ ಫ್ರೇಮ್ನ ಒಳಗೆ ಇಟ್ಕೊಂಡಿದ್ದೀರಿ. ಹೌದು. ಸರಿ, ಮುಂದಿನ ಚಿತ್ರ ನೋಡೋಣ. ಈ ಚಿತ್ರ ಒಂದು ರೀತಿಯಲ್ಲಿ ಸಂಭ್ರಮವನ್ನು, ಮನೆಗೆ ಸಂಬಂಧಪಟ್ಟಂತಹ ಯಾವುದೋ ವಿಚಾರಗಳನ್ನು ಹೇಳುವ ಹಾಗೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ನಿಂತಿರುವಂತಹ ಅರೆ ಮಂಡಿಯಲ್ಲಿ ನಿಂತಿರುವಂತಹ ಮಗು ಬಾಗಿಲನ್ನು ತೆರೆಯುವ ಪ್ರಯತ್ನವನ್ನು ಮಾಡಿದ ಹಾಗೆಯೋ, ಅಥವಾ ಮನೆಗೆ ಸಂಬಂಧಪಟ್ಟಂತಹ ಯಾವುದೋ ಒಂದು ಭದ್ರವಾದಂತಹ ವಿಚಾರವನ್ನು ತೆರೆದು ಒಳಗೆ ನುಸುಳುವ ಪ್ರಯತ್ನವನ್ನು ಮಾಡಿದ ಹಾಗೆಯೋ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಏನು ಧ್ವನಿಸುವ ಅಪೇಕ್ಷೆಯನ್ನು ಇಟ್ಕೊಂಡು ಈ ಚಿತ್ರ ತೆಗೆದ್ರಿ? ಒಂದು ಸಂದರ್ಭ, ನಾವು ಹಿಮಾಚಲ್ ಪ್ರದೇಶದ ಒಂದು ಎಲ್ಲ ಪ್ರದೇಶಗಳನ್ನು ನೋಡಲಿಕ್ಕೆ, ಅಂದರೆ ನಾನು ಯೂಶ್ವಲಿ ಹೀಗೆ ಟೂರ್ ಮಾಡ್ತಾ ಇರ್ತೇನೆ ಬೇರೆ ಬೇರೆ ಪ್ರದೇಶಗಳಿಗೆ. ಆ ಸಂದರ್ಭದಲ್ಲಿ ಹಿಮಾಚಲ್ ಪ್ರದೇಶಕ್ಕೆ ಹೋದಾಗ ನಾವು ಹಳ್ಳಿಗಳಲ್ಲಿ ಜಾಸ್ತಿ ತಂಗುತ್ತೇವೆ. ಆ ಹಳ್ಳಿಗೆ ಹೋದಾಗ ಅಲ್ಲಿ ಒಬ್ಬಳು ಹುಡುಗಿ ಬಹಳ ಆ್ಯಕ್ಟಿವ್. ನನಗಂದರೆ ಮೂಲತಃ ನನಗೆ ಮಕ್ಕಳ ಮೇಲೆ ವಿಶೇಷ ಆಸಕ್ತಿ. ಇಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಆಗುವಂತಹ ಹಲವಾರು ಮಕ್ಕಳ ಶಿಬಿರಗಳಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಹೋಗುವುದಿದೆ. ಸೊ ಆ ಸಂದರ್ಭದಲ್ಲಿ ನನ್ನ ಪೇಂಟಿಂಗ್ ಕೂಡ ಅದನ್ನೇ ಧ್ವನಿಸ್ತದೆ. ಈ ಮಕ್ಕಳು ಮತ್ತು ಏಜಾದವರ ಕಥೆ ಕೇಳಲಿಕ್ಕೆ ನಮಗೆ ಇಷ್ಟ ಆಗ್ತದೆ. ಮಕ್ಕಳ ಕಥೆಯೂ ಕೂಡ ನನಗೆ ಬಹಳ ಇಷ್ಟ ಆಗ್ತದೆ. ಅವರ ಜೊತೆಗೆ ನಾನು ಬಹಳಷ್ಟು ಹೊತ್ತು ಸಮಯ ಕಳೀಲಿಕ್ಕೆ ಪ್ರಯತ್ನಿಸ್ತೇನೆ. ಅಂತಹ ಒಂದು ಸಂದರ್ಭಗಳಲ್ಲಿ ಅವಳು ಜಸ್ಟ್ ಒಂದು ಹೀಗೆ ಪರಿಚಯ ಆಯಿತು. ನಾವೆಲ್ಲೆಲ್ಲ ಸ್ಕೆಚ್ ಮಾಡ್ತಾ ಇತ್ತು ಕೂತ್ಕೊಂಡು. ನೋಡಿ ಖುಷಿ ಆಯಿತು ಅವಳಿಗೆ. ಬನ್ನಿ ನಮ್ಮನೆಯೊಳಗೆ ಕರ್ಕೊಂಡು ಹೋಗ್ತೇವೆ, ನೀವು ಬನ್ನಿ ಅಂತ ಹೇಳ್ಕೊಂಡು ಒಂದು ಖುಷಿ ಅವಳಿಗೆ. ನನಗೆ ಅದೊಂದು ಫ್ರೇಮ್ ಆವಾಗ ಬಹಳ ಚಂದ ಕಂಡಿದ್ದು. ಆ ಒಂದು ಹಳೆಯ ಬಾಗಿಲು, ಅದಕ್ಕೆ ಮನೆಯವರೇ ಸೇರಿ ಪೇಂಟ್ ಮಾಡ್ತಾರೆ. ಹಳೆಯ ಮನೆಗಳು, ನಮ್ಮ ಇಲ್ಲಿನ ಆರ್ಕಿಟೆಕ್ಚರ್ ಮತ್ತು ಅಲ್ಲಿನ ಆರ್ಕಿಟೆಕ್ಚರ್ಗೆ ಬಹಳಷ್ಟು ವ್ಯತ್ಯಾಸ ಇದೆ. ಅಲ್ಲಿ ಏನೋ ತುಂಬ ಅಬ್ಸ್ಟ್ರಾಕ್ಷನ್ ಫಾರ್ಮ್ಸ್ ಇರ್ತದೆ, ಅಮೂರ್ತತೆ ಇರ್ತದೆ. ಅದರ ಮಧ್ಯದಲ್ಲಿ ಒಂದು ಹಿಂದ್ಗಡೆ ನೀಲಿ, ಅವಳ ಒಂದು ಕೆಂಪು ಡ್ರೆಸ್, ಬಹಳ ಕಾಂಟ್ರಾಸ್ಟ್ ಆಗಿ ಕಂಡದ್ದು. ಆ ಸಂದರ್ಭದಲ್ಲಿ ನನ್ನ ಹತ್ರ D60 ಕ್ಯಾಮರಾ ಇತ್ತು, ನಿಕಾನ್. ಸೊ ಹಾಗೆ ಆ ಸಂದರ್ಭದಲ್ಲಿ ಬಂದಂತಹ ಫೋಟೋ. ಸರಿ, ಒಂದಷ್ಟು ಭಾವಚಿತ್ರಗಳ ಜೊತೆಗೆ ಜನಾರ್ದನ್ ಅವರ ಪೇಂಟಿಂಗ್ಗಳು, ವರ್ಣ ಚಿತ್ರಗಳನ್ನು ಕೂಡ ನಾವು ನೋಡ್ತೇವೆ. ಆದರೆ ಅದಕ್ಕಿಂತ ಮೊದಲು ನೀವು ಕುತೂಹಲದಲ್ಲಿದ್ದೀರಿ. ಇವರು ಇಷ್ಟೆಲ್ಲ ಮಾತನಾಡಿದ ಮೇಲೆ, ಹೇಳಿದ ಮೇಲೆ ನನಗೂ ಒಂದು ಕುತೂಹಲ ಇದೆ. ನನ್ನ ಮತ್ತು ನಿಮ್ಮೆಲ್ಲರ ಎದುರು ಅವರು ಹೇಗೆ ಚಿತ್ರ ಬಿಡಿಸ್ತಾರೆ, ಏನು ಚಿತ್ರವನ್ನು ನಮ್ಮೆದುರು ತೆರೆದಿಡ್ತಾರೆ, ವರ್ಣಗಳ ಸಂಯೋಜನೆ ಯಾವ ರೀತಿ ಇರ್ತದೆ ಅನ್ನುವುದನ್ನು ಹತ್ತಿರದಿಂದ ನೋಡುವಂತಹ ಒಂದು ಸಂದರ್ಭ. ನೀವು ಮನಸ್ಸು ಮಾಡಿದರೆ ನಿಮ್ಮ ಎದುರಿರುವಂತಹ ನಿಮ್ಮದೇ ವಸ್ತುಗಳನ್ನು ಬಳಸಿ ಒಂದು ಸುಂದರವಾದಂತಹ ಚಿತ್ರವನ್ನು ನಮಗಾಗಿ, ನಮ್ಮ ವೀಕ್ಷಕರಿಗಾಗಿ ಮಾಡ್ಬೋದು. ಖಂಡಿತ. ಚಿತ್ರದ ಆರಂಭಕ್ಕೆ ಏನು ಹಾಕ್ತಾ ಇದ್ದೀರಾ? ಅದು ಏನು ಅಡಿಯಲ್ಲಿ ಏನು ಪೇಪರ್ ಇಟ್ಕೊಂಡಿದ್ದೀರಾ? ಇದನ್ನು ನಾವು ಯೂಶ್ವಲಿ ಹ್ಯಾಂಡ್ಮೇಡ್ ಪೇಪರ್ ಅಂತ ಕರಿತೇವೆ. ಹ್ಯಾಂಡ್ಮೇಡ್ ಪೇಪರ್ ಅಂತ ಹೇಳಿದರೆ ಇವು ಕೈಯಿಂದ ಮಾಡಿರುವಂಥದ್ದಲ್ಲ, ಆದರೆ ಫ್ಯಾಕ್ಟ್ರಿಯಲ್ಲಿ ತಯಾರಾಗ್ತದೆ.
ಫ್ಯಾಕ್ಟ್ರಿಯಲ್ಲಿ ತಯಾರಾದಂಥದ್ದು, ಆದರೂ ನಾವು ಇದಕ್ಕೆ ಹ್ಯಾಂಡ್ಮೇಡ್ ಪೇಪರ್ ಅಂತ ಕರಿತೇವೆ. ಇಲ್ಲಿ ಏನಂತ ಹೇಳಿದರೆ ಕಾಟನನ್ನು ಉಪಯೋಗ ಮಾಡ್ತಾರೆ, ಒಂದೆರಡು ಮೂರು ರೀತಿಯ ಕೆಮಿಕಲನ್ನು ಮಿಕ್ಸ್ ಮಾಡ್ತಾರೆ, ಅಂದರೆ ನಮ್ಮ ಕಲರ್ ಅದರಲ್ಲಿ ಉಳ್ಕೊಳ್ಳಿಕ್ಕೆ. ಅದರ ಜೊತೆಗೆ ಈ ಪೇಪರ್ನ ವಿಶೇಷ ಗುಣ ಅಂದರೆ ಬಹಳಷ್ಟು ವರ್ಷಗಳ ಕಾಲ, ಸುಮಾರು 80ರಿಂದ 100 ವರ್ಷಗಳ ಕಾಲ ಬಿಡಿಸಿದಂಥ ಚಿತ್ರಗಳು ಹಾಗೆ ಉಳ್ಕೊಳ್ತದೆ. ನಾನೀಗ ಇಲ್ಲಿ ಮಾಡ್ತಾ ಇರುವಂಥದ್ದು ಜಲವರ್ಣ, ವಾಟರ್ ಕಲರ್. ಈಗ ಅದಕ್ಕೆ ಮೇಲೆ ನಾನು ಹಾಕಿರುವಂಥದ್ದು ನೀರು. ಯಾಕೆ ಅಂತ ಹೇಳಿದರೆ, ಒಮ್ಮೆ ನಾವು ನೀರು ಹಾಕಿದ ತಕ್ಷಣ ನಾವು ಹಾಕಿರುವ ಕಲರ್ ಸ್ಪ್ರೆಡ್ ಆಗಿ ಒಂದು ಒಳ್ಳೆ ರೀತಿಯ ಒಂದು ಅನುಭವವನ್ನು ಕೊಡ್ತದೆ. ಅದನ್ನೇ ಮತ್ತೆ ನಾನು ಮಾಡಿಫೈ ಮಾಡಿಕೊಂಡು ಚಿತ್ರ ಬಿಡಿಸ್ತಾ ಹೋಗ್ತೇನೆ. ಸರಿ, ಕುತೂಹಲಕಾರಿಯಾಗಿದೆ ಕತೆ. ಹಾಗೆ ನೋಡೋಣ, ಈ ನೀರನ್ನು ಲೇಪಿಸಲಾದಂತಹ ಈ ಹ್ಯಾಂಡ್ಮೇಡ್ ಪೇಪರ್ ಯಾವ ರೀತಿ ವರ್ಣವನ್ನು ಹೀರಿಕೊಂಡು ಅರಳುತ್ತದೆ. ಸ್ಪಂದನ ವಾಹಿನಿಯ ವಿಶೇಷ ಕಲಾವಿದ ಕಾರ್ಯಕ್ರಮದಲ್ಲಿ ಜನಾರ್ದನ ರಾವ್ ಹಾವಂಜೆ ಅವರು ರಚಿಸ್ತಾ ಇರುವಂತಹ ಚಿತ್ರಕ್ಕೆ ನೀವು ಸಾಕ್ಷಿಯಾಗ್ತಾ ಇದ್ದೀರಿ. ಹ್ಯಾಂಡ್ಮೇಡ್ ಪೇಪರಿಗೆ ನೀರಿನ ಲೇಪನವನ್ನು ಮಾಡಿದ ಬಳಿಕ ವರ್ಣ ನೀರಿನಲ್ಲಿ ಮತ್ತು ಈ ಹ್ಯಾಂಡ್ಮೇಡ್ ಪೇಪರ್ನಲ್ಲಿ ತನ್ನಿಂದ ತಾನೇ ಅರಳಿಕೊಳ್ಳುವ ಹಾಗೆ ಬಣ್ಣದ ಜೊತೆಗೆ ಬ್ರಷ್ನಲ್ಲಿ ಆಟವಾಡ್ತಾ ಕಲಾವಿದರು ಎನಿಸಿಕೊಂಡವರು ಚಿತ್ರವನ್ನು ಮೂಡಿಸುವ ಪರಿಗೆ ನೀವು ಸಾಕ್ಷಿಯಾಗ್ತಾ ಇದ್ದೀರಿ.
ಹ್ಞೂ
ಚಿತ್ರ ಬಹುಪಾಲು ಸಿದ್ಧ ಆದ ಹಾಗೆ ಕಾಣಿಸ್ತಾ ಇದೆ. ಚಿತ್ರ ಏನು ಅನ್ನುವುದನ್ನು ಮೇಲ್ನೋಟಕ್ಕೆ ನಾವು ಗಮನಿಸಿದ್ದೇವೆ, ನೋಡಿದ್ದೇವೆ ಮತ್ತು ಚಿತ್ರ ನಮ್ಮ ಕಣ್ಣೆದುರು ಅರಳಿದಂತಹ ಪರಿಯನ್ನು ಕಂಡಿದ್ದೇವೆ. ಈ ಚಿತ್ರದ ಬಗ್ಗೆ ಮಾತನಾಡೋಣ, ಮತ್ತಷ್ಟು ಚಿತ್ರಗಳನ್ನು ನೋಡೋಣ. ಜನಾರ್ದನ್ ಅವರು ನಮ್ಮ ಜೊತೆ ಇರ್ತಾರೆ. ಒಂದು ಪುಟ್ಟ ವಿರಾಮದ ಬಳಿಕ ಇನ್ನಷ್ಟು ಚಿತ್ರಗಳು ಈ ಕಲಾವಿದ ವಿಶೇಷ ಕಾರ್ಯಕ್ರಮದಲ್ಲಿ. ಕಲಾವಿದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಇವತ್ತು ಕಲಾವಿದರಾಗಿ ಅತಿಥಿಯಾಗಿ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ ಜನಾರ್ದನ್ ಹಾವಂಜೆ ಅವರು. ಮತ್ತೊಮ್ಮೆ ನಿಮ್ಮ ವಿಶೇಷವಾದಂತಹ ಈ ಸ್ಥಳದಲ್ಲೇ ರಚಿಸಿದಂತಹ ಚಿತ್ರಕ್ಕಾಗಿ ಅಭಿನಂದಿಸ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸುಂದರವಾದಂತಹ ಚಿತ್ರದ ರಚನೆಯಾಗಿದೆ. ನೀವು ನಿಮ್ಮ ಚಿತ್ರಗಳಲ್ಲಿ ನಾವು ಈಗಾಗಲೇ ಗಮನಿಸಿದ ವರ್ಣಗಳ ಸಂಯೋಜನೆ ಏನಿದೆ ಅದೇ ಒಂದು ಗ್ರಾಮರನ್ನು ಇದೇ ಚಿತ್ರದ ಬಳಕೆಯಲ್ಲೂ ಕೂಡ ರಚನೆಯಲ್ಲೂ ಕೂಡ ನೀವು ಬಳಸಿದ್ದನ್ನು ನಾವು ಗಮನಿಸಿದ್ದೇವೆ. ನಮ್ಮ ವೀಕ್ಷಕರಿಂದ ಈಗಾಗಲೇ ಒಂದೆರಡು ದೂರವಾಣಿ ನಿಸ್ತಂತು ಸಂದೇಶಗಳು ಕೂಡ ನಮ್ಮನ್ನು ತಲುಪಿದೆ ಈ ಚಿತ್ರ ರಚನೆಯ ಬಗ್ಗೆ. ನಿಮಗೆ ನಮ್ಮ ವೀಕ್ಷಕರ ಪರವಾದ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹೇಳಿ ಈ ಚಿತ್ರದ ಬಗ್ಗೆ, ಇದರಲ್ಲಿ ನೀವು ಏನನ್ನು ಹೇಳಲಿಕ್ಕೆ ಇಷ್ಟಪಟ್ರಿ ಅಥವಾ ನೇರವಾಗಿ ವಾಚ್ಯಾರ್ಥವಾಗಿ ಮತ್ತು ವಾಕ್ಯಾರ್ಥವಾಗಿ ಈ ಚಿತ್ರ ಏನನ್ನು ಹೇಳ್ತಾರೆ? ಮೂಲತಃ ನಾನು ಆವಾಗಲೇ ಹೇಳಿದೆ, ಮಕ್ಕಳ ಜೊತೆಗೆ ನಾನು ಇರಲಿಕ್ಕೆ ಜಾಸ್ತಿ ಪ್ರಯತ್ನ ಪಡ್ತೇನೆ. ಅಂದರೆ ಮಕ್ಕಳ ಜೊತೆ ಜಾಸ್ತಿ ಸಮಯವನ್ನು ಕಳೀತೇನೆ. ಆ ಸಂದರ್ಭಗಳಲ್ಲಿ ನಾನು ಕೆಲವೊಮ್ಮೆ ಅವರನ್ನು ಗಮನಿಸಿದಾಗ ಅವರಿಗೆ ಕೆಲವೊಮ್ಮೆ ಅನ್ನಿಸ್ತದೆ, ಅಂದರೆ ಏನಿದು ಸಿಟಿ ಲೈಫ್ ಅಂತೇಳಿ ಹೇಳಿಕೊಂಡು ಒಂಥರ ಒಂದು ಆಸೆನೂ ಇರಬಹುದು, ಅಥವಾ ಕೆಲವು ಮಕ್ಕಳಿಗೆ ಒಂಥರ ಫ್ರಸ್ಟ್ರೇಟೆಡ್ ಆಗ್ತಾರೆ ಅವರು, ಒಂಥರ ಅದರಿಂದ ಬೇಸರ ಅನ್ನಿಸ್ತದೆ ಅವರಿಗೆ. ಸೊ ಆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ನಾ ಗಮನಿಸಿದ ಅಂಶಗಳನ್ನು ಇಲ್ಲಿ ಮೂಡಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ. ಉಪಯೋಗ ಮಾಡಿರುವ ಕಲರ್ ಆಗಿರಲಿ, ಒಂದು ಆ ರಿಚ್ ಬಣ್ಣಗಳೆಲ್ಲ ಏನು ತೋರಿಸ್ತದೆ ಅಂತ ಹೇಳಿದರೆ ಅಲ್ಲಿರುವಂತಹ ಒಂದು ಸಿಟಿಯಲ್ಲಿರುವಂತಹ ಒಂದು ಆಕರ್ಷಣೆಗಳನ್ನು ತೋರಿಸ್ತದೆ. ಅದೇ ರೀತಿ ಯೂಶಲಿ ಕೇಳಬಹುದು, ನೀವು ಕಣ್ಣನ್ನು ಯಾಕೆ ಅಷ್ಟು ಡಾರ್ಕ್ ಇಟ್ಟಿದ್ದೀರಿ ಅಂತೇಳಿ ಹೇಳಿ ಕೇಳಬಹುದು. ಅಲ್ಲಿಯೂ ಕೂಡ ಒಂದು ಕಲ್ಪನೆ ಇದೆ. ನನ್ನ ಬೇರೆ ಚಿತ್ರಣಗಳು ಕೂಡ ಇದೇ ಸೀರೀಸಲ್ಲಿ ಬಂದಿತ್ತು. ಅಂದರೆ ಈ ಮಕ್ಕಳು ಮತ್ತು ವೃದ್ಧರು ಅವರ ಜೊತೆಗೆ ನಾನು ಜಾಸ್ತಿ ಬೆರೆಯುವುದರಿಂದ ನಮ್ಮ ಮನೆಯಲ್ಲಿ ಅಜ್ಜಿ ಜೊತೆ ಜಾಸ್ತಿ ಕತೆ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಂದರೆ ಅವರದೇನು ಅವರ ಕಾಲದ ಕತೆಗಳು ನಮ್ಮಲ್ಲಿ ಬಹಳಷ್ಟು ಹಾಗಿತ್ತು ಅಂತ ಹೇಳುವುದನ್ನು ನಾವು ಇವಾಗದ ಸಂದರ್ಭಕ್ಕೆ ಹೋಲಿಸಿ ನೋಡ್ಬೋದು. ಅಂದರೆ ನಮ್ಮಲ್ಲಿ ಇವಾಗ ಏನೋ ಒಂದು ಸಮಥಿಂಗ್ ಸ್ಪೆಷಲ್ ಅಂತ ಅನ್ನಿಸಿಬಿಡುವುದಿಲ್ಲ. ಅವರು ಗಂಜಿ ಊಟ ಮಾಡ್ಕೊಂಡಿದ್ದು ಏನೋ ಒಂದು ದಿವಸ ವಿಶೇಷದ ಅಡುಗೆ ಅಂತ ಹೇಳಿದರೆ ಖುಷಿ, ನಮಗೆ ಇವತ್ತು ವರ್ಷ ಪೂರ್ತಿ ವಿಶೇಷದ ಅಡುಗೆಯೇ ಆಗಿಬಿಟ್ಟಿದೆ. ಹಾಗೆ ಈ ಎಲ್ಲ ಸಂದರ್ಭಗಳಿದೆ ಅಲ್ಲ, ನನಗೆ ಅವರ ಮುಖವನ್ನು ನೋಡೋದು ಅಥವಾ ಆ ಒಂದು ಸಂದರ್ಭವನ್ನು ನನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದು ಆಗಿಬಿಡ್ತದೆ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ನಾ ಬಿಡಿಸುವಾಗ ಆಟೋಮೆಟಿಕ್ಕಾಗಿ ಎಲ್ಲಿದೋ ರೆಫರೆನ್ಸ್ ಬಂದುಬಿಡ್ತದೆ, ಯಾರದೋ ಮುಖದ್ದು. ಎಷ್ಟು ಜನ ಹೇಳಿದ್ದಿದೆ, ನಮ್ಮ ಮಂಗಳೂರಲ್ಲಿ ಪ್ರದರ್ಶನಗೊಂಡಾಗ ಅಥವಾ ಮೊನ್ನೆ ರೀಸೆಂಟಾಗಿ ಡೆಲ್ಲಿಯಲ್ಲಿ ಅರ್ಪಣಾ ಆರ್ಟ್ ಗ್ಯಾಲರಿಯಲ್ಲಿ ನಮ್ಮ ಪ್ರದರ್ಶನ ಆಯಿತು, ಹೇಳಿದ್ದಿದೆ ಇದು ನನ್ನ ಫ್ರೆಂಡ್ ಹಾಗೆ ಇದೆ, ಇದು ನಮ್ಮ ಕಸಿನ್ನ ಮಗು ಹಾಗೆ ಇದೆ ಅಂತ. ಹಾಗೆಲ್ಲ ತುಂಬ ಒಂದು ಮಾತುಗಳು ಬಂದಿತ್ತು. ಸೊ ನಾನವರನ್ನು ನೋಡಿಯೇ ಇಲ್ಲ. ಅಂದರೆ ಇದು ಏನಾಗ್ತದೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಆ ಚಿತ್ರಣದಲ್ಲಿ ಕೆಲವರಿಗೆ ಒಂದು ಹೋಲಿಕೆ ಕಂಡುಬಿಡ್ತದೆ, ಅವರನ್ನೆಲ್ಲೋ ನೋಡಿದ ಹಾಗೆ. ಹಾಗೆ ಎಷ್ಟೋ ಜನ ಇಷ್ಟಪಟ್ಟು ಕಲಾಕೃತಿ ಖರೀದಿಯನ್ನು ಮಾಡೋದಿದೆ, ನನಗಿದು ಅವರಿಗೆ ಗಿಫ್ಟ್ ಕೊಡಬೇಕು, ನೀವು ನೋಡಿದೇ ಮಾಡಿದ್ದೀರಿ ಹೇಗಾಗಿದೆ ಅಂತ ಹೇಳ್ಕೊಂಡು. ಅಂದರೆ ಇಲ್ಲಿ ಅವರ ಭಾವಚಿತ್ರಣ ಅಲ್ಲ, ಖಂಡಿತ ಇದು ಅವರ ಭಾವಚಿತ್ರಣ ಅಲ್ಲ. ನಾನು ಏನಾಗ್ತದೆ ಅಂತ ಹೇಳಿದರೆ ಆ ಒಂದು ಸಂದರ್ಭದಲ್ಲಿ ನಾನೇನು ಕ್ಯಾಚ್ ಮಾಡಿದ್ದೇನೆ ಅದನ್ನು ಚಿತ್ರ ಬಿಡಿಸಲಿಕ್ಕೆ ಪ್ರಯತ್ನಿಸ್ತೇನೆ. ನಾನು ಹೇಗೆ ಅಂದುಕೊಂಡುವುದಿಲ್ಲ ಹೀಗೆ ಚಿತ್ರ ಬರ್ತದೆ ಅಂತ ನಾನು ಅಂದ್ಕೊಂಡಿರೋದಿಲ್ಲ. ಖಂಡಿತ ಅದು ಒಂದೊಂದು ಬಣ್ಣ ಹಾಕ್ತಾ ಇದ್ದಾಗೆ ಆ ರೂಪವನ್ನು ಪಡ್ಕೊಳ್ಳುತ್ತೆ ಹೋಗ್ತದೆ. ಆದರೆ ಮೂಲ ಅಭಿಪ್ರಾಯ ಇಷ್ಟೇ, ಅಂದರೆ ಒಂದು ಸಿಟಿ ಲೈಫ್ನಿಂದಾಗಿ ಆಗ್ತಾ ಇರುವಂತಹ ಮಕ್ಕಳ ಮನಸ್ಸಿನ ಮೇಲಾದ ಪರಿಣಾಮ, ಒಳ್ಳೆಯದು ಇರ್ಬೋದು ಕೆಟ್ಟದ್ದು ಇರ್ಬೋದು, ಅದನ್ನು ಚಿತ್ರಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೆ. ಈ ಚಿತ್ರ ನೀವು ಈಗಾಗಲೇ ಹೇಳಿದ ಹಾಗೆ ಒಂದಷ್ಟು ಬಣ್ಣಗಳನ್ನು ಹಂತ ಹಂತವಾಗಿ ನೀವು ಮಾಡ್ತಾ ಇರುವುದನ್ನು ನಾವು ಗಮನಿಸಿದ್ದೇವೆ. ಅದು ಜೋಡಿಸಲ್ಪಟ್ಟಾಗ ಒಂದು ಸ್ಪಷ್ಟವಾದಂತಹ ನಿರ್ಧಾರ ಇಲ್ಲದೆ
ಮಾಡುವುದು ಕಷ್ಟ. ಒಂದು ಆರಂಭಿಕವಾಗಿ ಒಂದು ಯಾವುದೋ ಒಂದು ನಿರ್ಧಾರ ಮಾಡಿ, ನೀವೇ ಹೇಳಿದ ಹಾಗೆ ಮಧ್ಯೆ ಏನೋ ಸ್ವಲ್ಪ ಕೈ ತಪ್ಪಿತು, ಅದನ್ನು ಈ ಥರ ಬದಲಾಯಿಸೋಣ ಅನ್ನುವ ಒಂದು ಹೊಂದಾಣಿಕೆ ಏನಾದರೂ ನೀವು ಮಾಡ್ಕೊಳ್ಬೇಕಾಗ್ತದಾ ಅಥವಾ? ಖಂಡಿತ. ವಾಟರ್ ಕಲರ್ ಈ ಜಲವರ್ಣದ ಮಾಧ್ಯಮವೇ ಹಾಗೆ. ಒಂದು ಮಾತಿದೆ, ಶಾಲೆಯಲ್ಲಿ ಕಲಿಬೇಕಾದ್ರೆ ಹೇಳ್ತಾರೆ, ಯೂಶ್ವಲಿ ಈ ಆರ್ಟ್ ಕಾಲೇಜಲ್ಲಿ ಕಲಿಬೇಕಾದ್ರೆ ಹೇಳ್ತಾರೆ, ಯಾರು ಜಲವರ್ಣವನ್ನ ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡ್ತಾರೆ, ಒಳ್ಳೆ ವರ್ಕ್ ಮಾಡ್ತಾರೆ, ಲ್ಯಾಂಡ್ಸ್ಕೇಪ್ಸ್ ಎಲ್ಲ ಮಾಡ್ತಾರೆ, ಇದು ಕಲಿಯುವ ಮಕ್ಕಳಿಗೂ ಕೂಡ ಒಂದು ದಾರಿ. ಜಲವರ್ಣ ಮಾಧ್ಯಮವನ್ನು ಯಾರು ಪರ್ಫೆಕ್ಟ್ ಆಗಿ ಅಧ್ಯಯನ ಮಾಡ್ತಾರೆ ಅವರಿಗೆ ಖಂಡಿತ ಮತ್ತೆ ಬೇರೆ ಯಾವ್ದು ಬೇಕಾದರೂ ಮಾಡ್ಬೋದು, ಕಷ್ಟ ಆಗಲ್ಲ ಅಂತ. ಅಂದರೆ ಇದೊಂದು ಮೀಡಿಯಾವೇ ಹಾಗೆ, ಇದರಲ್ಲಿ ನೀವು ಹೇಗೆ ಸಹ ಬಣ್ಣಗಳನ್ನು ಬಳಸ್ಕೊಳ್ಬೋದು, ಮತ್ತು ಬಣ್ಣಗಳು ಫ್ರೆಶ್ ಆಗಿ ಉಳಿತದೆ. ಬೇರೆ ಬೇರೆ ನಮ್ಮ ಮೀಡಿಯಾದಲ್ಲಿ ತೋರಿಸಿದಾಗ ಈಗ ಆಯಿಲ್ ಕಲರ್ ಸ್ವಲ್ಪ ಟೈಮ್ ನಂತರ ಡಾರ್ಕ್ ಕಲರ್ ಎಲ್ಲ ಫೇಡ್ ಆಗ್ತಾ ಹೋಗ್ತದೆ, ಅಕ್ರಿಲಿಕ್ ಕಲರ್ ಕೂಡ ಹಾಗೆ ಆಗ್ತದೆ. ಆದರೆ ಈ ಜಲವರ್ಣದಲ್ಲಿ ಉಪಯೋಗ ಮಾಡಿದ ಬಣ್ಣಗಳು ಹಾಗೆ ಫ್ರೆಶ್ ಆಗಿ ಉಳಿತದೆ. ಅಂದರೆ ಪೇಪರ್ ಕ್ವಾಲಿಟಿನೂ ಒಳ್ಳೆದಿರಬೇಕು, ಆ್ಯಸಿಡ್ ಫ್ರೀ ಪೇಪರ್ ಆದರೆ ತುಂಬ ವರ್ಷಗಳ ತನಕ ಬಾಳಿಕೆ ಬರ್ತದೆ. ಅಂದರೆ ಬಹಳ ಚೆನ್ನಾಗಿ ಚಿತ್ರವನ್ನು ರಚಿಸುವ ಉದ್ದೇಶ ಇಟ್ಕೊಂಡು ನಿರ್ದಿಷ್ಟವಾದಂತಹ ಒಂದು ಚಿತ್ರವನ್ನು ಲಕ್ಷಿಸದೆ ಚಿತ್ರ ಹೇಗೆ ಅರಳಿಕೊಳ್ತದೋ ಅದಕ್ಕೆ ಪೂರಕವಾಗಿ ಅರಳಿಸಬೇಕಾದಂತಹ ಅರಳಿಸಬಲ್ಲಂತಹ ಸವಾಲನ್ನು ಕಲಾವಿದನಿಗೆ ನೀಡುವುದರಿಂದ ಕಲಾವಿದನಲ್ಲಿ ಸಾಕಷ್ಟು ಕ್ಷಮತೆ ಇರಬೇಕಾಗ್ತದೆ ಮತ್ತು ಆ ಸವಾಲನ್ನು ಸ್ವೀಕರಿಸಿ ತಾನೇ ಆ ಚಿತ್ರವಾಗಿ ಅರಳಬೇಕಾದಂತಹ ಅನಿವಾರ್ಯತೆ ಕೂಡ ಇರ್ತದೆ. ಇದನ್ನು ಎದುರಿಸಿಕೊಂಡು ತನ್ನನ್ನು ಗಟ್ಟಿಯಾಗಿ ಉಳಿಸಿಕೊಂಡು ಆ ಸವಾಲಿನ ಎದುರು ಗಟ್ಟಿಯಾಗಿ ನಿಂತು ಎಷ್ಟರ ಮಟ್ಟಿಗೆ ತಾಳಿಕೊಳ್ತಾನೆ ಅನ್ನುವುದರ ಮೇಲೆ ಕಲಾವಿದ ಸೃಷ್ಟಿಯಾಗುವ ಸಂಖ್ಯೆಯ ಪ್ರಮಾಣ ಇರ್ತದೆ ಅನ್ನುವುದು ಸರ್ವವಿದಿತ. ಹೀಗಾಗಿ ಇಂತಹ ಸವಾಲುಗಳನ್ನು ಗಟ್ಟಿಯಾಗಿ ದಿಟ್ಟವಾಗಿ ನೀವು ಎದುರಿಸಿದ್ರಿಂದ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದೀರಿ. ಸ್ಟುಡಿಯೋದಲ್ಲಿ ಚಿತ್ರವನ್ನು ಅರಳಿಸುವ ಮೂಲಕ ನಮ್ಮ ವೀಕ್ಷಕರ ಮನಸ್ಸುಗಳನ್ನು ಅರಳಿಸಿದ್ದೀರಿ, ಅವರ ಮನಸ್ಸುಗಳಲ್ಲಿ ಈ ಚಿತ್ರಗಳನ್ನು ವರ್ಣ ಚಿತ್ತಾರವನ್ನು ಮೂಡಿಸಿದ್ದೀರಿ ಅನ್ನುವುದನ್ನು ಈ ಕಲಾವಿದ ಕಾರ್ಯಕ್ರಮದ ಮೂಲಕ ಹೇಳಿಕೊಳ್ತಾ ಮತ್ತಷ್ಟು ಇಂತಹ ಪುಳಕಗಳು ನಿಮ್ಮನ್ನು ಕಾದಿವೆ. ಪುರುಷೋತ್ತಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಜನಾರ್ದನ್ ಅವರ ವಿಶೇಷವಾದಂತಹ ಚಿತ್ರಗಳ ಬಗ್ಗೆ ನಾವು ಮಾತನಾಡುವುದಿದೆ ಮತ್ತು ಕಲಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧನೆಯ ವಿಚಾರಗಳನ್ನು ಕೂಡ ನಿಮ್ಮೆದುರು ತೆರೆದುಕೊಳ್ಳುವುದಿದೆ. ಇವುಗಳನ್ನೆಲ್ಲ ಮಾಡೋಣ, ಮತ್ತಷ್ಟು ಚಿತ್ರಗಳನ್ನು ನೋಡೋಣ ಒಂದು ವಿರಾಮದ ಬಳಿಕ. ಕಲಾವಿದ ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಲಾವಿದರ ಸಾಮರ್ಥ್ಯವನ್ನು ವೀಕ್ಷಕರಾದ ನಿಮ್ಮೆದುರು ನೇರ ತೆರೆದಿಡುವಂತಹ ಪುಟ್ಟ ಪ್ರಯತ್ನದ ಸ್ವರೂಪವಾಗಿ ಅರಳಿಕೊಂಡಂತಹ ಪರಿಕಲ್ಪನೆ ಕಲಾವಿದ. ನೃತ್ಯ, ಸಂಗೀತ, ಚಿತ್ರಕಲೆ, ಶಿಲ್ಪ ಮತ್ತಿತರ ವಿವಿಧ ಪ್ರಕಾರಗಳ ಕಲಾವಿದರು ನಿಮ್ಮೆದುರೇ ತಮ್ಮ ಕೈಚಳಕವನ್ನು ತೋರುವ ಮೂಲಕ ಸರ್ವತ್ರ ಪುಳಕವನ್ನು ಉಂಟು ಮಾಡುವಂತಹ ಕ್ರಿಯೆಗೆ ಸಾಕ್ಷಿಯಾಗುವುದು ಈ ಕಾರ್ಯಕ್ರಮದ ಉದ್ದೇಶ. ನಿಮ್ಮ ನೇರ ಭಾಗವಹಿಸುವಿಕೆಗಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಉದಯೋನ್ಮುಖ ಪ್ರತಿಭಾನ್ವಿತ ಕಲಾವಿದ ಜನಾರ್ದನ್ ರಾವ್ ಅವರನ್ನು ಮತ್ತೊಮ್ಮೆ ಸ್ವಾಗತಿಸೋಣ. ಸ್ವಾಗತ ಜನಾರ್ದನ್ ಅವರೇ ನಿಮಗೆ ಈ ಕಾರ್ಯಕ್ರಮಕ್ಕೆ. ಅತ್ಯಂತ ಸುಂದರವಾದಂತಹ ಚಿತ್ರವೊಂದನ್ನು ತಮ್ಮ ಕೈ ಚಳಕದ ಮೂಲಕ ಮತ್ತು ಬುದ್ಧಿಮತ್ತೆಯ ಮೂಲಕ ವರ್ಣ ಸಂಯೋಜನೆಯ ಸಾಮರ್ಥ್ಯದ ಮೂಲಕ ಜಲವರ್ಣ ಮಾಧ್ಯಮದಲ್ಲಿ ಹ್ಯಾಂಡ್ಮೇಡ್ ಪೇಪರ್ ಅನ್ನುವ ಕೈಯಿಂದ ಮಾಡಲ್ಪಡದ ಪೇಪರ್ನ ಮೂಲಕ ನಮ್ಮೆದುರು ತೋರಿಸಿದ್ದಾರೆ. ಈ ಚಿತ್ರದ ಬಗ್ಗೆ ಮತ್ತಷ್ಟು ವಿವರಗಳನ್ನು ಅವರಿಂದ ತಿಳ್ಕೊಳ್ಳೋಣ. ಮೇಲ್ನೋಟಕ್ಕೆ ನೋಡುವ ಹಾಗೇ ಒಂದು ಮಗುವಿನ ಚಿತ್ರ, ಕನಸುಗಳನ್ನು ಹೊಂದಿರುವಂತಹ ಮಗು ಬಹಳಷ್ಟು ವರ್ಣಗಳ ಮೂಲಕ ವಿಜೃಂಭಿಸುವ ಮತ್ತು ಗಾಢ ವರ್ಣಗಳ ಮೂಲಕ ಗಾಢ ಪ್ರಭಾವವನ್ನು ಬೀರುವಂತಹ ಪ್ರಯತ್ನ ಈ ಚಿತ್ರಗಳಲ್ಲಿದೆ. ಈ ಚಿತ್ರದ ಸೂಕ್ಷ್ಮವನ್ನು ನೀವು ಮತ್ತೊಮ್ಮೆ ಗಮನಿಸಬಹುದು. ಈಗಾಗಲೇ ಜನಾರ್ದನ್ ಅವರು ಪ್ರಸ್ತಾಪಿಸಿದ ಹಾಗೆ ಕಣ್ಣಿನ ಭಾಗದಲ್ಲಿ ಕಡು ಕಪ್ಪನ್ನು ಹೊಂದಿದ್ದು ಕೂಡ ಆ ಕಪ್ಪಿನ ಒಳಗೆ ಕಣ್ಣು ಕಾಣಿಸಿಕೊಳ್ಳುವ ಪರಿಯನ್ನು ನೀವು ಈ ಚಿತ್ರವನ್ನು ನೋಡಿದಾಗ ಗಮನಿಸಬಹುದು. ಹೇಳಿ ಜನಾರ್ದನ್ ಅವರೇ ಈ ಚಿತ್ರದ ಬಗ್ಗೆ. ನಾನು ಆ ಮೊದಲೇ ಹೇಳಿದ ಹಾಗೆ ಈ ಮಕ್ಕಳ ಜೊತೆಗೆ ನನಗೆ ಬರುವುದು ಬಹಳಷ್ಟು ಕುತೂಹಲಕಾರಿ ಅಂಶವನ್ನು ನನಗೆ ಬಿಟ್ಟುಕೊಡ್ತದೆ.
ಸಾಮಾನ್ಯವಾಗಿ ಕಲಾವಿದರಂತ ಹೇಳಿದ ತಕ್ಷಣ ಅವರು ಹೇಗೋ ಇರ್ತಾರೆ, ಮೂಡಿಯಾಗಿರ್ತಾರೆ ಅಂತೆಲ್ಲ ಒಂದು ಮಾತಿದೆ. ಖಂಡಿತ ಹಾಗಲ್ಲ. ಅಂದರೆ ಅವರು ಯಾವುದೋ ಒಂದು ಕಲ್ಪನೆಯಲ್ಲಿ ತೊಡಗಿದ್ದಾಗ ಕೆಲವೊಮ್ಮೆ ಮಾತಾಡಿದ್ದು ಕೇಳಿಸದೇ ಇರಬಹುದು ಅವರಿಗೆ. ಹಾಗಾಗುವುದಿದೆ, ಬಹಳಷ್ಟು ಬಾರಿ ಆಗಿರ್ತದೆ. ನಾವು ಹಿರಿಯ ಕಲಾವಿದರನ್ನು ಮಾತಾಡಬೇಕಾದ್ರೆ ಅವರು ಎಷ್ಟೋ ಬಾರಿ ಈ ವಿಚಾರಗಳನ್ನೆಲ್ಲ ಹೇಳಿದ್ದಿದೆ. ಏನೋ ಒಂದು ವಿಚಾರಗಳ ಡಿಸ್ಕಷನ್ ಆಗ್ತಾ ಇರ್ತದೆ, ಒಳ್ಳೊಳ್ಳೆ ವಿಚಾರಗಳ ಮಧ್ಯದಲ್ಲಿ ಬಂದು ಹೋಗ್ತದೆ. ಆವಾಗ ಕೆಲವೊಮ್ಮೆ ಅವರು ಸಡನ್ನಾಗಿ ಆ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಬೇರೆ ಯಾವುದೋ ವಿಚಾರವನ್ನು ತಗೊಳ್ತಾರೆ. ನಮಗೆ ಅನ್ನಿಸ್ಬೋದು ಇವರು ಯಾಕೆ ಹೀಗೆ ಮಾತಾಡ್ತಿದ್ದಾರೆ ಅಂತ. ಆದರೆ ಅಲ್ಲಿ ನಿಜವಾದ ಅರ್ಥದಲ್ಲಿ ಆ ವಿಚಾರಕ್ಕೆ ಅಷ್ಟೇ, ಮತ್ತು ನಂತರದ ವಿಚಾರ ಅವರಿಗೆ ಏನೋ ಸಡನ್ ನೆನಪಾಗಿ ಹಾಗೆ ಹೇಳುವುದಿದೆ. ಅಂದರೆ ಸಾಮಾನ್ಯವಾಗಿ ಹಾಗೆ ಅಲ್ವ, ಹಿರಿಯರ ಜೊತೆ ನಾವು ಬೆರೆತು ಕಲಿಯುವಂಥದ್ದು ಬಹಳಷ್ಟು ಇರ್ತದೆ. ಈ ರೀತಿ ಈ ಮಕ್ಕಳ ಜೊತೆಗೆ ನಾನು ಬೆರಿಬೇಕಾದ್ರೆ ನಾನು ಬಹಳಷ್ಟು ಅಂಶಗಳನ್ನು ಕಲ್ತದ್ದಿದೆ. ಸಾಮಾನ್ಯವಾಗಿ ಕಲ್ತದ್ದು ಅಂತ ಹೇಳಿದರೆ ಈ ಮಕ್ಕಳ ಶಿಬಿರಗಳಲ್ಲಿ, ನಮ್ಮಲ್ಲಿ ಮಕ್ಕಳ ಶಿಬಿರ ಅಂತ ಹೇಳಿದರೆ ಇವಾಗ ನಾನು ಮಂಡ್ಯ ರಮೇಶ್ರ ಮೈಸೂರಿನಲ್ಲಿ ನಟನದವರು ಮಾಡ್ತಾ ಇದ್ದಾರೆ ಮಂಡ್ಯ ರಮೇಶ್ರ ಶಿಬಿರಗಳು, ಮತ್ತು ಇಲ್ಲಿ ರಂಗಭೂಮಿ ಉಡುಪಿ ಶಿಬಿರ ಮಾಡುತ್ತೆ, ಮತ್ತು ಕೊರಗ ಮಕ್ಕಳ ಶಿಬಿರ ಕೂಡ ಆಗುತ್ತೆ, ಅದನ್ನು ಕೂಡ ಸಂಯೋಜನೆ ಮಾಡಿಸಿದರು. ಅದರ ಜೊತೆಗೆ ಇಲ್ಲಿ ಕಲಾವಿದ ಪುರುಷೋತ್ತಮ ಅಡ್ವೆ ಅವ್ರ ಶಿಬಿರಗಳನ್ನು ಕೆಲವೊಂದು ಮಾಡಿದ್ದಿದೆ. ಅವ್ರ ಜೊತೆಗೆ ನಾನೀಗ ಹೆಚ್ಚಾಗಿ ಕೆಲಸ ಮಾಡ್ತಾ ಇರ್ತೇನೆ. ಮತ್ತು ಆರ್ಟಿಸ್ಟ್ ಫಾರ್ಮ್ ಕೂಡ ಕೆಲವೊಂದು ಶಿಬಿರಗಳನ್ನು ಆಯೋಜಿಸಿದೆ ಈ ಉಡುಪಿ ಭಾಗದಲ್ಲಿ. ಆ ಮಕ್ಕಳ ಜೊತೆ ಬೆರಿತಾ ಇರಬೇಕಾದ್ರೆ ನನಗನ್ನಿಸಿದ್ದು, ಸಾಮಾನ್ಯ ಒಂದು ಹೈಸ್ಕೂಲ್ ಹಂತದ ಮಕ್ಕಳಿಗಿಂತ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ. ಆ ಮಕ್ಕಳಲ್ಲಿ ಇರುವಂತಹ ಒಂದು ಸ್ಪಾಂಟೇನಿಯಸ್ ಇದೆಯಲ್ಲ, ಅದು ಹೈಸ್ಕೂಲಿಗೆ ಹೋದ ತಕ್ಷಣ ಈ ಸಮಾಜ ಅವರನ್ನು ಪರಿವರ್ತನೆ ಮಾಡಿದೇನೋ ಅನ್ನಿಸಿಬಿಡುವ ಹಾಗೆ ಆಗಿರ್ತದೆ. ಆ ಮಕ್ಕಳು ಸರಿಯಾಗಿ ಬೆರೀಲಿಕ್ಕೆ ಬಯಸುವುದಿಲ್ಲ. ನಾವೇನೋ ಒಂದು ಮಕ್ಕಳ ಹಾಡು ಹೇಳಿಕೊಟ್ರೆ ಅದನ್ನು ಹೇಳಲಿಕ್ಕೆ ಬಯಸುವುದಿಲ್ಲ. ಆದರೆ ಚಿಕ್ಕ ಮಕ್ಕಳು ಬಹಳ ಈಸಿಯಾಗಿ ಮಾಡಿಬಿಡ್ತಾರೆ, ಅವರಿಗೆ ಅದನ್ನು ಎಂಜಾಯ್ ಮಾಡಿಬಿಡ್ತಾರೆ. ಅಂದರೆ ಟೋಟಲ್ ಆಗಿ ಏನು, ನಮ್ಮ ಪ್ರಯತ್ನ ನಾವು ಆದಷ್ಟು ಸುತ್ತಲಿನ ಪ್ರಕೃತಿಯನ್ನು ಮತ್ತು ಅದ್ರ ಜೊತೆಗೆ ವಸ್ತುಗಳನ್ನು ಎಂಜಾಯ್ ಮಾಡೋದನ್ನು ಕಲಿಬೇಕು. ಅದು ಬಿಟ್ಟು ಹೈಸ್ಕೂಲಿಗೆ ಹೋದ ತಕ್ಷಣ ಅವರ ತಲೆಯಲ್ಲಿ ಬೇರೆಯೇ ತುಂಬಿಕೊಂಡು ಬಿಡ್ತದೆ. ಆ ಒಂದು ಬುದ್ಧಿ ಇದೆ ಅಲ್ಲ, ಎಲ್ಲಿಂದ ಬರ್ತದೋ ಗೊತ್ತಿಲ್ಲ. ಅಂದರೆ ಅವರು ಬೆರೀಲಿಕ್ಕೆ ಬಯಸುವುದಿಲ್ಲ. ಇವಾಗ ಅಂತೂ ನೋಡಿ, ಸಿಟಿ ಮಕ್ಕಳು ಖಂಡಿತ ಅವರು ಬೆರೆಯುವುದೇ ಇಲ್ಲ ಜಾಸ್ತಿ ಹೊರಗಿನವರ ಜೊತೆ. ಯಾರೋ ಮನೆಗೆ ಬಂದರು, ಅವರಷ್ಟಕ್ಕೆ ಬಂದರು ಹೋದರು. ಅದೇ ಕೆಲವೊಂದು ಹಳ್ಳಿ ಮಕ್ಕಳಲ್ಲಿ ಬನ್ನಿ ಕೂತ್ಕೊಳ್ಳಿ ಎಲ್ಲ ಮಾತಾಡಿ ಆಯಿತು, ಗಲಾಟೆ ಇನ್ನೊಂದು ಮತ್ತೊಂದು ಎಲ್ಲ ಆಗಿ ಆಯಿತು ಹಾಗೆ. ಸೊ ಈ ರೀತಿಯಲ್ಲಿ ಆ ಮಕ್ಕಳ ಜೊತೆ ಬೆರೆಯುವಾಗ ಏನು ಅಂಶಗಳನ್ನು ನಾನು ಗಮನಿಸ್ತೇನೆ ಅದನ್ನು ಚಿತ್ರರೂಪಕ್ಕೆ ತರಲಿಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೇನೆ. ಅದೇ ನನ್ನ ಚಿತ್ರಗಳಲ್ಲಿ ಎದ್ದು ಕಾಣುತ್ತದೆ. ಅದರ ಜೊತೆಗೆ ಬೇರೆ ಈ ವಾಸ್ತುವಿನ ಕಲ್ಪನೆಯ ಚಿತ್ರಗಳನ್ನು ಕೂಡ ನಾನು ರಚನೆ ಮಾಡಿದ್ದಿದೆ. ಅಂದರೆ ಮೂಲವಾಗಿ ಕರಾವಳಿ ಭಾಗಕ್ಕೆ ಬೇಕಾಗಿ ಇಲ್ಲಿಯ ಸಂಪ್ರದಾಯಗಳು ಮತ್ತು ಇಲ್ಲಿ ಆಗಿರುವಂತಹ ರಿಲೀಜಿಯಸ್ ಥಾಟ್ಸ್ ಏನಿದೆ ಅದು ನನಗೆ ಯಾವತ್ತೂ ಪರಿಣಾಮ ಬೀರಿರುವಂಥ, ನನಗೆ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಕಲಾವಿದರಾದ ಕೆ ಹೆಬ್ಬಾರಿಗೂ ಇಲ್ಲಿನ ಅಂಶಗಳು ಬಹಳಷ್ಟು ಪರಿಣಾಮ ಬೀರಿದೆ. ನನಗೂ ಕೂಡ ಈಗ ಯಕ್ಷಗಾನ ನೋಡೋದು, ಭೂತಕಾಲ ನೋಡೋದು, ಇನ್ನೊಂದು ಮತ್ತೊಂದು ಏನೋ ಒಂದು ಸೆನ್ಸಿಟಿವ್, ಹೌದು ನಾಗಮಂಡಲ ಚಿತ್ರಣಗಳು ಕೂಡ ಹಾಗೆ. ಸೊ ಈ ಎಲ್ಲ ಚಿತ್ರಣಗಳಲ್ಲಿ ಇರುವಂತಹ ಅಂಶಗಳನ್ನು ನಾವು ಚಿತ್ರಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಅದೇ ನನ್ನ ಚಿತ್ರಗಳಲ್ಲಿ ಹೆಚ್ಚಾಗಿ ಕಾಣಲಿಕ್ಕೆ ಸಿಗ್ತದೆ. ವಾಸ್ತು ಸಹಿತ ವಿವಿಧ ನಿಮ್ಮ ಚಿತ್ರಗಳಲ್ಲಿ ಕೆಲವೊಂದಷ್ಟು ಚಿತ್ರಗಳು ನಮ್ಮ ಸಂಗ್ರಹದಲ್ಲಿ ಇವೆ. ಈಗ ಅವುಗಳನ್ನು ನೋಡುವುದಕ್ಕಿಂತ ಮೊದಲು ಜನಾರ್ದನ್ ಅವರೇ, ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕಿದೆ. ಸ್ಥಳೀಯವಾದಂತಹ ವಸ್ತುವನ್ನು ಕಲಾವಿದನಾದವನು ತನ್ನ ಮಾಧ್ಯಮದ ಮೂಲಕ ಪ್ರಕಟಪಡಿಸಿದಾಗ ಆ ಕಲಾವಿದನಿಗೆ ಸ್ಥಳೀಯವಾದಂತಹ ವ್ಯಾಪ್ತಿಯ ಜೊತೆಗೆ ಸ್ಥಳೀಯ ವಸ್ತುವನ್ನು ರಾಷ್ಟ್ರೀಯ ಮಟ್ಟಕ್ಕೋ ಅಂತಾರಾಷ್ಟ್ರೀಯ ಮಟ್ಟಕ್ಕೋ ಕೊಂಡೊಯ್ದಂತಹ ಒಂದು ತೃಪ್ತಿಯ ಜೊತೆಗೆ ಆ ವಸ್ತುವಿನ ವೈಶಾಲ್ಯ ಕೂಡ ಅರಿವಿಗೆ ಬರ್ತದೆ. ಹೀಗಾಗಿ ಅವನು ಸ್ಥಳೀಯವಾಗಿ ಅವಿಭಾಜ್ಯನಾಗ್ತಾನೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಗುರುತಿಸಲ್ಪಡ್ತಾನೆ. ಇನ್ನೊಂದು ದೃಷ್ಟಿಯಿಂದ ಹೇಳುವುದಿದ್ರೆ, ತನ್ನ ಸುತ್ತಲಿನ ವಿಚಾರಗಳನ್ನೇ ಗಮನಿಸಲಾರದವ, ತಿಳಿಯಲಾರದವ ಅವನು ಯಾವುದೇ ಪ್ರಕಾರದ ಕಲಾವಿದನಿರ್ಬೋದು, ಇನ್ನು ಹೊರಗಿಂದನ್ನು ಏನು ನೋಡಲು ಸಾಧ್ಯ, ಏನು ಮಾಡಲು ಸಾಧ್ಯ. ಈ ನೆಲೆಯಲ್ಲಿ ಸರಿಸುಮಾರು 30-32 ವರ್ಷಗಳ ಓರ್ವ ಉದಯೋನ್ಮುಖ ಕಲಾವಿದ ನೀವು. ಇದರ ಬಗ್ಗೆ ಒಂದಷ್ಟು ಇದರ ಪ್ರಕಾರಗಳ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರಿ. ವಾಟರ್ ಕಲರ್ ಇರ್ಬೋದು, ಆಯಿಲ್ ಪೇಂಟಿಂಗ್ ಇರ್ಬೋದು, ಒರಿಗಾಮಿ ಇರ್ಬೋದು, ಅಥವಾ ಇನ್ನು ಬೇರೆ ಬೇರೆ ರೀತಿಯ ಕಲಾ ಪ್ರಕಾರಗಳ ಅಭಿವ್ಯಕ್ತಿ ಸಾಧ್ಯತೆಗಳ ಒಂದು ಗೊಂಚಲು ನಿಮ್ಮ ಬಳಿ ಇದೆ. ಇದು ಹೇಗೆ ಸಾಧ್ಯ ಆಯಿತು? ಚಿತ್ರಕಲೆಗೆ ಸಂಬಂಧಪಟ್ಟ ಹಾಗೆ, ಪ್ರಧಾನವಾಗಿ ಚಿತ್ರಕಲೆಗೆ ಸಂಬಂಧಪಟ್ಟ ಹಾಗೆ ನೀವು ಹೇಗೆ ನಿಮ್ಮನ್ನು ತೊಡಗಿಸಿಕೊಂಡ್ರಿ ಮತ್ತು ಹೇಗೆ ಬೆಳೆದ್ರಿ? ಯಾವ ಶಿಬಿರಗಳಲ್ಲಿ ಭಾಗವಹಿಸಿದ್ದೀರಿ? ಎಂತೆಂಥ ಅವಕಾಶಗಳು ನಿಮಗೆ ಸಿಕ್ಕಿದವು? ಎಂತೆಂಥ ಅವಕಾಶಗಳನ್ನು ನೀವು ಹಿಡ್ಕೊಂಡ್ರಿ? ಇಲ್ಲಿ ನಾ ಆವಾಗಲೇ ಹೇಳಿದ ಹಾಗೆ ಚಿತ್ರಕಲಾ ಮಂದಿರ ನನಗೆ ಹೊಸ ಅಂದರೆ ಪರಿಚಯ, ಕಲೆಯ ಬಗ್ಗೆ ಪರಿಚಯ ಕೊಟ್ಟದ್ದೇ ಚಿತ್ರಕಲಾ ಮಂದಿರ. ಚಿತ್ರಕಲಾ ಮಂದಿರದಲ್ಲಿ ಏನಾಯಿತು ಅಂತ ಹೇಳಿದರೆ, ನಾನು ಸೇರಿದ್ದು ಅದು ನಾನು ಹೇಳಲೇಬೇಕು. ಯಾವಾಗಲೂ ಏನಾಗ್ತದೆ, ನಾವು ಅಂದುಕೊಂಡದ್ದೊಂದು ಆಗುವುದೊಂದು.
ನಾನು ಸೇರಿದ್ದು ಡ್ರಾಯಿಂಗ್ ಟೀಚರ್ ಆಗಬೇಕು, ಹೈಸ್ಕೂಲ್ಗೆ ಟೀಚ್ ಮಾಡ್ಲಿಕ್ಕೆ ಹೋಗ್ಬೇಕು ಅನ್ನೋ ಒಂದು ಅಭಿಪ್ರಾಯ ಇಟ್ಟುಕೊಂಡೇ ಸೇರಿದ್ದು. ಅಂದರೆ ಆ ಕೋರ್ಸ್ ಮಾಡಿದರೆ ಏನೋ ಒಂದು ಜಾಬ್ ಆಗ್ತದೆ, ಗೌರ್ಮೆಂಟ್ ಜಾಬ್, ಅಂದರೆ ಒಂದು ಮೈಂಡ್ ಸೆಟ್ ಇರ್ತದಲ್ಲ ಆ ರೀತಿ. ಆದರೆ ಅದು ತಪ್ಪು ಅನ್ನೋದಕ್ಕೆ ನಾನೇ ಜ್ವಲಂತ ಉದಾಹರಣೆ. ಅಂದರೆ ಇಲ್ಲಿಯ ತನಕ ಏನಾಯಿತು ಅಂತ ಹೇಳಿದರೆ, ನಾನು ಅಲ್ಲಿ ಸೆಕೆಂಡ್ ಇಯರ್ ಫೌಂಡೇಶನ್ ಆಗಿ ಇನ್ನೇನು ಥರ್ಡ್ ಇಯರ್ಗೆ ಬರಬೇಕು ಅಂತ ಅಂದ್ಕೊಳ್ಬೇಕು ಆದ ಹೊತ್ತಿಗೆ ನನ್ನಲ್ಲಿ ಏನು ಸುಪ್ತವಾಗಿ ಕೆಲವೊಂದು ಅಂಶಗಳು ಜಾಗೃತವಾಯಿತು. ಹೇಗೆ ಅಂತ ಹೇಳಿದರೆ, ನಾನು ಯಾಕೆ ಡ್ರಾಯಿಂಗ್ ಟೀಚರೇ ಆಗಬೇಕು, ಯಾಕೆ ನಾನು ಆರ್ಟನ್ನೇ ಮುಂದುವರಿಸಬಾರ್ದು, ನನ್ನ ಹತ್ರ ಏನು ಅಭಿಪ್ರಾಯಗಳಿದೆ, ನಾನು ಯಾಕೆ ಅದನ್ನು ಕ್ಯಾನ್ವಾಸ್ ಮುಖಾಂತರ ಬಿಚ್ಚಿಡಬಾರ್ದು ಅನ್ನುವಂಥ ಒಂದು ನನ್ನದೇ ಕಲ್ಪನೆಗಳು ಹುಟ್ಟುಕೊಳ್ಳಿಕ್ಕೆ ಶುರುವಾಯಿತು. ಆವಾಗ ನಾನು ಟ್ರಾವೆಲಿಂಗ್ ಮಾಡಲಿಕ್ಕೆ ತೊಡಗಿದೆ, ತುಂಬ ಟೂರ್ ಮಾಡ್ತು ಹೊರಗಡೆ ಎಲ್ಲ. ಆ ಸಂದರ್ಭದಲ್ಲಿ ಈ ಶಿಬಿರಗಳು ಮತ್ತು ಬೇರೆ ಬೇರೆ ವರ್ಕ್ಶಾಪ್ಗಳು ನನಗೆ ಬಹಳಷ್ಟು ಹೆಲ್ಪ್ ಮಾಡ್ತು. ನಾನು ಭೋಪಾಲ್ಗೆ ಹೋಗಿದ್ದೆ, ನಾನು 4th ಇಯರ್ ಇರಬೇಕು. ಆವಾಗ ಭೋಪಾಲಲ್ಲಿ ರಾಷ್ಟ್ರಮಟ್ಟದ ಶಿಬಿರ ಆಯಿತು. ಅದು ರಾಷ್ಟ್ರಮಟ್ಟದ ಸೀನಿಯರ್ ಆರ್ಟ್ ಸ್ಟೂಡೆಂಟ್ ವರ್ಕ್ಶಾಪ್ ಅಂತ. ಅದರಲ್ಲಿ ತುಂಬ ವಿಚಾರಗಳನ್ನು ಕಲಿತೆ. ಸೆರಾಮಿಕ್ಸ್ ವರ್ಕ್ ಮಾಡೋದು ಹೇಗೆ, ಮ್ಯೂರಲ್ ಮಾಡೋದು ಹೇಗೆ, ಗ್ರಾಫಿಕ್ಕಲ್ಲಿ ನಮಗೆ ಲಿಥೋಸ್ಟೋನ್ ಮಾಡೋದು ಹೇಗೆ, ಅದ್ರ ಜೊತೆಗೆ ಎಚ್ಚಿಂಗ್ ಮಾಡೋದು ಹೇಗೆ ಅಂತ ಬಹಳಷ್ಟು ವಿಚಾರಗಳು ಸುಮಾರು 1-1.5 ತಿಂಗಳಷ್ಟು ಕಾಲ ನಾನಲ್ಲಿ ಭೋಪಾಲ್ ಭಾರತ್ ಭವನಲ್ಲಿದ್ದು ಕಲಿತೆ. ಅಂತ ಬಹಳಷ್ಟು ಶಿಬಿರಗಳು. ಕಲ್ಕತ್ತಾಕ್ಕೆ ಹೋಗಿದ್ದೆ ನಾನು, ಶಾಂತಿನಿಕೇತನಿಗೆ ಎಕ್ಸಾಮ್ ಬರೆದಾವಾಗಲೂ ಹಾಗೆ. ಅಲ್ಲಿ ಸುಮಾರು 1 ತಿಂಗಳಿರಬೇಕು. ಅಲ್ಲಿ ನಾನು ಏನಾದರೂ ವಿಚಾರಗಳನ್ನು ಕಲಿಬೇಕನ್ನೋ ಒಂದು ಆಸೆ ಇತ್ತು. ಮತ್ತು ಬಾಂಬೆಯಲ್ಲಿ ವರ್ಕ್ಶಾಪ್ ಇತ್ತು, ಕೇರಳದಲ್ಲಿ, ಹಿಮಾಚಲ್ ಪ್ರದೇಶಕ್ಕೆ ವರ್ಷಕ್ಕೆ 2 ವರ್ಷಕ್ಕೊಮ್ಮೆ ಆದರೂ ಹೋಗಿ ಬರ್ತಿರ್ತೇವೆ. ಹೀಗೆ ಒಂದು ಏನಾದರೂ ಚೇಂಜ್ಗೋಸ್ಕರ. ಮತ್ತು ಡೆಲ್ಲಿಯಲ್ಲಾದ ವರ್ಕ್ಶಾಪ್ ಇರ್ಬೋದು. ಇವೆಲ್ಲ ಏನಂತ ಹೇಳಿದರೆ ನಮ್ಮನ್ನು ನಾವು ಪಕ್ವಗೊಳಿಸಲಿಕ್ಕೆ ಒಂದು ದಾರಿಯಾಗಿ ಬಿಡ್ತದೆ. ಮತ್ತು ನಾನು ಕಲಿತಾ ಇರಬೇಕಾದ್ರೆ ನನಗೆ ಈ ಕಲೆಯ ಮಾರ್ಗದಲ್ಲಿ ನೀನು ಹೋಗಬಹುದು ಅಂತ, ಅಂದರೆ ಒಂದು ದಿಕ್ಸೂಚಿಯಾಗಿ ನನಗೆ ಒಂದು ಇದು ಕೊಟ್ಟವರು ಶ್ರೀಯುತ ವಿಶ್ವನಾಥ್ AS ಅಂತ. ಅವರು ನಮಗೆ ಚಿತ್ರಕಲಾ ಮಂದಿರಲ್ಲಿ ನನಗೆ ಲೆಕ್ಚರರ್ ಆಗಿದ್ದರು. ಅವರ ಒಂದು ಇದರಲ್ಲಿ ನಾನು ಬರೆಯುವುದಾಗಿರಬಹುದು ಅಥವಾ ಒಂದು ವಸ್ತುವನ್ನು ನೋಡುವುದು, ನಾವು ನೋಡುವುದಕ್ಕೆ ಮತ್ತು ಕಾಣುವುದಕ್ಕೆ ಬಹಳಷ್ಟು ವ್ಯತ್ಯಾಸ ಇರ್ತದೆ. ಕಾಣುವುದು ಬೇರೆ, ನೋಡುವುದು ಬೇರೆ. ನಾವು ಕಾಣಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಕಲಾವಿದರವರು, ಬರೀ ನೋಡಿದರೆ ಸಾಧ್ಯ ಆಗೋದಿಲ್ಲ. ಅದನ್ನು ಅವರು ಹೇಳಿಕೊಟ್ರು ನನಗೆ. ನಂತರ ನಮಗೆ ಲೆಕ್ಚರ್ ಆಗಿದ್ದ ವಿಶ್ವೇಶ್ವರ ಪರ್ಕಳ ಅವರು ಕೂಡ ಹಾಗೆ ಬಹಳಷ್ಟು ವಿಚಾರಗಳು. ಅವ್ರ ಜೊತೆಗೆ ತುಂಬ ವರ್ಷ ಕೆಲಸ ಮಾಡಿದೆ ನಾನು. ಅಂದರೆ ಅವ್ರ ಜೊತೆಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಬಹಳಷ್ಟು ಪ್ರಾಜೆಕ್ಟ್, ಈ ಮ್ಯೂರಲ್ ಆಗಿರ್ಬೋದು, ಇಂಟೀರಿಯರ್ ಆಗಿರ್ಬೋದು, ಇಂಟೀರಿಯರ್ ಡೆಕೋರೇಷನ್ಗೆ ಸಂಬಂಧಪಟ್ಟು ಫೈಬರ್ ಮ್ಯೂರಲ್, ಕ್ಲೇ ಮ್ಯೂರಲ್, ಇದನ್ನೆಲ್ಲ ಬಹಳಷ್ಟು ಮಾಡಿತ್ತು ಆ ಸಂದರ್ಭದಲ್ಲಿ. ಅದ್ರ ಜೊತೆಗೆ ಇವಾಗ ಪ್ರಸ್ತುತ ನಾನು ಕಲಾವಿದ ಪುರುಷೋತ್ತಮ ಅಡ್ಡಿಯವರ ಜೊತೆ ವರ್ಕ್ ಮಾಡ್ತಿದ್ದೇನೆ. ಈ ಟೌನ್ ಹಾಲ್ ಹೊರಗಡೆ ಇರುವಂಥ ಮ್ಯೂರಲ್ ಉಡುಪಿಯಲ್ಲಿ, ಮತ್ತು ಮಲ್ಪೆಯಲ್ಲಿರುವಂತಹ ಗಾಂಧೀಜಿ ಸ್ಟ್ಯಾಚು, ಅದನ್ನೆಲ್ಲ ಅಂದರೆ ನಾವು ಹೆಚ್ಚಾಗಿ ಕೆಲಸ ಮಾಡೋದಕ್ಕಿಂತ ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತೇವೆ. ಕಾರ್ಕಳದಲ್ಲಿರುವಂಥ ಕೋಟಿ ಚೆನ್ನೈ ಥೀಮ್ ಪಾರ್ಕ್ ಇರ್ಬೋದು, ಅಥವಾ ಕಾಪುವಲ್ಲಿ ಇವಾಗ ಹೊಸದಾಗಿ ಕಾಪು ಒಳಗಡೆ ಹೋಗಬೇಕಾದ್ರೆ ಎರಡೂ ಕಡೆ ಮ್ಯೂರಲ್ಗಳಾಗಿದೆ ಗೋಡೆ ಮೇಲೆ. ಅಂದರೆ ಗೋಡೆ ಪ್ಲೇನ್ ಇರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅದಕ್ಕೆ ಸಿಮೆಂಟಿನ ಮೇಲೆ ಡೈರೆಕ್ಟಾಗಿ ಅಪ್ರೋಚ್, ಒಂದು ಈಸಿಯಾಗಿ ಮಾಡುವಂತಹ ಒಂದು ವಿಧಾನದ ಒಂದು ಭಿತ್ತಿಶಿಲ್ಪ ಅಲ್ಲಿ ರಚನೆ ಮಾಡಿದ್ದಿದೆ. ಅದರ ಜೊತೆಗೆ ಆಳ್ವಾಸ್ ಶಿಬಿರಗಳಲ್ಲಿ ಹೀಗೆ ಈ ರೀತಿ ಭಾಗವಹಿಸುವಿಕೆಯಿಂದ ನನ್ನನ್ನು ನಾನು ಇನ್ನಷ್ಟು ಕಲೀಲಿಕ್ಕೆ, ಬೇರೆ ಬೇರೆ ವಿಚಾರಗಳಲ್ಲಿ ನನಗೆ ಮಾಹಿತಿ ಸಿಗಲಿಕ್ಕೆ ಕಾರಣ ಆಯಿತು. ಅದ್ರ ಜೊತೆಗೆ ಬೆಲ್ ಮೆಟಲ್ ಕಾಸ್ಟಿಂಗ್ ಒಂದು ಬಹಳ ಅತ್ಯುನ್ನತವಾದಂತಹ ಒಂದು ಮೆಥಡ್. ನಮ್ಮ ಪುರಾಣದ ಮೆಥಡ್ಗಳು, ನಮ್ಮ ಹಳೆಯ ಮೆಥಡ್ಗಳೆಲ್ಲ ಪೂರ್ವಿಕರು ಹೇಳಿಕೊಟ್ಟದ್ದು ಬಹಳಷ್ಟು ನಶಿಸಿ ಹೋಗ್ತಾ ಇದೆ. ಅದರ ಸಂಯೋಜನೆ, ಆ ಶಿಬಿರವೂ ಕೂಡ ನನಗೆ ಬಹಳಷ್ಟು ಕಲೀಲಿಕ್ಕೆ ಸಿಕ್ತು. ಅದು ಕಾರ್ಕಳದಲ್ಲಾಗಿತ್ತು. ಇಲ್ಲಿನ ಶಿಲ್ಪಿಗಳು, ಅದು ಪುರುಷೋತ್ತಮ ಅಡ್ಡಿಯವರ ಸಂಯೋಜನದಲ್ಲಿ ಬಂದಿತ್ತು. ಅದರಲ್ಲಿ ನಮಗೆ ಬಹಳಷ್ಟು ವಿಚಾರ ಕಲೀಲಿಕ್ಕೆ ಸಿಕ್ತು. ಅದರ ಜೊತೆಗೆ ಕಲಂಕರಿಯ ವರ್ಕ್ಶಾಪ್. ಅಂದರೆ ನಮ್ಮ ಈ ಕರಾವಳಿ ಭಾಗದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಬಹಳಷ್ಟು ಶಿಬಿರಗಳು, ಬಹಳಷ್ಟು ಕಲೆಯ ಬಗ್ಗೆ ಸಂವಾದಗಳು, ವಿಚಾರಗೋಷ್ಠಿಗಳು ಬಹಳಷ್ಟು ನಡೀತದೆ. ಕೆಲವರಿಗೆ ಗೊತ್ತೇ ಇರುವುದಿಲ್ಲ, ಬಂದರೂ ಹೋಗದೇ ಇರುವಂತಹ ಒಂದು ಇದಿದೆ. ಆದರೆ ಅಲ್ಲಿಗೆ ಹೋಗಬೇಕು, ನೋಡಬೇಕು ಅನ್ನುವ ಇದರಿಂದ ಇಂಟ್ರೆಸ್ಟಿಂದ ತುಂಬ ಜನ ಬರ್ತಾರೆ. ಆದರೆ ಅಲ್ಲಿ ಕಲೀಲಿಕ್ಕೆ ಬಹಳಷ್ಟು ಸಿಗ್ತಾರೆ ನಮಗೆ, ಖಂಡಿತ. ಅಂದರೆ ಬಹಳಷ್ಟು ವಿಚಾರಗಳನ್ನು ಕಲಿಬೋದು. ಇವಾಗದ ಮಕ್ಕಳು ಏನಾಗ್ತದೆ ಅಂತ ಹೇಳಿದರೆ, ಮಕ್ಕಳನ್ನು ಯಾಕೆ ನಾವು ತೊಡಗಿಸಬೇಕು ಅಂತ ಅನ್ನೋ ಒಂದು ವಿಚಾರ ಇದೆ. ಅದು ಬಿಟ್ಟು ಇಂಥ ಶಿಬಿರಗಳಲ್ಲಿ ಭಾಗವಹಿಸಿದರೆ ಮಕ್ಕಳು, ಅವರು ಬಹಳಷ್ಟು ಒಂದು ಪಕ್ವವಾಗಲಿಕ್ಕೆ ಕಾರಣ ಆಗ್ತದೆ ಅಂತ ನನ್ನ ಅನಿಸಿಕೆ. ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟರಿ. ಮತ್ತು ಸೂಕ್ಷ್ಮವಾಗಿ ಒಬ್ಬ ಕಲಾವಿದ ಹೇಗಿದ್ದರೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ, ಅವಕಾಶಗಳ ಹಿಂದೆ ಹೋಗಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ, ಆ ಬಳಿಕ ಅವಕಾಶಗಳು ಹೇಗೆ ನಿಮ್ಮನ್ನು ಅರಸಿಕೊಂಡು ಬರ್ತವೆ ಅನ್ನುವ ಒಂದು ಸೂಕ್ಷ್ಮ
ಸಂದೇಶ ಕೂಡ ನಿಮ್ಮ ಮಾತುಗಳಲ್ಲಿ ಇದೆ ಅನ್ನೋದನ್ನು ಮತ್ತೊಮ್ಮೆ ನೆನಪಿಸಿಕೊಳ್ತಾ ನಿಮಗೆ ಮತ್ತಷ್ಟು ಉಜ್ವಲವಾದಂತಹ ಭವಿಷ್ಯವನ್ನು ಈ ಸಂದರ್ಭದಲ್ಲಿ ಕೋರಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ವೀಕ್ಷಕರು ಅಪೇಕ್ಷೆ ಪಟ್ಟಿದ್ದಾರೆ ನಿಮ್ಮ ಒಂದಷ್ಟು ಚಿತ್ರಗಳು, ಈಗಾಗಲೇ ಹೇಳಿದ ಹಾಗೆ ನಮ್ಮ ಸಂಗ್ರಹದಲ್ಲಿ ಇರುವಂಥದ್ದು, ಅವುಗಳ ಆ ಚಿತ್ರಗಳ ಬಗ್ಗೆ ಒಂದು ನೋಟವನ್ನು ನೋಡಬೇಕಿದೆ. ಇದೀಗ ನಿಮ್ಮ ಪರದೆಯ ಮೇಲೆ ನೀವು ನೋಡ್ತಾ ಇದ್ದೀರಿ ಸ್ಪಂದನ ವಾಹಿನಿಯ ಕಲಾವಿದ ಕಾರ್ಯಕ್ರಮದಲ್ಲಿ ಜನಾರ್ದನ ಹಾವಂಜೆ ಅವರ ವರ್ಣ ಚಿತ್ರಗಳು, ಅವರ ಸೃಷ್ಟಿಗಳು. ಕೆಲವೊಂದು ಚಿತ್ರಗಳು ಇನ್ನೊಂದಷ್ಟು ಹೊತ್ತು ನೋಡಬೇಕು ಅನ್ನುವಷ್ಟರ ಒಳಗೆ ಪರದೆಯಿಂದ ಹೋದದ್ದನ್ನು ನಾನು ಗಮನಿಸಿದ್ದೇನೆ, ನಮ್ಮ ವೀಕ್ಷಕರು ಗಮನಿಸಿದ್ದಾರೆ. ಒಂದೊಂದೇ ಚಿತ್ರಗಳ ಬಗ್ಗೆ ನೋಡೋಣ. ಈಗ ನಾವು ಗಮನಿಸಿದಂತಹ ಒಂದು ವಾಸ್ತುವಿನ ಕುರಿತಾದಂತಹ ಒಂದು ಚಿತ್ರ ಇಲ್ಲಿದೆ. ವಾಸ್ತು ಈಗ ನಿಜ ಜೀವನದಲ್ಲಿ ಒಂದಷ್ಟು ಗೊಂದಲಗಳಿಗೆ ಕಾರಣವಾಗಿದೆ, ಬೇಕೋ ಬೇಡವೋ ಅನ್ನುವ ಹಿನ್ನೆಲೆಯನ್ನು ಹೊಂದಿದೆ. ಅದೇ ರೀತಿ ಈ ಚಿತ್ರದಲ್ಲಿ ಒಂದಷ್ಟು ವಾಸ್ತುವಿನ ಜೊತೆಗೆ ಇನ್ನೊಂದು ಮಗ್ಗುಲಿನಿಂದ ಕೂಡ ಏನನ್ನು ಹೇಳುವ ಹಾಗೆ ಈ ಚಿತ್ರ ಕಾಣಿಸ್ತಾ ಇದೆ. ಏನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀರಿ ನೀವು? ಮೂಲತಃ ಇದು ಒಂದು ಗಣೇಶನ ಪ್ರದರ್ಶನಕ್ಕೋಸ್ಕರ ಸಿದ್ಧಪಡಿಸಿದ ಚಿತ್ರ. ಮಂಗಳೂರಿನ ಗ್ಯಾಲರಿಯಲ್ಲಿ, ಪ್ರಸಾದ್ ಆರ್ಟ್ ಗ್ಯಾಲರಿಯಲ್ಲಿ ಆದಂತಹ ಪ್ರದರ್ಶನ ಅದು. ಅಲ್ಲಿ ಆದಂತಹ ಪ್ರದರ್ಶನ ಕಂಡ ಕಲಾಕೃತಿ ಇದು. ಇಲ್ಲಿ ಏನಂತ ಹೇಳಿದರೆ, ನಮ್ಮ ಒಂದು ಧಾರ್ಮಿಕ ನಂಬಿಕೆಗಳಲ್ಲಿ ಈಗ ಗಣೇಶ ಅಂತ ಹೇಳಿದ ತಕ್ಷಣ ಕಲಾವಿದರಿಗೆ ಒಂದು ಬಹಳ ಸುಲಭದಲ್ಲಿ ಸಿಗುವ ವಸ್ತು. ಇವಾಗ ಯಾರೋ ಬೇರೆ ಬೇರೆ ಕಾರಣದಿಂದಾಗಿ ನೀವು ಗಣಪತಿ ಹೀಗೆ ಇರಬೇಕು ಅಥವಾ ಹಾಗೆ ಇರಬೇಕಂತ ಏನೇ ಹೇಳಿರಲಿ, ಅದಕ್ಕೆ ಬಹಳಷ್ಟು ಶಾಸ್ತ್ರಗಳು ಕೂಡ ಬಹಳಷ್ಟು ಉದಾಹರಣೆಗಳನ್ನು ಕೊಡ್ತವೆ. ಏನೇ ಚಿತ್ರಗಳಿದ್ದರೂ ಏನೇ ಶಿಲ್ಪಗಳಿದ್ದರೂ ಅಂತಿಮವಾಗಿ ಅದು ಕಲಾವಿದನ ಕಲ್ಪನೆ, ಅವನು ಹೇಗೂ ಬಿಡಿಸ್ಬೋದು. ಅದು ಕೈಯಲ್ಲಿ ಅವನು ಯಾವುದೋ ಆಯುಧವನ್ನು, ಅಂದರೆ ಏನು ಆಯುಧ ಹೇಳಿರ್ತಾರೆ ಅದಕ್ಕೆ ಸೂಚ್ಯವಾಗಿ ಹೇಗೂ ಕಲ್ಪಿಸಿಕೊಳ್ಬಹುದು ಅಂತ ಒಂದು ಮಾತಿದೆ. ಅಂದರೆ ಶಾಸ್ತ್ರಗಳು ಆ ಉಲ್ಲೇಖವನ್ನು ಹೇಳ್ತವೆ. ಅದರ ಜೊತೆಗೆ ಈ ಗಣೇಶನ ಚಿತ್ರಣದಲ್ಲಿ ನಾನು ಮೂಲವಾಗಿ ಹೇಳಲಿಕ್ಕೆ ಹೊರಟಿರೋದು ಒಂದು ನಮ್ಮ ಒಂದು ಶಕ್ತಿ ಸೂಚ್ಯವಾಗಿ, ಒಂದು ಪ್ರಕೃತಿಗೆ ಮತ್ತು ಈ ಗಣಪತಿಗೆ ಬಹಳ ಹತ್ತಿರದ ಸಂಬಂಧ, ಒಂದು ಪಂಚಭೂತಗಳ ಜೊತೆಗೆ ಇರುವಂತಹ ಒಂದು ವಸ್ತು ಗಣೇಶ. ಅದನ್ನು ನಾನು ಸೂಚ್ಯವಾಗಿ ಅಲ್ಲಿ ಬೇಕಾದಷ್ಟು ಟೆಕ್ಸ್ಚರ್ಗಳಿದೆ. ಟೆಕ್ಸ್ಚರ್ ಅಂತ ಹೇಳಿದರೆ ನಮ್ಮ ಅರ್ಥದಲ್ಲಿ ಮೈವಳಿಕೆ ಅಂತ ಹೇಳ್ತೇವೆ. ನಾನು ನನ್ನದೇ ಆದ ಒಂದು ಹೊಸ ರೀತಿಯ ಸ್ಟೈಲನ್ನು ಕಂಡುಕೊಂಡಿದ್ದೇನೆ ನನ್ನ ಕಲಾಕೃತಿಗಳಲ್ಲಿ. ಆ ಒಂದು ವರ್ಣಗಳು, ಈಗ ನಾವೇನು ಮಾಡ್ತೇವೆ, ಗಣಪತಿ ಅಂದ ತಕ್ಷಣ ಒಂದು ಪದ್ಮವನ್ನು ಬರೆದು ಬಿಡ್ತೇವೆ ಅಥವಾ ಒಂದು 2 ತ್ರಿಕೋನವನ್ನು ಬರೆದು ಬಿಡ್ತೇವೆ. ಅಂದರೆ ಪುರುಷ ಮತ್ತು ಸ್ತ್ರೀಯ ಒಂದು ಸಂಕೇತ ಅಕ್ಷರಗಳಿರ್ತದೆ. ಮೇಲೆ ಹೋದ ತ್ರಿಕೋನ ಒಂದು ಸಂಕೇತವನ್ನು ಹೇಳ್ತದೆ, ಕೆಳಕ್ಕೆ ಬಂದ ತ್ರಿಕೋನ ಇನ್ನೊಂದು ಸಂಕೇತವನ್ನು ಹೇಳ್ತದೆ. ಈ ಪ್ರಕೃತಿ ಮತ್ತು ಪುರುಷ ಇವೆರಡು ಸೇರಿಕೊಂಡು ಆಗುವಂತಹ ಒಂದು ಫಾರ್ಮ್ ಇದೆ ಅಲ್ಲ, ಆ ಫಾರ್ಮನ್ನು ನಮ್ಮ ಪೂರ್ವಿಕರು ಯಾವತ್ತೋ ಕಂಡು ಹಿಡಿದಿದ್ದಾರೆ. ನಾವು ಅದನ್ನು ತಂತ್ರ ಆರ್ಟ್ ಅಂತ ಕೂಡ ಹೇಳ್ತೇವೆ. ಅಂದರೆ ಅದನ್ನು ಒಂದು ವಾಕ್ಯ ಕೊಡ್ತೇವೆ, ಅದಕ್ಕೆ ಹೆಸರಿಸ್ತೇವೆ. ಈ ತಂತ್ರ ಆರ್ಟಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಾವು ನಮಗೆ ಬೇಕಾದ ಫಾರ್ಮ್ಗಳನ್ನು ಹಾಗೆ ಸುಲಭವಾಗಿ ಬಳಸಿಕೊಳ್ಳೋ ಹಾಗಿಲ್ಲ. ಅದರ ಬಗ್ಗೆ ಸಾಕಷ್ಟು ಒಂದು ಸ್ವಲ್ಪ ಅಧ್ಯಯನಕ್ಕೆ ಬಳಸಬೇಕಾಗ್ತದೆ. ನನಗೆ ಇದು ಇಷ್ಟ ಆಗ್ತದೆ ಅಂತ ಬಳಸಿಕೊಳ್ಳೋ ಹಾಗಿಲ್ಲ. ಬಳಸ್ಕೊಳ್ಬಹುದು, ಆದರೆ ಅದರ ಬಗ್ಗೆ ಸ್ವಲ್ಪ ಆದರೂ ತಿಳಿದಿರ್ಬೇಕು. ಈಗ ಯಾವಾಗಾದರೂ ಯಾರಾದ್ರೊಬ್ಬರು ಕೇಳ್ತಾರೆ ಈ ಫಾರ್ಮ್ ಏನನ್ನು ಹೇಳ್ತದೆ ಅಥವಾ ಈ ಫಾರ್ಮ್ ಏನನ್ನು ಹೇಳ್ತದೆ, ಅವ್ರಿಗೆ ಗೊತ್ತಿಲ್ಲದೆ ಅವ್ರು ಕೇಳ್ತಾರೆ. ಗೊತ್ತಿದ್ದು ಕೇಳೋದಿದ್ರೆ ಚರ್ಚೆಗೆ ಒಳಪಡ್ತದೆ. ಸೊ ಇಲ್ಲಿ ಆ ಸೂಚ್ಯವಾಗಿ ಆ ಪಂಚಭೂತಗಳಲ್ಲಿ ಲೀನವಾಗಿರುವ ಗಣೇಶನನ್ನು ತೋರಿಸುವ ಪ್ರಯತ್ನ ಈ ಗಣಪತಿಯ ಕಲಾಕೃತಿಯಲ್ಲಿದೆ. ಇಲ್ಲಿ ಉಪಯೋಗಿಸುವಂಥ ಕಲರ್ಗಳು ಕೂಡ ಹಾಗೆ ಅದೊಂದು ಆ್ಯಂಟಿಕ್ ಲುಕ್ ಕೊಡ್ತದೆ ನಮಗೆ.
ಸಾಮಾನ್ಯವಾಗಿ ಇದು ದೊಡ್ಡ ಸೈಜ್ ಇದು 3x4 3 ಫೀಟ್ ಬೈ 4 ಫೀಟಿನ ಕಲಾಕೃತಿ ಇದು. ಇದರಲ್ಲಿ ಗಣಪತಿ ಅಂತ ಹೇಳಿದ ತಕ್ಷಣ ಏನು, ಒಂದು ದೊಡ್ಡ ಹೊಟ್ಟೆ ಇರಬೇಕು, 2 ಕೈ ಇರಬೇಕು ಸೈಡಲ್ಲಿ, ಕೈಯಲ್ಲಿ ಏನೋ ಇರಬೇಕು, ಅಥವಾ ಕಾಲು ಹೀಗಿರಬೇಕು, ಒಂದು ಪಂಚೆ ಇಟ್ಟಿರಬೇಕು ಅನ್ನೋದೆಲ್ಲ ಕಲ್ಪನೆ ಇದೆ. ಆ ಕಲ್ಪನೆಯನ್ನು ಮೀರಿ ನಿಲ್ಲುವ ಒಂದು ಪ್ರಯತ್ನ, ಒಂದು ವಾಸ್ತುವಿನ ಫಾರ್ಮನ್ನು ಇಟ್ಕೊಂಡು, ಒಂದು ತ್ರಿಕೋನದ ಫಾರ್ಮನ್ನು ಇಟ್ಕೊಂಡು ಚಿತ್ರ ಬಿಡಿಸುವಂತಹ ಒಂದು ಜಾಣ್ಮೆಗೆ ತೊಡಗಿದ್ದು ಅಷ್ಟೇ. ಗಣೇಶ ಹೇಳಿ ಕೇಳಿ ಹಾಸ್ಯರಸದ ಅಧಿದೇವತೆಯೂ ಹೌದು. ಹೀಗಾಗಿ ಬಹು ಕಲಾವಿದರ ಕೈಗಳಲ್ಲಿ ಬಹು ರೀತಿಯಲ್ಲಿ ಅರಳಿಕೊಂಡಿದ್ದಾನೆ. ಯಾವ ರೀತಿಯ ಯಾವ ಸ್ಪರ್ಶಕ್ಕೂ ಒಗ್ಗಬಲ್ಲಂತ. ನೀವಾಗಲೇ ಹೇಳಿದ ಹಾಗೆ ಮೈವಳಿಕೆ ಅನ್ನುವ ಶಬ್ದಕ್ಕೆ ತನ್ನ ಸೊಂಡಿಲನ್ನು ಹೇಗೆ ಬಳಸಿದರೂ ಅತ್ಯಂತ ಸೂಕ್ತವಾಗಿ ಕಾಣಬಲ್ಲ. ನೀವು ಹೇಳಿದ ಹಾಗೆ ತಂತ್ರ ಆರ್ಟಿನ ರೀತಿಯಲ್ಲಿ ತನ್ನ ಮಾಧ್ಯಮವಾದ ಚಿತ್ರಗಾರಿಕೆಯಲ್ಲಿ ಒಂದಷ್ಟು ವ್ಯಾಕರಣವನ್ನು ಇಟ್ಟುಕೊಂಡು, ಅಥವಾ ತನ್ನದೇ ಆದಂತಹ ಒಂದು ವ್ಯಾಕರಣವನ್ನು ಸೃಷ್ಟಿ ಮಾಡಿಕೊಂಡು, ಇದು ಹೀಗೆ, ಇದು ಇಂತಹದ್ದು ಅನ್ನುವ ವ್ಯಾಖ್ಯಾನವನ್ನು ಕೊಡುವ ಮೂಲಕ, ಅಥವಾ ತನ್ನೊಳಗೆ ಅದರ ಸೃಷ್ಟಿಯನ್ನು ಮಾಡಿಕೊಳ್ಳುವ ಮೂಲಕ ಹಾಸ್ಯದ ಅಧಿದೇವತೆಯನ್ನು ಸಂತುಷ್ಟಗೊಳಿಸಿ ಆ ಚಿತ್ರಕ್ಕೊಂದು ಸುಂದರವಾದಂತಹ ಸ್ವರೂಪವನ್ನು ಕೊಟ್ಟು ಒಟ್ಟು ಮೈವಳಿಕೆ ಚೆನ್ನಾಗಿ ಬರುವ ಹಾಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಸಾಧನೆ ನಿಮಗೆ ಈ ಚಿತ್ರದಲ್ಲಿ ಸಿದ್ಧಿಸಿದೆ ಅಂತ ಅಂದರೆ ಉತ್ಪ್ರೇಕ್ಷೆ ಆಗಲಾರದೋ ಏನೋ. ಎಷ್ಟೋ ಸಲ ನೀವು ಹೇಳಿದಂತಹ ವಿಚಾರಗಳು ನೋಡುವವರ ಮನಸ್ಸುಗಳಲ್ಲಿ ಉದ್ಭವವಾಗಲೇಬೇಕಾಗಿಲ್ಲ. ಖಂಡಿತ ಭಿನ್ನ ಭಾವಗಳು ಸೃಷ್ಟಿಯಾದರೂ ಕೂಡ ಆ ಚಿತ್ರ ಜೀವಂತಿಕೆ. ಈಗ ಉದಾಹರಣೆಗೆ ಈ ಚಿತ್ರದಲ್ಲಿ ವಾಸ್ತುವಿನ ಒಂದು ಸ್ವರೂಪ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ವಾಸ್ತುವಿನ ಚಿತ್ರಣವನ್ನು ಕೂಡ ಅದರಲ್ಲಿ ಬಹುಶಃ ನೀವು ಕೂಡ ಅಲ್ಲಗಳೆಯಲಾರಿರಿ. ಅದನ್ನು ಇಟ್ಟುಕೊಂಡಿರ್ತಾ ನೀವು ಹೇಳಿದ ಗಣೇಶನ ಭಿನ್ನ ಸ್ವರೂಪ, ಮನೆಗೆ ಮತ್ತು ಗಣೇಶನಿಗಿರುವ ಸಂಬಂಧ, ಗಣೇಶನಿಗೆ ಮತ್ತು ವಾಸ್ತುವಿಗಿರುವ ಸಂಬಂಧಕ್ಕೆ ಹೋಲಿಸಿಕೊಂಡು ಇನ್ನೊಂದು ರೀತಿಯ ವ್ಯಾಖ್ಯಾನ ಇನ್ನೊಬ್ಬ ನೋಡುಗನ ಕಣ್ಣುಗಳಲ್ಲಿ ಕಾಣಿಸಿಕೊಂಡಲ್ಲಿ ಅದು ಆ ಸೃಷ್ಟಿಯ ಸಾರ್ಥಕತೆ ಆಗ್ತದೆ ಅನ್ನುವುದೇ ಈ ಅಭಿವ್ಯಕ್ತಿ ಮಾಧ್ಯಮದ ವಿಶೇಷ. ಖಂಡಿತ ನಮ್ಮ ಭಾರತೀಯ ಕಲೆಯೇ ಹೀಗೆ. ಭಾರತೀಯ ಕಲೆ ಏನು ಹೇಳ್ತದೆ ಅಂತ ಹೇಳಿದರೆ, ಯಾವುದೇ ಚಿತ್ರಣಗಳಿರಲಿ, ನಮ್ಮಲ್ಲಿ ಈಗ ಬಹಳಷ್ಟು ಮಂದಿ ವಿರೋಧಿಸುವವರಿದ್ದಾರೆ ಈ ಥರದ ಚಿತ್ರಗಳನ್ನು. ಅಂದರೆ ಅದು ಚಿತ್ರಗಳು ಹೀಗೆ ಇರಬೇಕು, ನೀವು ದೇವರ ಚಿತ್ರಗಳನ್ನು ಬಿಡಿಸುವಾಗ ಹೀಗೆ ಇಟ್ಕೊಳ್ಬೇಕು ಅಂತ. ಆದರೆ ನಮ್ಮಲ್ಲೇ ಬಹಳಷ್ಟು ಭಾಷ್ಯಗಳನ್ನು ಬರೆದಿದ್ದಾರೆ. ಯಶೋಧರ ಪಂಡಿತ ಒಂದು ಭಾಷ್ಯ ಬರೀತಾನೆ, ಅದರಲ್ಲಿ ಹೇಳ್ತಾನೆ, ರೂಪಭೇದಾ ಪ್ರಮಾಣಾನಿ ಭಾವಲಾವಣ್ಯ ಯೋಜನಂ ಸಾದೃಶ್ಯಂ ವರ್ಣಿಕಾಭಂಗಂಚ ಇತಿ ಚಿತ್ರ ಷಡಂಗಕಂ ಅಂತ. ಒಂದು ಚಿತ್ರ ಅಥವಾ ಶಿಲ್ಪ ಯಾವುದರಲ್ಲೇ ಇರಬೇಕಾದಂತಹ 6 ಅಂಗಗಳ ಬಗ್ಗೆ, ಲಕ್ಷಣಗಳ ಬಗ್ಗೆ ಹೇಳ್ತಾನೆ. ಆ 6 ಅಂಗಗಳಲ್ಲಿ ರೂಪಭೇದ ಇರಬೇಕು. ನಿಮ್ಮನ್ನ ಇದ್ದ ಹಾಗೆ ಚಿತ್ರಿಸಿದರೆ ಅದು ನಮ್ಮ ಭಾರತೀಯ ಕಲ್ಪನೆ ಅಲ್ಲ. ನಮ್ಮಲ್ಲಿ ಮಿನಿಯೇಚರ್ಗಳಿದೆ, ಬಹಳಷ್ಟು ಚಿತ್ರಣಗಳಿದೆ. ಮಿನಿಯೇಚರ್ ಅಂತ ಹೇಳಿದರೆ ಚಿಕಣಿ ಚಿತ್ರಗಳು, ಪಹಾಡಿ ಚಿತ್ರಣಗಳು, ರಾಜಸ್ಥಾನಿ, ರಜಪೂತ, ಆನಂತರ ಹುಟ್ಟಿಕೊಂಡ ಮೊಘಲ್, ಇವೆಲ್ಲ ಚಿತ್ರಣಗಳಲ್ಲಿ ನಾವು ಅದ ಅಂಶಗಳನ್ನು ಗಮನಿಸಬಹುದು, ಸುಲಭವಾಗಿ ಗಮನಿಸಬಹುದು. ಅದರ ಜೊತೆಗೆ ನಮ್ಮ ಈ ಭಾಗದಲ್ಲಿ ಕಾವಿ ಕಲೆ ಇತ್ತು, ಅಥವಾ ಕೇರಳದ ಕಡೆ ಹೋದರೆ ಕೇರಳದ ಮ್ಯೂರಲ್ ಇತ್ತು. ಇದು ಸಾಂಪ್ರದಾಯಿಕ ಕಲೆ ಅಂತ ಕರೆಸಿಕೊಂಡ್ರು ಒಂದು ಪುರಾತನ ಕಾಲದಿಂದ ಬಂದದ್ರಿಂದ ಅದರ ಬೇರೆಯೇ ಅರ್ಥವನ್ನು ಪಡೀತದೆ. ಅಜಂತ ಎಲ್ಲವರದ ಚಿತ್ರಗಳು ಈ ಷಡಂಗಗಳಿಗೆ ಅತ್ಯುತ್ತಮ ಉದಾಹರಣೆಗಳು. ಎಲ್ಲ ವಿಚಾರ, ಬಣ್ಣದಿಂದ ಹಿಡಿದು ಪ್ರತಿಯೊಂದನ್ನು ಇಟ್ಟುಕೊಂಡು ವಿಚಾರ ಮಾಡಿದಂತಹ ಉದಾಹರಣೆಗಳು. ಅದರ ಜೊತೆಗೆ ನಾವು ಈಚೆ ಆಂಧ್ರದ ಕಡೆಗೆ ಹೋದರೆ ಆಂಧ್ರದಲ್ಲಿ ಕಲಂಕರಿ ಇದೆ, ತಮಿಳುನಾಡು ಕಡೆಗೆ ಹೋದರೆ ಅಲ್ಲೊಂದು ರೀತಿಯ ಚಿತ್ರ ಮತ್ತು ಶಿಲ್ಪದ ಶೈಲಿ ಇದೆ. ಅಂದರೆ ಈ ಪ್ರಾದೇಶಿಕ ಭಿನ್ನತೆಯೊಂದಿಗೆ ಇವೆಲ್ಲ ಚಿತ್ರದ ಶೈಲಿಗಳು ಬದಲಾವಣೆ ಆಗ್ತಾ ಹೋಗ್ತದೆ. ಆನಂತರ ಏನಾಯಿತು, ನಮ್ಮ ಬ್ರಿಟಿಷರು ಬಂದ ತಕ್ಷಣ ನಮ್ಮ ಒಂದು ಕಲ್ಪನೆಗಳಲ್ಲಿ ಏನಾಯಿತು, ನಾವು ಮರವನ್ನು ನೋಡಿದ ತಕ್ಷಣ ಹಾಗೆ ಬಿಡಿಸ್ತಿರಲಿಲ್ಲ. ನಮಗೆ ಆ ಮರದ ಕಲ್ಪನೆ ಬರಬೇಕು, ಆ ಮರದ ಒಂದು ಅಂಶ ಕಂಡ್ರೆ ಸಾಕು, ನೋಡಿದ ತಕ್ಷಣ ಮರ ಅಂತ ಕಂಡ್ರೆ ಸಾಕು. ಅದು ಬಿಟ್ಟು ಆ ಮರದ ಎಲೆ ಹೀಗಿದೆ, ಅದರ ಶೇಪ್ ಹೀಗಿದೆ, ಅದನ್ನು ಯಾರೂ ಗಮನಿಸ್ತಿರ್ಲಿಲ್ಲ. ಅದೇ ನಮ್ಮ ಭಾರತೀಯ ಕಲೆಯ ಲಕ್ಷಣ. ನಮ್ಮಲ್ಲಿ ಈ ವೆಸ್ಟರ್ನ್ ಕಲೆ ಬಂದ ತಕ್ಷಣ ಅವೆಲ್ಲ ಹೋಯಿತು. ಇವಾಗ ನಾವು ಬಹಳ ಮುಂದುವರೆದಿದ್ದೇವೆ. ತಂತ್ರಜ್ಞಾನದ ಬೆಳವಣಿಗೆ ಆಗಿದೆ, ವಿಡಿಯೋ ಆರ್ಟ್ ಇದೆ, ಇನ್ಸ್ಟಲೇಷನ್ ಆರ್ಟ್ ಇದೆ, ಬಹಳಷ್ಟು ಬೇರೆ ಬೇರೆ ರೀತಿಯ ಕಲಾ ಪ್ರಕಾರಗಳು ನಮ್ಮ ಮುಂದಿದೆ. ಕೆಲವೊಂದು ಹೇಗೆ ಅಂತ ಹೇಳಿದರೆ, ನೀವು ಆವಾಗ ಹೇಳಿದ ಹಾಗೆ ವೀಕ್ಷಕನಿಗೆ ಯಾವುದೇ ಒಂದು ಅದರಲ್ಲಿರುವ ಅಂಶ ಅರ್ಥ ಅಂದರೆ ಬೇರೆ ರೀತಿಯಲ್ಲೇ ಅರ್ಥ ಆಗ್ಬೋದು. ಮತ್ತು ಕಲಾವಿದ ಅದನ್ನು ರಚನೆ ಮಾಡಿರಬೇಕಾದ್ರೆ ಏನೋ ಒಂದು ಹೇಳಬೇಕಂತ ಅವನು ಮಾಡಬೇಕಾಗಿಲ್ಲ. ಯಾವುದೇ ಕಲಾಕೃತಿಯನ್ನು ನಾನು ಜನರನ್ನು ಉದ್ಧಾರ ಮಾಡಬೇಕು ಅಥವಾ ಇದು ಮಾಡಬೇಕಾಗಿಲ್ಲ. ಅಂದ್ರೆ ಇವಾಗ ಪ್ರಸ್ತುತ ಸನ್ನಿವೇಶ ಹಾಗೆ, ನಿನಗೆ ಏನನ್ನಿಸ್ತದೆ ಅದನ್ನ ಅವನು ಚಿತ್ರ ಬಿಡಿಸಬಹುದು. ಅಂದ್ರೆ ಅವನಿಗೆ ಅಷ್ಟು ವೈಯಕ್ತಿಕ ಸ್ವಾತಂತ್ರ್ಯ ಇದ್ದೇ ಇದೆ. ಅಭಿವ್ಯಕ್ತಿ ಮಾಧ್ಯಮ ಖಂಡಿತ ಖಂಡಿತ. ಹೇಳಿದ್ರು ಹೇಳ್ಬೋದು, ಹೇಳದೆ ಸುಮ್ಮನಿದ್ರು ಇರಬಹುದು. ಅದು ಅಪರಾಧವೂ ಅಲ್ಲ, ಅಕ್ಷಮ್ಯವೂ ಅಲ್ಲ. ಹೌದು. ಸರಿ, ಇಂತಹ ಭಾವಗಳನ್ನು ನಿಮ್ಮ ಚಿತ್ರಗಳಲ್ಲಿ ಕಾಣ್ತಾ ಇದ್ದೇವೆ. ಮುಂದಿನ ಚಿತ್ರ ಸ್ವಲ್ಪ ನೋಡೋಣ ಏನಿದೆ ಹೇಗಿದೆ ಅಂತ. ತುಂಬ ಟ್ರೆಡಿಷನಲ್ ಆಗಿ ಕಾಣಿಸ್ತಾ ಇದೆ ಅಂತ ಯಾರೂ ಹೇಳಬಹುದಾದಂತಹ ಮಾತು. ಹಳೆಯ ದೇಗುಲವೋ, ಅದರ ಮೇಲೆ ಒಂದಷ್ಟು ಸುಂದರವಾದಂತಹ ಅಲಂಕಾರಗಳೋ, ಇನ್ನೊಂದಷ್ಟು ಧ್ವಜವೋ, ಅಥವಾ ಕೆಲವೊಂದು ಕಡೆ ಅದು
ಸ್ವರೂಪ ಭಿನ್ನವಾಗಿರುವಂತಹ ಚಿತ್ರಣವು ಕಾಣಿಸಿದ ಹಾಗೆ ಕಾಣಿಸ್ತಾ ಇದೆ. ತುಂಬ ಒಂದು ಟ್ರೆಡಿಷನಲ್ ಆದಂತಹ ವರ್ಣ ಸಂಯೋಜನೆ, ಹಿಂದಿನ ಆಕಾಶವನ್ನು ಒಂದು ಕ್ಯಾನ್ವಾಸ್ ಆಗಿಟ್ಕೊಂಡು ಬರೆದ ಹಾಗಿದೆ ಚಿತ್ರ. ಇದು ಜಲವರ್ಣದಲ್ಲಿ ರಚನೆ ಮಾಡಿದ ಚಿತ್ರ. ಇದಕ್ಕೆ ನಾವು ಪ್ರಕೃತಿ ಚಿತ್ರಣ ಅಂತ ಕರೆದ್ರು ಕೂಡ ಇದೊಂದು ಸಂದರ್ಭದಲ್ಲಿ ನಾ ಆವಾಗಲೇ ಹೇಳಿದೆ, ಈ ವಾಟರ್ ಕಲರ್ ಜಲವರ್ಣದಲ್ಲಿ ಚಿತ್ರರಚನೆ ಇದೆಲ್ಲ ಲ್ಯಾಂಡ್ಸ್ಕೇಪ್ ಮಾಡುವಂಥದ್ದು, ಅದು ಮಾಡಿದ್ರೆ ಅವನಿಗೆ ಎಲ್ಲವೂ ಸಿದ್ಧಿಸ್ತದೆ ಸುಲಭವಾಗಿ. ಅಂದ್ರೆ ಆ ಸಮೀಪ ದೂರದ ಕಲ್ಪನೆಯನ್ನ ನಾವು ನೋಡುವುದು ಸುಲಭ, ಚಿತ್ರರಚನೆಯಲ್ಲಿ ಮಾಡೋದು ಬಹಳ ಕಷ್ಟ. ಹಾಗೆ ಅದೇ ರೀತಿಯಲ್ಲಿ ಇದು ನಾನು ಗದಗದ ತ್ರಿಕೂಟೇಶ್ವರ ದೇವಸ್ಥಾನದಲ್ಲಿ ಅಲ್ಲೇ ಕೂತು ರಚನೆ ಮಾಡಿದ ಚಿತ್ರ. ಆ ಸಂದರ್ಭದಲ್ಲಿ ಒಂದು ಬೆಳಿಗ್ಗೆ ಬೇಗ ನಾವು ಲ್ಯಾಂಡ್ಸ್ಕೇಪ್ ಯೂಶುವಲಿ ನಾವು ಲ್ಯಾಂಡ್ಸ್ಕೇಪ್ ಮಾಡಲಿಕ್ಕೆ ಹೇಗೆ ಹೋಗ್ತೇವೆ ಅಂತ ಹೇಳಿದರೆ, ಬೆಳಿಗ್ಗೆ 5:30-6 ಗಂಟೆ ಹಾಗೆ ಮನೆ ಬಿಡ್ತೇವೆ, ನಮ್ಮ ರೂಮ್ ಬಿಡ್ತೇವೆ. 6 ಗಂಟೆಗೆ ರೂಮ್ ಬಿಟ್ಟು 6-6:30 ಒಳಗೆ, ಅಂದರೆ ಆ ಬೆಳಗ್ಗಿನ ಲೈಟ್ ಬೀಳುದ್ರೊಳಗೆ ನಾವು ಆ ಸ್ಪಾಟಲ್ಲಿ ಇರಬೇಕು. ಒಂದು ಬಣ್ಣವನ್ನು ಹಾಕಿರಬೇಕು, ಒಂದು ಸ್ಕೆಚೆಲ್ಲ ಆಗಿರಬೇಕು, ನಮ್ಮದು ಬಣ್ಣ ಹಾಕಿರಬೇಕು, ಆ ರೀತಿಯ ಒಂದು ಇದು ಸಿಸ್ಟಮ್ ಇದೆ. ಅದರ ಜೊತೆಗೆ ಅದು ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದ ಹಾಗೆ ನಮಗೆ ಲೈಟಿಂಗ್ ಬರ್ಲಿಕ್ಕೆ ಶುರು ಆಗ್ತದೆ. 7-7:15 ಹಾಗೆ ಬಿಸಿಲು ಕರೆಕ್ಟಾಗಿ ಬೀಳ್ತದೆ. ನಮಗೆ ಎಲ್ಲಿ ಡಾರ್ಕ್ ಹಾಕಬೇಕು, ಎಲ್ಲಿ ಲೈಟ್ ಹಾಕಬೇಕು, ಅದನ್ನು ನಾವು ಹೇಗೆ ತಗೊಳ್ಳೋದು, ಅದೆಲ್ಲ ಅಂಶಗಳು ನಮಗೆ ಸುಲಭವಾಗ್ತಾ ಹೋಗ್ತದೆ. ಹಾಗಾಗಿ ಸುಮಾರು ಒಂದೂವರೆ ಗಂಟೆ ಅವಧಿ, ಸುಮಾರಾಗಿ 1-1.5 ಗಂಟೆ ಅವಧಿಯೊಳಗೆ ನಾವು ಚಿತ್ರರಚನೆ ಆಗ್ತದೆ. ಇದು ಗದಗಿನ ಅದೇ ತ್ರಿಕೂಟೇಶ್ವರ ದೇವಸ್ಥಾನದಲ್ಲಿ ರಚನೆ ಆದ ಚಿತ್ರ. ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ಚಿತ್ರಗಳನ್ನು ನಾನು ಮುಂಚೆ ಮಾಡ್ತಿದ್ದೆ, ಚಿಕ್ಕ ಸೈಜ್ ಇದ್ದು, ಹಾಫ್ ಇಂಪೀರಿಯಲ್ ಸೈಜ್ ಇದ್ದು. ಇದು ಫುಲ್ ಇಂಪೀರಿಯಲ್ ಅಲ್ಲ ಆದಂಥ ಚಿತ್ರಣ, ಸ್ವಲ್ಪ ದೊಡ್ಡ ಚಿತ್ರ, ಸಮಯ ಜಾಸ್ತಿ ಹಿಡಿತದೆ, ಮತ್ತೆ ನಮಗೆ ಬಳಕೆ ಸುಲಭ. ದೊಡ್ಡ ಚಿತ್ರ ಆದ ತಕ್ಷಣ ನಾವು ಕೂಡಲೇ ದೊಡ್ಡ ಸ್ಟ್ರೋಕ್ ಅನ್ನು ಎಳೆದು ಬಣ್ಣವನ್ನು ಹಾಕಿ ಕಂಪ್ಲೀಟ್ ಮಾಡಬಹುದು. ಸಣ್ಣ ಬ್ರಷ್ಗಳ ಬದಲಿಗೆ ನೀವು ದೊಡ್ಡ ಬ್ರಷ್ ಯೂಸ್ ಮಾಡಬಹುದು. ಅದರಲ್ಲೇ ಸ್ವಲ್ಪ ಏನಾದರೂ ಕುಸರಿ ಕೆಲಸ ಮಾಡಿ ಏನೋ ಒಂದು ಇದೆ ಹಿಂದ್ಗಡೆ ಅನ್ನೋದನ್ನು ಸೃಷ್ಟಿಸುವುದು ನಮ್ಮ ಜಾಣ್ಮೆ ಆಗ್ತದೆ ಅದರಲ್ಲಿ. ಅಲ್ಲಿ ಆ ದೇವಸ್ಥಾನ ಆಲ್ಮೋಸ್ಟ್ ಪಾಳು ಬಿದ್ದಿದೆ. ಅದು ಇವಾಗ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಕೈಯಲ್ಲಿ ಇದ್ರೂ ಕೂಡ ಮೇಂಟೆನೆನ್ಸ್ ಸಾಮಾನ್ಯ ಮಟ್ಟದಲ್ಲಿ ಆಗ್ತಾ ಇದೆ. ಅದು ಬಾದಾಮಿ ಚಾಲುಕ್ಯರ ಅವರ ಕಾಲದ ದೇವಸ್ಥಾನ. ಆ ಒಂದು ದೇವಸ್ಥಾನದಲ್ಲಿ ಬಹಳ ವಿಶೇಷತೆ. ನನಗಲ್ಲಿ ಹೋದ ತಕ್ಷಣ, ನಾವು ಯಾವತ್ತೂ ಲ್ಯಾಂಡ್ಸ್ಕೇಪ್ ಮಾಡ್ಲಿಕ್ಕೆ ಹೋಗ್ತೀನಿ, ನಾನು ಸುಮಾರು ಲ್ಯಾಂಡ್ಸ್ಕೇಪ್ ಮಾಡಿದ್ದೇನೆ. ಅಲ್ಲಿ ಹೋದ ತಕ್ಷಣ ಇಲ್ಲಿ ಕೂತು ಒಂದಷ್ಟು ಚಿತ್ರ ಬಿಡಿಸ್ಬೇಕಂತ ಅನ್ನಿಸೋದು. ಕಂಬಗಳ ಸ್ಕೆಚ್ ಆಗಿರ್ಬೋದು, ಸ್ಕಲ್ಪ್ಚರ್ನ ಸ್ಕೆಚ್ ಆಗಿರ್ಬೋದು, ನಾವು ಯಾವತ್ತೂ ಹಾಕ್ತಿರ್ತೇವೆ. ಯಾಕಂತ ಹೇಳಿದರೆ ನಮಗೆ ಕಾಲೇಜ್ ಗದಗಲ್ಲೇ ನಾನು ಕಲ್ತದ್ದಾದ್ರಿಂದ ನನಗಲ್ಲಿ ಹೋಗಲಿಕ್ಕೆ ವಿಶೇಷ ಒಂದು ಪರ್ಮಿಷನ್ ಸಿಕ್ತಿತ್ತು. ನೀವು ಮಾಡಿ, ಚಿತ್ರ ಮಾಡಿ, ತೊಂದರೆ ಇಲ್ಲ. ಬೇರೆ ಉಳಿದವರು ಹಾಳು ಮಾಡೋದಕ್ಕಿಂತ ನೀವು ಅಟ್ಲೀಸ್ಟ್ ನೀವು ಕೂತ್ಕೊಂಡು ಅದರ ಚಿತ್ರ ಮಾಡಿ ಅದನ್ನು ಅಂದವನ್ನು ಹೆಚ್ಚಿಸುವುದಲ್ಲ ಅಂತ ಅವರ ಒಂದು ಕಲ್ಪನೆ ಇದ್ದಿರಬಹುದು. ಸೊ ಅದರ ಜೊತೆಗೆ ಈ ಚಿತ್ರಣದಲ್ಲಿ, ಈ ಪ್ರಕೃತಿ ಚಿತ್ರಣದಲ್ಲಿ ಕಲೀಲಿಕ್ಕೆ ಬಹಳಷ್ಟಿದೆ. ನಾವು ಹೀಗೆ ಹೋಗಿ ಮಾಡಿ ಚಿತ್ರ ಮಾಡಿ ಬಂತು ಅಂತ ಹೇಳಿದ್ದಕ್ಕೆ ಆ ಚಿತ್ರಣ ಮುಗಿದಿಲ್ಲ. ಅದರ ನಂತರ ಏನು, ನಾನು ನಾಳಿನ ಚಿತ್ರಣದಲ್ಲಿ ನಾನೇನು ಹೆಚ್ಚಿನದನ್ನು ಕಲಿಯಬಹುದು, ಅದು ಆ ಸ್ಪಾಟಲ್ಲಿ ಆಗುವಂಥದ್ದು. ಅಂದರೆ ನಾವು ಯಾರೋ ಹೇಳಿಕೊಟ್ಟು ಬರುವಂಥದ್ದಲ್ಲ, ನಾವು ಮಾಡಿ ಮಾಡಿ ಮಾಡಿ. ಯಾರೋ ಹೇಳಿದಾರಂತೆ, ಉಗುಳಿ ಉಗುಳಿ ಬೊಗಳಿ ಬೊಗಳಿ ಭಾಗವತ, ಉಗುಳಿ ಉಗುಳಿ ರೋಗಿ ಆಗ್ತಾನೆ ಅಂತ. ಸೊ ಹಾಗೆ ಇಲ್ಲಿ ನಾವು ಚಿತ್ರ ಮಾಡಿ ಮಾಡಿಯೇ ನಾವು ಅದನ್ನು ಅಭ್ಯಾಸ ಮಾಡಬೇಕು. ಬಿಟ್ಟರೆ ನಮಗೆ ಅದು ಸಡನ್ ಆಗಿ ಒಂದೇ ಚಿತ್ರಣದಲ್ಲಿ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಖಂಡಿತವಾಗಿ ವಿಶೇಷವಾದಂತಹ ಕಲಾವಿದ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಈಗೊಂದು ಪುಟ್ಟ ವಿರಾಮ. ಕಲಾವಿದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಜನಾರ್ದನ್ ಅವರ ಆತಿಥ್ಯದಲ್ಲಿ ಈ ಕಾರ್ಯಕ್ರಮ ನಿಮ್ಮ ಮುಂದೆ ಪ್ರಸ್ತುತಗೊಳಿಸ್ತಾ ಇದ್ದೇವೆ ಸ್ಪಂದನ ವಾಹಿನಿಯ ಮೂಲಕ. ನಿಮ್ಮ ಎದುರೇ ಚಿತ್ರಗಳನ್ನು ರಚಿಸ್ತಾ, ಚಿತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀಡ್ತಾ ಜನಾರ್ದನ್ ಅವರು ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ಅವರು ರಚಿಸಿದಂತಹ ಚಿತ್ರಗಳ ಬಗ್ಗೆ ಮಾಹಿತಿಗಳು ಮತ್ತು ಅವರ ಅನಿಸಿಕೆಗಳು ಮತ್ತು ಅವರು ಆ ಚಿತ್ರದಲ್ಲಿ ತನ್ನನ್ನು ಅಭಿವ್ಯಕ್ತಿಸಿದ ರೀತಿಯ ಬಗ್ಗೆ ನಾವು ಮಾತನಾಡಿದ್ದೇವೆ. ಇಲ್ಲೊಂದು ಪುಟ್ಟದಾದಂತಹ ಉದಾಹರಣೆಯನ್ನು ಓರ್ವ ಕಲಾವಿದನ ಕ್ರಿಯಾಶೀಲತೆಗೆ ಮತ್ತು ನಿರಂತರ ಚಟುವಟಿಕೆ ಮತ್ತು ಬದ್ಧತೆಗೆ ಕೊಡಬೇಕಿದೆ. ಅದು ನಿಮ್ಮ ಎದುರು ಈಗ ನೀವು ನೋಡ್ತಾ ಇರುವಂತಹ ಈ ಪುಟ್ಟ ಹುಡುಗಿಯ ಚಿತ್ರ. ಈ ಹುಡುಗಿ ಸ್ಪಂದನ ಸ್ಟುಡಿಯೋದಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾಗ ಕಲಾವಿದ ಜನಾರ್ದನ್ ಅವರ ಕಣ್ಣಿಗೆ ಬಿದ್ದಲು.
ಏನು ಎತ್ತ ಅನ್ನುವುದರೊಳಗೆ ಈಗಾಗಲೇ ಅವರು ಹೇಳಿದ ಹಾಗೆ ಈ ಪುಟ್ಟಿಯ ಪರಿಚಯ ಅವರಿಗಾಯಿತು. ಆದಮೇಲೆ ಪುಟ್ಟಿಗೆ ಏನಾದರೂ ಕೊಡಬೇಕು ಅನ್ನುವುದು ಮಕ್ಕಳನ್ನು ಪ್ರೀತಿಸಿದ ಎಲ್ರಿಗೂ ಅನ್ನಿಸುವ ಹಾಗೆ ಜನಾರ್ದನ್ ಅವರಿಗೆ ಅನ್ನಿಸಿತು. ಆ ಕ್ಷಣದಲ್ಲಿ ಈ ಮಧ್ಯೆ ಬ್ರೇಕ್ ಬಂದಂತಹ ಸಂದರ್ಭದಲ್ಲಿ, ವಿರಾಮದ ಸಮಯದಲ್ಲಿ ತಕ್ಷಣಕ್ಕೆ ಅವರು ಮಾಡಿಕೊಟ್ಟಂತಹ ಚಿತ್ರ. ನಾನು ಆ ಹುಡುಗಿಯನ್ನು ನೋಡಿದ ಹಿನ್ನೆಲೆಯಲ್ಲಿ ಮತ್ತು ಆ ಹುಡುಗಿಯ ಅಪ್ಪನಾಗಿರುವ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ. ಬಹುಪಾಲು ಆ ಹುಡುಗಿಯನ್ನು ಈ ಚಿತ್ರ ಹೋಲ್ತದೆ. ಒಂದು 5 ನಿಮಿಷಗಳ ಅವಧಿಯಲ್ಲಿ ರಚಿಸಿದಂತಹ ಈ ಚಿತ್ರ ಇನ್ನೊಂದು ಗಂಟೆಯ ಅವಧಿಗೆ ಕೊಟ್ಟರೆ ಮತ್ತಷ್ಟು ಬಣ್ಣಗಳನ್ನು ತುಂಬಿಕೊಂಡು ಆಕರ್ಷಕ ಚಿತ್ರ ಆಗ್ತದೆ. ಹೀಗಾಗಿ ಈ ಹುಡುಗಿಯ ಅಪ್ಪನಾಗಿ ಮತ್ತು ಓರ್ವ ಕಲೆಯನ್ನು, ಚಿತ್ರವನ್ನು ನೋಡಬಲ್ಲಂತಹ, ಕಾಣಬಲ್ಲಂತಹ ಕಣ್ಣುಳ್ಳವನಾಗಿ ಜನಾರ್ದನ್ ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚೆನ್ನಾಗಿ ಮಾಡಿದ್ದೀರಿ ಚಿತ್ರವನ್ನು. ನಿಮ್ಮ ರಚನೆಯ ಚಿತ್ರಗಳ ಜೊತೆಗೆ ಒಂದಷ್ಟು ಕಲಾವಿದನಾಗಿ ನೀವು ಬೆಳೆದಂತಹ ರೀತಿ, ನೀವು ಭಾಗವಹಿಸಿದಂತಹ ಒಂದಷ್ಟು ಶಿಬಿರಗಳು, ಅವಕಾಶಗಳನ್ನು ನೀವು ಪಡ್ಕೊಂಡದ್ದು ಮತ್ತು ಅವಕಾಶಗಳು ನಿಮ್ಮನ್ನು ಅರಸಿ ಬಂದದ್ದು, ಈ ವಿಚಾರಗಳ ಕುರಿತಾಗಿ ಮಾತನಾಡ್ತಾ ಕಲಾವಿದರಾಗಿ ಬೆಳೆಯುವಂಥವರು ಹೇಗೆ ಬೆಳೆಯಬಹುದು ಅನ್ನುವ ಒಂದು ಸಂದೇಶವನ್ನು ನೀವು ಕೂಡ ನೀಡಿದ್ದೀರಿ. ಅದರ ಜೊತೆಗೆ ಒಂದು ಮಾಧ್ಯಮದ ಬಗೆಗೆ ಒಂದು ಕನಿಷ್ಠ ಜ್ಞಾನವನ್ನು ಹೊಂದಿಲ್ಲದೆ ಆ ಮಾಧ್ಯಮದ ಮೂಲಕ ಅಭಿವ್ಯಕ್ತಿಸುವ ಪ್ರಯತ್ನ ಪಟ್ಟಾಗ ಅದು ಅಪಕ್ವ ಪ್ರಸ್ತುತಿ ಆಗಬಹುದು ಅನ್ನುವ ಎಚ್ಚರವನ್ನು ಕೂಡ ನೀವು ವಹಿಸಿರುವುದರ ಜೊತೆಗೆ ಕಲಾವಿದನಾಗಿ ಬೆಳೆಯಬೇಕಾದವರು ವಹಿಸಬೇಕಾದಂತಹ ಮಾಹಿತಿಯನ್ನು ಕೂಡ ನೀಡಿದ್ದೀರಿ. ವೀಕ್ಷಕರಲ್ಲಿ ಅಥವಾ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಮಕ್ಕಳಲ್ಲಿ ನಾನೊಂದು ಪುಟ್ಟ ವಿನಂತಿಯನ್ನು ಮಾಡ್ತೇನೆ. ನಾವು ನೋಡ್ತಾ ನೋಡ್ತಾ ಮಾಡ್ತಾ ಮಾಡ್ತಾ ಚಿತ್ರ ಬೆಳೀತಾ ಹೋದ ಹಾಗೆ ನೋಡುವುದನ್ನು ಬದಲಾಗಿ ಕಾಣುವ ಸ್ವಭಾವವನ್ನು ಬೆಳೆಸಿಕೊಳ್ಳದೆ ಹೋದಲ್ಲಿ ಚಿತ್ರಗಳು ಬೆಳೆಯಲಾರವು. ಅಥವಾ ಬೆಳೆದಂತಹ ಚಿತ್ರಗಳು ಪೋರ್ಟ್ರೈಟ್ನ ನೆಲೆಯಲ್ಲಿ, ಪೋರ್ಟ್ರೈಟ್ ಕನಿಷ್ಠ ಅನ್ನುವ ಭಾವದಿಂದ ಹೇಳ್ತಾ ಇಲ್ಲ, ಆ ನೆಲೆಯಲ್ಲಿ ಚಿತ್ರಗಳು ನಿಲ್ಲಬಹುದು. ಆಮೇಲೆ ಒಂದು ಚಿತ್ರವನ್ನು ಗಣಪತಿ ಅನ್ನುವಂಥ ಒಂದು ವ್ಯಕ್ತಿಯಾಗಲಿ, ವ್ಯಕ್ತಿತ್ವ ಆಗಲಿ, ಹಾಸ್ಯರಸದ ಅಧಿನಾಯಕನಾಗಲಿ, ವಿಘ್ನ ನಿವಾರಕನಾಗಲಿ ತನ್ನ ಚಿತ್ರವನ್ನು ಯಾವುದೇ ರೀತಿಯಲ್ಲಿ ಬಿಡಿಸಿಕೊಳ್ಳಲು ಪರೋಕ್ಷ ಅನುಮತಿಯನ್ನು ಇಟ್ಟಿರುವ ಹಾಗೆ ಒಂದು ಶುದ್ಧವಾದ ವ್ಯಾಕರಣದ ನೆಲೆಯಲ್ಲಿ ಬೆಳೆಯುವಂತಹ ಚಿತ್ರ ಯಾವತ್ತಿಗೂ ಅದು ಅಪಚಾರವೂ ಅಲ್ಲ, ಅಪಕೀರ್ತಿಯೂ ಅಲ್ಲ, ಅಪಭ್ರಂಶವೂ ಅಲ್ಲ, ಅಪರೂಪವೂ ಅಲ್ಲ, ಅದು ಅಪೂರ್ವ. ಹೀಗೆ ಆಗಬೇಕಾದ್ರೆ ಪರಿಶ್ರಮ ಅತ್ಯಂತ ಮುಖ್ಯ ಅನ್ನುವುದನ್ನು ನಿಮ್ಮ ಚಿತ್ರಗಳು ಹೇಳಿವೆ. ನಿಮ್ಮ ಮುಂದಿನ ಚಿತ್ರವನ್ನು ನೋಡೋಣ. ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀವು ನಮ್ಮ ವೀಕ್ಷಕರಿಗೆ ನೀಡಬೇಕು ಅಂತ ನಿಮ್ಮನ್ನು ವಿನಂತಿ ಮಾಡ್ತಾ ಇದ್ದೇನೆ. ಮುಂದಿನ ಚಿತ್ರ ಖಂಡಿತ. ಇದು ಮತ್ತೆ ಹಳೆಯ ಕೋಟೆ ಮತ್ತು ಕೋಟೆಯ ಮೇಲೆ ಒಂದಷ್ಟು ಕೋಟೆಯ ಶಿಥಿಲತ್ವವನ್ನು ಸಂಕೇತವಾಗಿಸುವಂತಹ ಚಿತ್ರಣ ಕಾಣಿಸ್ತಾ ಇದೆ. ಚಿತ್ರದ ಸ್ವರೂಪದಲ್ಲಿಯೇ ಇದರ ಪರಂಪರೆ ಅರ್ಥವಾಗುವ ರೀತಿಯಲ್ಲಿ ಮೇಲ್ನೋಟಕ್ಕೆ ಚಿತ್ರ ಕಾಣಿಸ್ತಾ ಇದೆ. ಇದರಲ್ಲಿರುವ ವೈಶಿಷ್ಟ್ಯಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ. ಖಂಡಿತ. ಈ ಚಿತ್ರಣ ನಾನು ರಚನೆ ಮಾಡಿದ್ದು ಬಾದಾಮಿಯ ಗುಹೆಗಳಿದೆ, ಗುಹೆಗಳ ಅಪೋಸಿಟ್ ಅಂದರೆ ಅದರ ಎದುರುಗಡೆ ಬೆಟ್ಟಗಳಲ್ಲಿ ದೇವಸ್ಥಾನದ ಸಾಲುಗಳೆಲ್ಲ ಇದೆ. ಅಲ್ಲಿ ಮೇಲ್ಗಡೆ ಹತ್ತಿ ಹೋದ ತಕ್ಷಣ ನನಗೊಂದು ಎದುರುಗಡೆ ಒಂದು ದೊಡ್ಡ ಕೋಟೆ ಬಾಗಿಲು ಎದುರಾಗ್ತದೆ. ಆ ಕೋಟೆ ಬಾಗಿಲು ಏನೋ ವಿಶಿಷ್ಟತೆಯನ್ನು, ಅದರಲ್ಲಿ ಏನೋ ವಿಶಿಷ್ಟತೆ ಕಾಣ್ತು. ಬಹಳಷ್ಟು ಶಿಥಿಲವಾಗಿದೆ. ಅಲ್ಲಿ ಬಾದಾಮಿಯ ಅಪೋಸಿಟ್ ಇರುವಂಥ ಗುಡ್ಡೆಗಳಲ್ಲಿ ಬಹಳಷ್ಟು ಶಿಥಿಲವಾಗಿದೆ. ಅಲ್ಲಿ ಮಾಡಬೇಕು ಅಂತ ಅನ್ನಿಸಿ ಅಲ್ಲಿ ಕೂತು ತುಂಬ ಬೆಳಿಗ್ಗೆಯಿಂದ ಸಂಜೆ ತನಕ ಸುಮಾರು ಬಾರಿ ನಾವು ಬಾದಾಮಿಗೆ ಹೋಗಿ ಬರ್ತಿತ್ತು. ಯಾಕಂದರೆ ಗದಗಿಗೆ ಬಹಳ ಸಮೀಪ ಇತ್ತು. ನಾನಲ್ಲಿ ಕಲಿತಾ ಇರಬೇಕಾದ್ರೆ ಓರ್ವ ಕರಾವಳಿಯವನಾದರೂ ಕೂಡ ನಮಗೆ ಒಂದು ಸಂಸ್ಕೃತಿ ಅಥವಾ ಒಂದು ಅಲ್ಲಿ ಇರುವ ವಿಚಾರಗಳನ್ನು ನಾವು ಅದನ್ನು ನೆಗ್ಲೆಕ್ಟ್ ಮಾಡೋದಲ್ಲ, ಅದನ್ನು ಎತ್ತಿ ಇಡಬೇಕನ್ನುವಂತಹ ಒಂದು ನನ್ನ ಭಾವ ಇದೆ ಅಲ್ಲ, ಅದು ಅಲ್ಲಿಗೆ ಹೋದರೂ ಇದ್ದೇ ಇರ್ತದೆ. ಯಾಕಂತಂದರೆ ಇಲ್ಲಿನ ಮಣ್ಣಿನ ಗುಣ ಅದು. ಅಲ್ಲಿ ಹೋದ ತಕ್ಷಣ ನನಗೆ ಅನ್ನಿಸಿದ್ದು, ಇವನ್ ನಾವು ಲಕ್ಕುಂಡಿಗೆ ತುಂಬ ಸಲ ಹೋಗಿ ಬರ್ತಿತ್ತು, ಲಕ್ಕುಂಡಿಯಲ್ಲಿಯೂ ಕೂಡ ಚಿತ್ರಗಳನ್ನು ನಿರ್ಮಾಣ ಮಾಡಿತ್ತು. ಲಕ್ಕುಂಡಿಗೆ ಹೋದಷ್ಟು ಸಲವೂ ಅನ್ನಿಸೋದು ಇಷ್ಟಿಷ್ಟು ಒಳ್ಳೆಯ ಶಿಲ್ಪ ಕೃತಿಗಳು ಹಾಳಾಗ್ತಾ ಇವೆ ಅಲ್ಲ. ಆ ಲಕ್ಕುಂಡಿಯ ದೇವಸ್ಥಾನಗಳಿದೆ, ಅದರ ಪಕ್ಕದಲ್ಲೇ ಅದು ಒಂದು ಗೋಡೆಯಾಗಿ ಇಟ್ಕೊಂಡು ಇನ್ನು 3 ಗೋಡೆ ಮಾಡಿ ಮನೆ ಮಾಡಿದವರು ಇದ್ದಾರೆ ಅಲ್ಲಿ. ಅಂದರೆ ಅದನ್ನು ಕೇಳುವವರೇ ಇಲ್ಲ ಆ ರೀತಿ. ಅಂದರೆ ಅದಕ್ಕೆ ಚಿಕ್ಕ ಚಿಕ್ಕ ದೇವಸ್ಥಾನಗಳಿರ್ಬೋದು, ಆದರೆ ಅವರು ಮಾಡಲಿಕ್ಕೆ ಪ್ರಯಾಸ ಎಷ್ಟು ಪಟ್ಟಿರ್ಬೋದು. ಆ ಸಂದರ್ಭದಲ್ಲಿ ಕಲ್ಲಲ್ಲಿ ಒಂದು ಶಿಲ್ಪ ಕೆತ್ತಿ ಅಷ್ಟೆಲ್ಲ ಇವಾಗ ನಮ್ಗೆ ಗೊತ್ತಿದೆ ಎಷ್ಟು ಪರಿಶ್ರಮ ಬೇಕು, ಎಷ್ಟು ಖರ್ಚಾಗಬಹುದು ಮಾಡುವುದಕ್ಕೆ ಅಂತ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಇದ್ದಂತಹ ಒಂದು ದೇವಸ್ಥಾನಗಳು ಇವಾಗ ಹೇಗೆ ಶಿಥಿಲ ಆಗ್ತಾ ಇದೆ, ನನಗದನ್ನು ಚಿತ್ರಿಸಬೇಕನ್ನೋ ಆಸೆಯಿಂದ ನಾವಲ್ಲಿ ಯಾವತ್ತೂ ಹೋಗಿ ಲ್ಯಾಂಡ್ಸ್ಕೇಪ್ಗಳನ್ನು ಮಾಡ್ತಿತ್ತು, ಪ್ರಕೃತಿ ದೃಶ್ಯ ರಚನೆ ಮಾಡ್ತಿತ್ತು. ಆ ಸಂದರ್ಭದಲ್ಲಿ ಇದು ಬಾದಾಮಿಯಲ್ಲಿ ಮಾಡಿದಂತಹ ಚಿತ್ರಣ.
ಇದರ ಜೊತೆಗೆ ಬಹಳಷ್ಟು ಚಿತ್ರಣ ಆಗಿದೆ, ಒಂದು 3-4 ಆಗಿತ್ತು. ಆ ದಿವಸ ಮಾಡಿದ 3-4ರಲ್ಲಿ ಒಂದೆರಡು ಅಲ್ಲೇ ಜಾಗದಲ್ಲಿ ಯಾರು ಫಾರಿನರ್ ಬಂದಿದ್ರು ಅವರೇ ಒಂದು ನಮಗಿದು ಇಷ್ಟ ಆಯಿತು ಅಂತ ಹೇಳಿ ಒಂದು ಒಳ್ಳೆಯ ಮೌಲ್ಯವನ್ನು ಕೊಟ್ಟು ಅವರಲ್ಲೇ ತಗೊಂಡು ಹೋದರು. ಯಾಕಂತ ಹೇಳಿದರೆ ಅವರಿಗೆ ಫ್ರೇಮ್ ಎಲ್ಲ ಮಾಡಿದ್ದಾಗೋದಿಲ್ಲ, ಅವರಿಗೆ ತಗೊಂಡು ಹೋಗ್ಲಿಕ್ಕೆ ಸುಲಭ ಆಗಲಿಕ್ಕೆ ರೋಲ್ ಮಾಡಿ ತಗೊಂಡು ಹೋಗಬೇಕು. ಅಂದರೆ ಅದು ಕೂಡ ನಮಗೆ ಎಲ್ಲೋ ಒಂದು ಕಡೆ ನಮ್ಮ ಒಂದು ಖರ್ಚು ದೂಗಿಸ್ಲಿಕ್ಕೆ, ನಾವು ಇನ್ನಷ್ಟು ಕಲರ್ ತಗೊಳ್ಳಿಕ್ಕೆ, ಇನ್ನಷ್ಟು ನಮ್ಮ ಕೆಲಸಗಳನ್ನು ಪೇಪರ್ ತಗೊಳ್ಳಿಕ್ಕೆ ಸಮಯ ಹೊಂದಿಸ್ಲಿಕ್ಕೆ. ಹೌದು ಹೌದು, ಖಂಡಿತ. ಇಂತಹ ಸಂದರ್ಭಗಳಲ್ಲಿ ಅದನ್ನೇ ನಿಮ್ಮನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಚಿತ್ರ ಕಲಾವಿದರಾಗಿ ನೀವು ಚಿತ್ರವನ್ನು ರಚಿಸುವಾಗ ಈ ಚಿತ್ರ ಏನನ್ನು ಹೇಳಿದರೂ ಹೇಳ್ಬೋದು, ಹೇಳದೇ ಇದ್ದರೂ ಇರಬಹುದು ಅನ್ನುವ ಸ್ವಾತಂತ್ರ್ಯ ಇರುವ ಹಾಗೆ ಚಿತ್ರಗಳನ್ನು ರಚಿಸ್ತಾ ಹೋದ ಹಾಗೆ ಚಿತ್ರ ನಿರ್ಮಾಣ ಕೊಡುವಂತಹ ತೃಪ್ತಿ ನಿಮ್ಮಲ್ಲಿರುವ ಹಾಗೆ ನೋಡಿದವರು ಇದನ್ನು ಮೆಚ್ಚಬೇಕು ಅನ್ನುವ ಅಪೇಕ್ಷೆ ಇರುವುದಿಲ್ಲವೇ? ಅಥವಾ ಈ ಚಿತ್ರಗಳನ್ನು ಮಾರಾಟ ಮಾಡಿಯೋ ಪ್ರದರ್ಶನಕ್ಕಿಟ್ಟೋ ಅಥವಾ ಇದರಿಂದ ಯಾವುದೇ ರೀತಿಯ ಒಂದು ಲಾಭ ಅಂದರೆ ನೀವು ಅಂದುಕೊಳ್ಳುವ ಅಥವಾ ನೀವು ಭಾವಿಸುವಂತಹ ಒಂದು ಸಂತೋಷದ ಲಾಭಕ್ಕಿಂತ ಭಿನ್ನವಾದ ವ್ಯಾವಹಾರಿಕ ಲಾಭ ಬರಬೇಕು ಅಂತ ಅನ್ನಿಸುವುದಿಲ್ಲ. ಬಂದರೆ ಹೇಗೆ ಬರ್ತದೆ ಮತ್ತು ಹೇಗೆ ನೀವು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ? ಇಲ್ಲಿ ಕಲಾವಿದರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದರೆ, ಅವರು ಯಾವತ್ತೂ ಒಂದು ಚಿತ್ರ ನಿರ್ಮಾಣ ಅಥವಾ ಏನು ಮಾಡ್ತಾರೆ ಅಂತ ಹೇಳಿದರೆ ಅವರು ಅದನ್ನು ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿ ರಚನೆ ಮಾಡಿದರೆ ಆವಾಗ ಆ ಚಿತ್ರದ ಒಂದು ಆಸೆ ಈಡೇರುವುದಿಲ್ಲ ಖಂಡಿತ. ಯಾಕಂತ ಹೇಳಿದರೆ ನಾನಲ್ಲಿ ಲ್ಯಾಂಡ್ಸ್ಕೇಪ್ ಮಾಡುವಾಗ ಇದನ್ನು ಯಾರೋ ಕೊಂಡುಕೊಳ್ಬೇಕಂತ ಮಾಡಿದ್ದಿದ್ರೆ ನಾನು ಸಾಧ್ಯವಾದಷ್ಟು ಅಲ್ಲಿ ಇದ್ದ ಹಾಗೆ ಮಾಡಬೇಕು, ಅದು ಆ ಮರದ ಎಲೆಯು ಕೂಡ ಹಾಗೆ ಎಲೆ ಬಿಡಿಸ್ಬೇಕು ಅಂತ ನಾನು ಪ್ರಯತ್ನ ಮಾಡ್ಬೋದು, ಅಥವಾ ನನಗೆ ಫೋಟೋ ತೆಗೆದ ಹಾಗೆ ಮಾಡಿಕೊಡ್ಬೇಕಂತ ಪ್ರಯತ್ನ ಮಾಡ್ಬೋದು. ನಾನು ಯಾಕೆ ಅಲ್ಲಿ ಸ್ಟ್ರೋಕ್ಗಳನ್ನು ಬಳಸಿ ಸುಲಭದಲ್ಲಿ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ, ನಾನು ಅದರ ಜೊತೆಗೆ ಎಂಜಾಯ್ ಮಾಡ್ತೇನೆ, ಅದನ್ನು ನಾನು ಅನುಭವಿಸ್ತೇನೆ. ಹಾಗೆ ಅನುಭವಿಸಿದಾಗ ಮಾತ್ರ ನಾವು ಖುಷಿ ಪಟ್ಟುಕೊಳ್ಳಬಹುದು, ಅದರ ಒಂದು ಅನುಭವವನ್ನು ಪಡಿಬಹುದು, ಅದರ ಜೊತೆಗೆ ಅಭಿವ್ಯಕ್ತಿಯೂ ಕೂಡ ಆಗ್ತದೆ. ಅಲ್ಲಿ ಇನ್ನು ಯಾರಾದರೂ ತಗೊಂಡ್ರೆ ಅಂತ ಹೇಳಿದರೆ ಅದು ಇನ್ನೊಂದು ರೀತಿ, ಅಂದರೆ ನಮಗೆ ಡಬಲ್ ಖುಷಿ ಆದ ಹಾಗೆ, ಒಂದರೊಟ್ಟಿಗೆ ಒಂದು ಫ್ರೀ ಬಂದ ಹಾಗೆ ಆ ರೀತಿಯ ಖುಷಿ ಕೂಡ ಆಚೆ ಈಚೆ ಹೋಗ್ತದೆ. ಆಗಲಿ, ಅಂದರೆ ನಿಸ್ಪೃಹ ಭಾವದಿಂದ ಸೃಷ್ಟಿ ಆಗಲಿ. ಖಂಡಿತ ಕೊಂಡುಕೊಂಡ್ರೆ ಕಲೆಯೂ ಕೂಡ ಅದನ್ನೇ ಬಯಸ್ತದೆ. ಕೊಂಡುಕೊಂಡ್ರೆ ಅದು ಹೌದು ಡಬಲ್. ಹೌದು. ಅಂದರೆ ಯಾವುದೇ ಕಲಾಕೃತಿ ವ್ಯಾವಹಾರಿಕ ದೃಷ್ಟಿಯಿಂದ ರಚನೆ ಆದರೆ ಅದನ್ನು ಕಲಾಕೃತಿ ಅಂತ ಕರೆಯಲೇಬಾರದು ಅಂತ ಬಹಳಷ್ಟು ಮಂದಿ ಅಭಿಪ್ರಾಯ ಪಟ್ಟಿದ್ದಾರೆ. ಆದರೆ ವ್ಯಾವಹಾರಿಕವಾಗಿಯೇ ನಡೆಯುವಂತಹ ವರ್ಣ ಚಿತ್ರೋದ್ಯಮ, ತೈಲವರ್ಣ ಚಿತ್ರೋದ್ಯಮ ಅವೆಲ್ಲ ನಂತರದ್ದು. ಇವಾಗ ಏನಾಗ್ತದೆ ಅಂತ ಹೇಳಿದರೆ, ವಿಶ್ವಕಂಡ ಶ್ರೇಷ್ಠ ಕಲಾವಿದರಲ್ಲಿ ವಿನ್ಸೆಂಟ್ ವ್ಯಾನ್ ಗಾಗ್ ಒಬ್ಬ. ಅವನು ಬದುಕಿದ್ದಷ್ಟು ದಿವಸದಲ್ಲಿ ಒಂದು ಕಲಾಕೃತಿಯನ್ನು ಮಾರಾಟ ಮಾಡಲಿಲ್ಲ, ಆದರೂ ಅವನು ಬದುಕಿದ್ದ. ಅವನು ಕಿವಿಯನ್ನು ಕಟ್ ಮಾಡಿಕೊಂಡ, ಅವನು ಚಿತ್ರ ಬಿಡಿಸಬೇಕು, ಒಂದು ಇಂಪ್ರೆಷನಿಸಮ್ ಅಂತ ಹೇಳಿದರೆ ಕ್ಷಣಬಿಂಬವಾದ ಅಂತ ಏನು ಕರಿತೇವೆ, ಆ ಒಂದು ಸಂದರ್ಭಕ್ಕೆ ಅದನ್ನು ಯಾರೂ ಒಪ್ಪಿಕೊಳ್ಳುವರಿಲ್ಲ. ನೀವೊಂದೀಗ ಹೊಸ ಚಿತ್ರ ಮಾಡಿ ಜನರಿಗೆ ತೋರಿಸಿದರೆ ಅದನ್ನು ಒಪ್ಪಿಕೊಳ್ಳುವವರು ಇರುವುದಿಲ್ಲ ಯಾರು. ಯಾಕೆ ಒಪ್ಪಿಕೊಳ್ಬೇಕು ಅಂತ. ಅಂಥ ಸಂದರ್ಭದಲ್ಲಿ ನಮ್ಮಲ್ಲಿ ರವಿವರ್ಮನ ಪ್ರಭಾವ ನಮ್ಮಲ್ಲಿದೆ. ಯಾಕೆ ಈ ಚಿತ್ರಗಳೆಲ್ಲ ಬೆಳವಣಿಗೆ ನಮ್ಮಲ್ಲಿ ಆಗಲಿಲ್ಲ ಅಂತ ಹೇಳಿದರೆ, ಪ್ರಸ್ತುತ ಸಂದರ್ಭದಲ್ಲಿ ನಾವು ಕ್ಯಾಲೆಂಡರ್ ಆರ್ಟಿಗೆ ಬಹಳಷ್ಟು ಮೊರೆ ಹೋಗಿದ್ದೇವೆ. ಅದು ಬಿಟ್ಟು ಹೊಸತನ್ನು ನೋಡುವಂಥ, ಅದು ಬಿಟ್ಟು ಹೊಸತನ್ನು ಗಮನಿಸುವಂತಹ ಒಂದು ಬುದ್ಧಿಮತ್ತೆಯನ್ನು ಕಳ್ಕೊಂಡಿದ್ದೇವೆ ನಾವು. ಹೊಸತನವನ್ನು ನೋಡಬೇಕು, ಅದನ್ನು ನಾವು ಅನುಭವಿಸಬೇಕು ಅನ್ನುವಂತಹ ಒಂದು ದೃಷ್ಟಿ ನಮ್ಮಲ್ಲಿ ಇಲ್ಲದೆ ಹೋಗಿದೆ ಈಗ. ಕಾರಣ ಹಲವು ಇದೆ, ಯಾವುದನ್ನು ನಾವು ಗುರುತಿಸ್ಲಿಕ್ಕೆ ಆಗಲಿಕ್ಕಿಲ್ಲ ಸರಿಯಾಗಿ. ನಿಮ್ಮ ಹತ್ರ ಮತ್ತಷ್ಟು ವಿಚಾರಗಳನ್ನು ಮಾಡುವುದಿದೆ. ಇನ್ನೊಂದು ಚಿತ್ರವನ್ನು ನಮ್ಮ ವೀಕ್ಷಕರಿಗಾಗಿ ಬಿಡಿಸಬೇಕಿದೆ. ಇವುಗಳನ್ನೆಲ್ಲ ಮಾಡಿ ತೋರಿಸುವ ಒಂದು ಪುಟ್ಟ ವಿರಾಮದ ಬಳಿಕ. ಕಲಾವಿದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಜನಾರ್ದನ್ ಹಾವಂಜೆ ಅವರ ವೈಶಿಷ್ಟ್ಯಪೂರ್ಣವಾದಂತಹ ಕಲಾಕೃತಿಗಳ ಅನಾವರಣದ ಜೊತೆಗೆ ಅವರ ಪ್ರತಿಭೆಯನ್ನು ನಿಮ್ಮೆದುರು ಅನಾವರಣಗೊಳಿಸ್ತಾ ಕಲಾವಿದನಾಗಿ ಬೆಳೆಯುವ ಪುಟ್ಟ ಮಾಹಿತಿಗಳನ್ನು ನೀಡ್ತಾ ಈ ಕಾರ್ಯಕ್ರಮ ನಿಮ್ಮೆದುರು ಅನಾವರಣಗೊಳ್ತಾ ಇದೆ ಸ್ಪಂದನ ವಾಹಿನಿಯ ಮೂಲಕ. ಜನಾರ್ದನ್ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮಿಂದ ಒಂದು ಚಿತ್ರವನ್ನು ನಮ್ಮ ವೀಕ್ಷಕರು ಅಪೇಕ್ಷೆ ಪಟ್ಟಿದ್ದಾರೆ.
ಇನ್ನೊಂದು ಚಿತ್ರ, ಈಗಾಗಲೇ ಒಂದು ಸುಂದರವಾದಂತಹ ಚಿತ್ರವನ್ನು, ಅರ್ಥವಾದಂತಹ ಚಿತ್ರವನ್ನು ರಚಿಸಿಕೊಟ್ಟಿದ್ದೀರಿ. ಇನ್ನೊಂದು ಜಲವರ್ಣ ಚಿತ್ರ ನಿಮ್ಮಿಂದ ಬರಬೇಕಿದೆ. ಅದಕ್ಕಿಂತ ಮೊದಲು ನಿಮ್ಮ ಕೌಟುಂಬಿಕ ಹಿನ್ನೆಲೆ ಮತ್ತು ಅದು ಈ ಚಿತ್ರ ರಚನೆಗೆ, ನಮ್ಮಲ್ಲಿ ಬಹಳಷ್ಟು ಕಲಾವಿದರಿದ್ದಾರೆ. ಕಲಾವಿದರಾಗಿ ಬೆಳೆಯುವ ದಾರಿಯಲ್ಲಿ ತಮ್ಮ ಕೌಟುಂಬಿಕವಾದಂತಹ ಕಾರಣಗಳು ನಮ್ಮನ್ನು ಹಿಂದಕ್ಕೆ ಜಗ್ಗಿದುವು ಅನ್ನುವ ಮಾತುಗಳನ್ನು ಕೇಳ್ತೇವೆ. ಬಹುಪಾಲು ಅವು ಸತ್ಯವೂ ಆಗಿರ್ತವೆ ಅಂತ ಆ ಕ್ಷಣಕ್ಕೆ ಅನ್ನಿಸ್ತದೆ. ನಿಮ್ಮ ಹಿನ್ನೆಲೆ ಹೇಗಿದೆ? ನನಗೆ ಆ ಥರ ಯಾವುದೇ ಕಷ್ಟ ಅಂತ ಅನ್ನಿಸಿಯೇ ಇಲ್ಲ ಇಷ್ಟರ ತನಕ. ಯಾಕೆ ಅಂತ ಹೇಳಿದರೆ, ನನ್ನ ತಂದೆ ಮೂಲತಃ ಒಬ್ಬ ಯಕ್ಷಗಾನ ಕಲಾವಿದ, ಯಕ್ಷಗಾನ ನಿರ್ದೇಶಕ, ಭಾಗವತ. ಹಾಗಾಗಿ ಹಾವಂಜೆ ಮಂಜುನಾಥ ರಾವ್ ಅಂತ. ಹಾಗಾಗಿ ಅವರ ಒಂದು ಆಸೆ ಏನಂತ ಹೇಳಿದರೆ, ಮಗ ಏನೋ ಚಿತ್ರ ಬಿಡಿಸ್ತಾನೆ, ಬಿಡಿಸ್ಲಿ ಅಂತ. ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ, ಈ ತಂದೆ ತಾಯಿ ಮಾಡುವ ಮೊದಲ ತಪ್ಪು ಅಂತ ಹೇಳಿದರೆ, ಅವರು ಮಕ್ಕಳ ಏನು ಆಸೆ ಇದೆ ಅನ್ನೋದನ್ನು ಗಮನಿಸಿರುವುದಿಲ್ಲ. ಇವರು ನಮಗೆ ಎಲ್ಲಿ ಹೇಗೆ ಅಂತ ಹೇಳಿದರೆ, ನನಗೆ ಹೈಸ್ಕೂಲಿಗೆ ಬಂದ ತಕ್ಷಣ ನನಗೆ ಮತ್ತು ನನ್ನ ಅಣ್ಣನೂ ಕೂಡ ಒಬ್ಬ ನಾಟಕ ಕಲಾವಿದ, ನಾಟಕ ಡೈರೆಕ್ಷನ್ ಎಲ್ಲ ಮಾಡ್ತಾನೆ. ನಮ್ಮಿಬ್ಬರನ್ನು ಜೊತೆಗೆ ಕೂರಿಸಿ ಹೇಳಿದ್ದಿದೆ, ನೀವಿನ್ನು ನನ್ನ ಮಿತ್ರರ ಹಾಗೆ ಮಾರಾಯ, ನೀವು ನಾನು ತಂದೆ, ನೀವು ಮಕ್ಕಳು, ನಾವೇನು ಬೇರೆ ಭಾಳ ಮೇಲಿದ್ದೇನೆ ಅಂತ ನೀವು ತಿಳಿಬಾರ್ದು, ನೀವು ಮಿತ್ರರ ಹಾಗೆ, ಏನೇ ಇದ್ದರೆ ಹೇಳಿಕೊಳ್ಳಿ ನಮ್ಮ ಹತ್ರ ಅನ್ನೋ ಒಂದು ದೂರದೃಷ್ಟಿಯನ್ನು ಹೊಂದಿದ್ದವರು. ನೀವು ಭಾಗವತರಾಗಲೇಬೇಕು ಅನ್ನೋ ಒತ್ತಡ ಇರಲಿಲ್ಲ ಅವ್ರದ್ದು? ಇಲ್ಲ, ಖಂಡಿತ ಇಲ್ಲ. ಈಗ ಸ್ವಲ್ಪ ಕೌಟುಂಬಿಕ ಕಾರಣಗಳಿಂದ ಯಕ್ಷಗಾನದಿಂದ ಸ್ವಲ್ಪ ದೂರ ಇದ್ದಾರೆ, ಹವ್ಯಾಸಿ ಕಲಾವಿದರಾಗಿ ಇದ್ದಾರೆ. ತಾನೇನಾಗಿದ್ದೇನೋ ಅದು ತನ್ನ ಮಗ ಆಗಬೇಕು? ಖಂಡಿತ ಇಲ್ಲ, ನಮ್ಮ ಮೇಲೆ ಹೇರ್ಲೇ ಇಲ್ಲ. ನಾವು ಚಿಕ್ಕದಿರುವಾಗೆ ಕಲ್ತಿತ್ತು, ಆದ್ರೆ ಈಗ ನನಗೆ ಆಸೆ ಇದೆ ಕಲಿಬೇಕಂತ. ಆದ್ರೆ ದೇಹ ಅದಕ್ಕೆ ಇದನ್ನು ಕೊಡ್ತಾ ಇಲ್ಲ, ಸಲಹೆ ಸಾಥ್ ನೀಡ್ತಾ ಇಲ್ಲ. ಆದ್ರೂ ಕೂಡ ಅದ್ರ ಜೊತೆ ನನ್ನ ಚಿಕ್ಕಪ್ಪನು ಕೂಡ ಯಕ್ಷಗಾನವನ್ನು ಅವರು ಕೂಡ ಅಭಿನಯ ಮಾಡಿದ್ದಾರೆ. ಅವರು ಕೂಡ ತಾಳಮದ್ದಲೆ ಆಕಾಶವಾಣಿ ಕಲಾವಿದರು. ಹೀಗೆ ಇದೆಲ್ಲದರ ಮಧ್ಯದಲ್ಲಿ ನನಗೆ ಬೆಳೆದವನಿಗೆ ನನ್ನ ತಾಯಿಯೂ ಕೂಡ, ಈಗ ನಾನು ಏನೋ ಚಿತ್ರ ಬಿಡಿಸ್ತೇನೆ, ಮೂಲವಾಗಿ ಮನೆಯಲ್ಲಿರುವ ಹೆಂಗಸರಿಗೆ ಬಹಳಷ್ಟು ತೊಂದರೆ ಆಗ್ತದೆ. ನಾವೇನೋ ಒಂದು ನೆಲದ ಮೇಲೆ ಇಟ್ಟು ಚಿತ್ರ ಬಿಡಿಸ್ತೇವೆ, ನೆಲ ಹಾಳಾಗ್ತದೆ ಅಂತೇಳಿ ಹೇಳ್ಬೋದು. ನಂದೆಲ್ಲ ಕೆಲಸ ಆದಮೇಲೆ ಅವರೇ ಎಲ್ಲ ಎತ್ತಿ ಇಡ್ತಾರೆ. ಆ ಥರದ ಒಂದು ಸಹನೆ ಇದೆಯಲ್ಲ ಅವರಲ್ಲಿ ಇರ್ಲಿಕ್ಕೆ ಹೋಗಿ ನಾನು ಇನ್ನೂ ಕೂಡ ಚಿತ್ರ ಮನೆಯಲ್ಲಿ ಮಾಡಿ ಇನ್ನೂ ಸ್ವಲ್ಪ ನೆಲ ಹಾಳು ಮಾಡಲಿಕ್ಕೆ ಕಾರಣ ಆಗಿದೆ. ಏನೂ ತೊಂದರೆ ಇಲ್ಲದೆ. ಸಾಧಾರಣವಾಗಿ ಒಂದು ಮಾತಿದೆ, ಕಲಾವಿದರಲ್ಲಿ ಒಂದು ಶಿಸ್ತು ಇಲ್ಲ, ಒಟ್ಟು ಆ ಶಿಸ್ತಿನ ರೀತಿಯಲ್ಲಿ ಅವರ ಬದುಕಿರ್ತದೆ. ಒಂದು ಸರಿಯಾಗಿ ಉಡುಗೆ ತೊಡುಗೆ ಇಲ್ಲದಿದ್ದರೆ ಅವನು ಚಿತ್ರಕಲಾವಿದ ಅಂತ ಅವನಿಗೆ ಗುರುತಿರ್ತದೆ, ಒಂದಷ್ಟು ಅಸ್ತವ್ಯಸ್ತತೆ. ಆದರೆ ಆ ಚಿತ್ರದಲ್ಲಿ ಇವುಗಳ ವಿರುದ್ಧವಾದಂತಹ ಒಂದು ಶಿಸ್ತು, ಒಂದು ವ್ಯಾಕರಣ, ಒಂದು ಸುಂದರವಾದ ವರ್ಣ ಸಂಯೋಜನೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಪರಿಣಾಮ ರಮಣೀಯವಾಗಬಲ್ಲಂತಹ ಒಂದು ಅನುಭೂತಿಯ ಸೃಷ್ಟಿ ಚಿತ್ರದಲ್ಲಿ ಆಗಿರ್ತದೆ. ಅದಾಗದೇ ಇದ್ದರೆ ಯಾವ ಪ್ರಕಾರವೇ ಇರಲಿ ಅವನು ಕಲಾವಿದನಾಗಿ ಹೆಸರು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅವನು ಬೆಳಿಲಿಕ್ಕೂ ಸಾಧ್ಯ ಇಲ್ಲ. ಹೀಗಿರುವಾಗ ಈ ವೈರುಧ್ಯ ಹೇಗೆ ಕಲಾವಿದ? ಈಗ ನೋಡಿ, ನನ್ನ ಕೂದಲಿದೆ ಅಲ್ಲ ಹಾಗೆ, ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಚಂದ ಮಾಡಿ ಇದನ್ನು ಚಂದ ಕಟ್ಟಿಂಗ್ ಮಾಡ್ಕೊಂಡೆಲ್ಲ ಬರ್ಬೋದು. ಆದರೆ ಕಾರಣ ಹಾಗಿಲ್ಲ. ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಕಲಾವಿದರಲ್ಲಿ ನಾ ಬೇರೆಯವರದ್ದು ಹೇಳಲಿಕ್ಕೆ ಬಯಸೋದಿಲ್ಲ, ನನ್ನದೇ ಹೇಳೋದಿದ್ರೆ, ನನಗೇನು ನಾನು ಹೇಗೆ ಇರಲಿ, ನಾನು ಅದರ ಬಗ್ಗೆ ನಾನಷ್ಟು ಗಮನ ಮಾಡೋದಿಲ್ಲ. ನನಗೆ ಹೊರಗಿನ ಪ್ರಪಂಚ ನನಗೆ ಹೇಗೆ ಕಾಣ್ತದೆ ಅದು ಮಾತ್ರ ನನಗೆ ಹೆಚ್ಚಿನ ಒಂದು ಅಂಶ ಆಗ್ತದೆ. ನಾನು ಹೇಗಿದ್ದೇನೆ ಅನ್ನೋದನ್ನು ನಾವು ಕೆಲವೊಂದು ಸಮಯದಲ್ಲಿ ನಾವು ಗುರುತಿಸಿದ್ರು ಕೂಡ, ಕೆಲವೊಬ್ಬರು ಅವರ ಬಗ್ಗೆ ಚಿತ್ರಗಳನ್ನು ಬಿಡಿಸೋದಿದೆ. ನಾನು ಕೂಡ ತುಂಬ ನನ್ನ ಬಗ್ಗೆ ಡ್ರಾಯಿಂಗ್ ಮಾಡ್ಕೊಂಡದಿದೆ ಕೆಲವೊಂದು ಸಂದರ್ಭದಲ್ಲಿ. ನನ್ನ ಕೆಲವೊಂದು ವಾಸ್ತುವಿನ ಸೀರೀಸಲ್ಲಿ ನನ್ನದೇ ದೇಹವನ್ನು ನಾನು ಚಿತ್ರಿಸಿಕೊಂಡದ್ದು ಇದೆ. ಅಂದರೆ ಅದು ನಾನು ಕೂತ ಹಾಗೆ ನನ್ನ ತಲೆ ಕಾಣುವುದಿಲ್ಲ, ಉಳಿದ ಕೆಳಗಿನ ಭಾಗ ಎಲ್ಲ ಕಾಣ್ತದೆ. ಆ ಉಳಿದ ಚಿತ್ರಗಳಲ್ಲಿ ನೀವು ಗಮನಿಸಬಹುದು. ಆ ರೀತಿಯ ಒಂದು ಕಲ್ಪನೆ ನನಗೆ ಬಂದಿದ್ದು. ನಾನು ನಮಗೆ ಗದ್ದೆ ಬೇಸಾಯ ಕೂಡ ಇದೆ. ಅಂದರೆ ಈ ಕೃಷಿ ಜೀವನದಿಂದ ಬಂದ ನನಗೆ ಕೆಲವೊಂದು ಅಂಶಗಳನ್ನು ಸುಲಭವಾಗಿ ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಈಗ ಹಿರಿಯರನ್ನು ಗೌರವಿಸುವುದಾಗಿರ್ಬೋದು, ಅಥವಾ ಮಕ್ಕಳ ಜೊತೆ ಬೆರೆಯೋದಾಗಿರ್ಬೋದು, ಒಂದು ಹಳ್ಳಿ ಸಂಪ್ರದಾಯ ಅಂದ ತಕ್ಷಣವೇ ಹಾಗೆ. ಅಂದರೆ ಅಲ್ಲಿ ನಮಗೆ ಬಹಳಷ್ಟು ಅವಕಾಶಗಳಿರ್ತದೆ, ಬಹಳಷ್ಟು ನಾವು ಅನುಭವವನ್ನು ಪಡಿಬಹುದು ಚಿಕ್ಕಂದಿರುವಾಗೆ. ನನಗಿನ್ನೂ ನೆನಪಿದೆ, ನಾವು ಗದ್ದೆ ಕೆಲಸ ಮಾಡ್ತಿರುವಾಗ ನಮ್ಮ ಪಕ್ಕದ ಮನೆಯ ಒಬ್ಬರು ಹುಡುಗಿ ಬಂದು ಇವರೆಂತ ಮಾಡ್ತಾ ಇದ್ದಾರೆ ಅಂತ. ಅವರು ಭತ್ತ ಏನು ಭತ್ತ, ಅವ್ರ ಮನೇಲಿ ನಿತ್ಯ ಊಟ ಮಾಡ್ತಾರೆ. ಆದರೆ ಪಾಪ ಇಂಗ್ಲಿಷ್ ಮೀಡಿಯಮಿಗೆ ಹೋದ ದೃಷ್ಟಿಯಿಂದ ಭತ್ತದಿಂದ ಅಕ್ಕಿ ಆಗುವುದನ್ನು ಒಂದು ಇದೇ ಗೊತ್ತಿಲ್ಲ. ಅಂದರೆ ಅಷ್ಟು ಮರೆತು ಬಿಟ್ಟಿದ್ದೇವೆ. ಆ ಒಂದು ಸಂದರ್ಭದಲ್ಲಿ ನನ್ನನ್ನು ಒಂದು ಕೊಯ್ಲಿನ ಸಂದರ್ಭ ಅದು. ಆವಾಗ ನಾನು ಗಮನಿಸಿದಾಗ ನನ್ನ ದೇಹದ ರಚನೆ ನನಗೊಂಥರ ಖಂಡಿತ. ಅಂದರೆ ನಾನು ಹೀಗೆ ಕೆಳಗೆ ನೋಡಿದಾಗ ನನ್ನ ಕಾಲುಗಳು ಹೀಗೆ ಕಾಣ್ತದೆ. ಅಂದರೆ ಒಂದು ದೃಷ್ಟಿಕೋನ ಬದಲಾವಣೆ ಆಯಿತು. ಸೊ ಅದನ್ನು ನಾನು ಯಾಕೆ ಬಳಸಿಕೊಳ್ಳಬಾರದು ಚಿತ್ರಗಳಲ್ಲಿ ಅಂತ ನಾನು ಅದನ್ನು ಚಿತ್ರಗಳಲ್ಲಿ ಬಳಸಿಕೊಂಡೆ. ಇಲ್ಲೂ ಇದೆ. ಹೌದು. ಒಂದು ರಿನೋವೇಷನ್ ಅಂತ ಒಂದು
ಹಿರೇಡ್ಕದಲ್ಲಿ ಒಂದು ಪಾಳು ಬಸದಿ ಇದೆ. ಆ ಬಸದಿಯನ್ನು ರಿನೋವೇಷನ್ ಮಾಡಲಿಕ್ಕೋಸ್ಕರ ನಾವೊಂದು ಕಲಾವಿದರ ತಂಡ ಅಲ್ಲಿ ಹೋಗಿ ಕೆಲಸ ಮಾಡ್ತು. ಅದು ವಿಶ್ವೇಶ್ವರ ಪರಕಲ್ರ ಮಾರ್ಗದರ್ಶನದಲ್ಲಾಗಿತ್ತು. ಅದಕ್ಕೆ ತುಂಬ ಜನ ಫೋಟೋಗ್ರಾಫರ್ ಬಂದಿದ್ರು. ಅವರ ಫೋಟೋಗ್ರಫಿ ಮಾಡಿ ಅವರ ಇದನ್ನು ತೋರಿಸಿದ್ರು. ನಾವು ಅಲ್ಲಿ ಚಿತ್ರ ಬಿಡಿಸಿ ನಮ್ಮ ಒಂದು ಕಲ್ಪನೆಯನ್ನು ಇದಿಡ್ತು. ಅದು ಆಮಂತ್ರಣ ಆರ್ಟ್ ಗ್ಯಾಲರಿಯಲ್ಲಿ ಪ್ರದರ್ಶನ ಕೂಡ ಕಂಡಿತ್ತು. ಆ ಚಿತ್ರವೂ ಕೂಡ ಹಾಗೆ. ಅಂದರೆ ನನ್ನ ಅಲ್ಲಿ ಭಾಗವಹಿಸುವಿಕೆ ಏನಂದರೆ ಅಲ್ಲಿರುವ ಕಂಬಗಳು ಅದನ್ನು ನನಗೆ ಎತ್ತಿ ಹಿಡಿಬೇಕು, ಅಂದರೆ ಅದನ್ನು ಪ್ರಪಂಚಕ್ಕೆ ತೋರಿಸಬೇಕು. ಆ ಮುಖೇನ ಒಂದು ಅದರ ರಿನೋವೇಷನ್ ಆಗಬೇಕು. ಅಲ್ಲಿ ಅದರ ಒಂದು ವಾಸ್ತು ಫಾರ್ಮೇಟನ್ನು ಯೂಸ್ ಮಾಡಿಕೊಂಡು ಅಲ್ಲಿ ನಾನು ಅದನ್ನು ಪ್ರಾರಂಭ ಮಾಡಿದ್ದು. ನಂತರ ಅದು ಬೇರೆ ಬೇರೆ ಕಾರಣಗಳಿಗೆ ಮುಂದೆ ಹೋಗಿ ಬೇರೆ ಬೇರೆ ರೀತಿಯಲ್ಲಿ ನನಗೆ ಒಂದು ದಾರಿ ಮಾಡಿಕೊಡ್ತು, ಬೇರೆ ಬೇರೆ ರೀತಿಯ ಚಿತ್ರಗಳನ್ನು ನಿರ್ಮಾಣ ಮಾಡಲಿಕ್ಕೆ. ಮತ್ತು ನೀವು ಈ ಮೊದಲೇ ಹೇಳಿದ್ರಿ ಈ ಕಲಾವಿದರು ಮತ್ತು ಇವರಿಗೆ ಅಷ್ಟು ಕಾಂಟ್ರಾಸ್ಟ್ ವೈರುಧ್ಯಗಳು ಯಾಕೆ ಅಂತ. ನನಗೆ ಇನ್ನೂ ಒಂದು ಅನ್ನಿಸ್ತದೆ ಆ ವಿಚಾರದಲ್ಲಿ, ಈ ವೈರುಧ್ಯಗಳು ಇರಲೇಬೇಕು. ಯಾಕಂತ ಹೇಳಿದರೆ, ಆದರೆ ಇವಾಗ ಸ್ವಲ್ಪ ಈ ಹೊರಗಡೆಯ ಕಲಾವಿದರಲ್ಲಿ, ನಾರ್ತ್ ಇಂಡಿಯಾದ ಕಲಾವಿದರಲ್ಲಿ ಸ್ವಲ್ಪ ಕಡಿಮೆ. ಅವರು ಒಬ್ಬೊಬ್ಬರು ಕಲಾವಿದರನ್ನು ನೋಡಿದರೆ ಹೀರೋಗಳ ಥರ ಇರ್ತಾರೆ. ಅವರು ಫಿಲ್ಮ್ನ ಹೀರೋಗಳ ಥರ ಕಾಣ್ಲಿಕ್ಕೆ ಸಿಗ್ತಾರೆ ನಿಮಗೆ. ಅಂದರೆ ಅಷ್ಟು ಚಂದ ಮೇಕಪ್ ಎಲ್ಲ ಮಾಡ್ಕೊಂಡು ಟೀ ಶರ್ಟ್ ಎಲ್ಲ ಹಾಕೊಂಡು ಅಷ್ಟು ಚೆನ್ನಾಗಿರ್ತಾರೆ. ಆದರೆ ಕೆಲವೊಮ್ಮೆ ಅವರಿಗೆ ಹಾಗಿರಲಿಕ್ಕೆ ಇಷ್ಟ ಆಗ್ತದೋ ಇಲ್ಲವೋ ಅದು ಅವರವರಿಗೆ ಬಿಟ್ಟದ್ದು. ಅಂದರೆ ಇವಾಗದ ಪರಿಸರದಲ್ಲಿ ಅವರು ಹಾಗೆ ಇರಲಿಕ್ಕೆ ಬಯಸ್ತಾ ಇದ್ದಾರೆ. ಕೆಲವೊಂದು ಕಲಾವಿದರು ಬಯಸ್ತಾ ಇದ್ದಾರೆ. ಅದು ಕೆಲವೊಂದು ಕಲಾವಿದರು ಇನ್ನೂ ಸ್ವಲ್ಪ, ಕೆಲವರು ಜುಬ್ಬ ಹಾಕೊಳ್ಳೋದು, ಕೆಲವರು ಇಲ್ಲ. ಇದು ತಪ್ಪು ಸರಿಗಳ ಪ್ರಶ್ನೆ ಅಲ್ಲ. ಖಂಡಿತ ವೈಯಕ್ತಿಕವಾಗಿ ಅವರಿಗೆ ಇರಬೇಕಾದಂತಹ ಇರಬಹುದಾದಂತಹ ಸ್ವಾತಂತ್ರ್ಯ ಇದ್ದೇ ಇದೆ. ಕಲೆಯಲ್ಲಿ ಶಿಸ್ತು, ವೈಯಕ್ತಿಕವಾಗಿ ಅಶಿಸ್ತು ಅಂತ ಸಾಮಾನ್ಯರು ಅಂದುಕೊಳ್ಬಹುದು, ಅಥವಾ ಅದು ಅಶಿಸ್ತು ಅಲ್ಲದೇ ಇರಬಹುದು. ಈಗ ನೀವು ಈ ರೀತಿ ಕೂದಲುಗಳನ್ನು ಸ್ವಲ್ಪ ಉದ್ದವಾಗಿ ಬೆಳೆಸಿದ್ದೀರಿ, ಒಂದು ಸ್ವಲ್ಪ ಗಡ್ಡ ಬಿಟ್ಟಿದ್ದೀರಿ, ಅಥವಾ ನಿಮ್ಮ ಮೀಸೆ ತುಟಿಯನ್ನು ಮೀರಿ ಬಾಯಿಯ ಒಳಗೆ ಸೇರುವ ಪ್ರಯತ್ನದಲ್ಲಿದೆ ಅನ್ನುವಂಥದ್ದು, ಅಥವಾ ನೀವು ಹಾಕಿಕೊಂಡಿರುವ ಉಡುಗೆ ತೊಡುಗೆ, ಅದು ಅಶಿಸ್ತು ಅನ್ನುವುದಕ್ಕೆ ಯಾರಿಗೂ ಯಾಕೆಂದ್ರೆ ಶಿಸ್ತು ಅನ್ನುವುದಕ್ಕೆ ಒಂದು ಮಾನದಂಡ ಇಲ್ಲವಲ್ಲ. ಹೀಗಾಗಿ ಇದು ಅಶಿಸ್ತು ಅಂತಲ್ಲ, ಒಟ್ಟು ಜೀವನ ಕ್ರಮದಲ್ಲಿ ಈ ರೀತಿ ಅಲ್ಲಿ ಕಾಣಿಸುವಂತಹ ಶಿಸ್ತು ಇಲ್ಲ ಅಂತ ಅನ್ನೋದನ್ನಷ್ಟೇ ಪ್ರಸ್ತಾಪಿಸಿ. ಅದೇನಿದ್ರೂ ಕಲಾವಿದ ಅಂತ ಗುರುತಿಸಿಕೊಂಡ ನಂತರ ಕಲೆಗೆ ಅವನು ಕೊಡುವಂತಹ ಕೊಡುಗೆ ಮತ್ತು ಕಾಣುವವರ ಕಣ್ಣಿಗೆ ಅವನು ಕಾಣಿಸಿದ್ದು ಪ್ರಧಾನವೇ ಹೊರತು ಉಳಿದದ್ದು ಅಪ್ರವಧಾನವಾಗಿರುವ ಹಿನ್ನೆಲೆಯಲ್ಲಿ ಇದು ಹೀಗೆ ಬೆಳೆದು ಬಂದಿರಬಹುದು ಅಂತ ಒಂದು ಮುಖ್ಯವಾದಂತಹ ಉದ್ದೇಶವನ್ನು ಇಟ್ಕೊಂಡು ನಾನು ಈ ಪ್ರಶ್ನೆಯನ್ನು ಕೇಳಿದೆ. ಈ ಕಾರ್ಯಕ್ರಮದ ಮೂಲಕ ಒಂದಷ್ಟು ಮಾಹಿತಿಯನ್ನು ನಾವು ವೀಕ್ಷಕರಿಗೆ, ಅದರಲ್ಲೂ ಮುಖ್ಯವಾಗಿ ಮಕ್ಕಳಿಗೆ, ಚಿತ್ರವನ್ನು ಪ್ರೀತಿಸುವಂತಹ ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಮತ್ತು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಎಲ್ಲಿಯೋ ಅಶಿಸ್ತು ಮತ್ತು ಶಿಸ್ತು, ಚಿತ್ರದ ಶಿಸ್ತು ಮತ್ತು ಬದುಕಿನ ಅಶಿಸ್ತು ಇವೆರಡನ್ನು ಒಟ್ಟಿಗೆ ತೆಗೆದುಕೊಂಡು ಕೊನೆಗೆ ಚಿತ್ರದ ಶಿಸ್ತನ್ನು ಬಿಟ್ಟುಬಿಟ್ರೆ ಅಶಿಸ್ತು ಮಾತ್ರ ಉಳಿದುಕೊಳ್ಳುವಂತಹ ದುರಂತ ಸಂಭವಿಸಬಾರದು ಅನ್ನುವ ಆಶಯವನ್ನು ಈ ಮೂಲಕ ವೀಕ್ಷಕರಿಗೆ ಮತ್ತು ಮಕ್ಕಳಿಗೆ ಹೇಳ್ತಾ, ನೀವು ಕಾದಿರುವ ಹಾಗೆ ನಾನು ಕಾದಿದ್ದೇನೆ. ಜನಾರ್ದನ್ ಅವರೇ, ನೀವು ಶುರು ಮಾಡಿ ಒಂದು ಚಿತ್ರ ರಚನೆಗೆ. ಬಣ್ಣಗಳಿಗೆ ಸಂಬಂಧಪಟ್ಟ ಹಾಗೆ ಕಾಂಟ್ರಾಸ್ಟ್ ಕೂಡ, ಈ ವೈರುಧ್ಯ ಕೂಡ ಕಾಂಟ್ರಾಸ್ಟ್ನ ವಿಚಾರವನ್ನೇ ಧ್ವನಿಸ್ತದೆ. ಹೀಗಾಗಿ ವಿರುದ್ಧ ಬಣ್ಣಗಳು ನೀಡುವಂತಹ, ಕೊಡುವಂತಹ, ಸೃಷ್ಟಿಸುವಂತಹ ಭಾವವನ್ನು, ಚಿತ್ರಣವನ್ನು ಅಥವಾ ಆ ಮೂಲಕ ಬರುವಂತಹ ಅನುಭೂತಿಯ ಪರಿಣಾಮ ರಮಣೀಯತೆಯನ್ನು ಉಳಿದವು ನೀಡಲಾರವು ಅನ್ನುವ ಕಾರಣಕ್ಕಾಗಿಯೇ ಈ ವೈರುಧ್ಯ ಹೀಗೆ ಉಳಿದಿದೆ ಅಂತ ನಾವು ವ್ಯಾಖ್ಯಾನಿಸಬಹುದೇನೋ. ಜನಾರ್ದನ್ ಅವರು ಮತ್ತೆ ಮೊದಲಿನ ರೀತಿಯಲ್ಲಿ ಶುರು ಮಾಡಿದ್ದಾರೆ. ಹ್ಯಾಂಡ್ಮೇಡ್ ಪೇಪರಿಗೆ ನೀರನ್ನು ಲೇಪಿಸುವಂತಹ ಕೆಲಸ ಈ ಬ್ರಷ್ ಮಾಡ್ತಿದೆ. ಈ ಬಾರಿಯ ಅವರು ಲೇಪಿಸುವಂತಹ ಮಾದರಿಯನ್ನು ನೋಡಿದರೆ, ಸೂಕ್ಷ್ಮವಾಗಿ ಗಮನಿಸಿದರೆ ಸ್ವಲ್ಪ ಭಿನ್ನ ರೀತಿಯ ಚಿತ್ರ ಮೂಡುವ ಹಾಗೆ ಕಾಣಿಸ್ತಾ ಇದೆ. ಒಂದು ಭಾಗಕ್ಕಷ್ಟೇ ಅವರು ಲೇಪಿಸಿದ್ದಾರೆ, ಅಥವಾ ಒಂದಷ್ಟು ಭಾಗವನ್ನು ಮಧ್ಯದಲ್ಲಿ ಬಿಟ್ಟು, ಖಾಲಿ ಬಿಟ್ಟು ನೀರನ್ನು ಹೊಂದಿರುವಂತಹ ಅವರ ಕೊಂಚ ಹ್ಯಾಂಡ್ ಪೇಪರ್ನ ಮೇಲೆ ಹರಿದಾಡ್ತಾ ಇದೆ.
ಸಮುದ್ರದ ಹಿನ್ನೆಲೆಯನ್ನು ಇಟ್ಕೊಂಡಂತಹ ಒಂದು ಹಡಗು ಲಂಗರ್ ಹಾಕಿರುವಂತಹ ಚಿತ್ರ ಜನಾರ್ದನ್ ಹಾವಂಜೆಯವರು ಮಾಡಿ ತೋರಿಸಿದ್ದಾರೆ. ಅತ್ಯಂತ ಸರಳ ಸುಂದರ ಅನ್ನುವ ಪ್ರಕೃತಿ ಚಿತ್ರ ಅನ್ನುವುದಕ್ಕಿಂತಲೂ ಆ ಕ್ಷಣದಲ್ಲಿ ಅದನ್ನು ಪ್ರಸ್ತುತಪಡಿಸಿದ ರೀತಿ, ವರ್ಣಗಳ ಸಂಯೋಜನೆ ಮತ್ತು ಈ ಚಿತ್ರ ಸೃಷ್ಟಿಸಬಹುದಾದಂತಹ ಭಾವಗಳ ಹಿನ್ನೆಲೆಯನ್ನು ಗಮನಿಸಿದಾಗ ಇದು ಅತ್ಯಂತ ಮುಖ್ಯವಾಗ್ತದೆ ಅನ್ನೋದನ್ನು ನಿಮ್ಮೆದುರು ನಿವೇದಿಸಿಕೊಳ್ತಾ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮಗೆ ಹರಿದು ಬರಲಿ. ಈ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಕಲಾವಿದರ ಜೊತೆಗೆ ಅವರ ಸಾಧನೆಗಳನ್ನು ಅನಾವರಣ ಮಾಡ್ತಾ ಅವರ ನೇರ ಪ್ರಸ್ತುತಿಯ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮವಾಗಿ ಕಲಾವಿದ ಸ್ಪಂದನ ವಾಹಿನಿಯ ಮೂಲಕ ನಿಮ್ಮ ಮನಗಳನ್ನು ತಲುಪಲಿದ್ದಾರೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ನೀವು ಸ್ಪಂದಿಸಿದ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿ ತನ್ನ ಚಿತ್ರ ಕಲಾ ಪ್ರದರ್ಶನದ ಜೊತೆಗೆ ಕಲಾವಿದನಾಗಿ ತಾನು ಬೆಳೆದ ರೀತಿಯನ್ನು ನಮ್ಮ ವೀಕ್ಷಕರಿಗಾಗಿ, ನಮ್ಮ ಮಕ್ಕಳಿಗಾಗಿ ಯಾವ ಮುಚ್ಚು ಮರೆಯೂ ಇಲ್ಲದೆ ನೇರವಾಗಿ ಹೇಳಿ ಮನೆಯ ವಾತಾವರಣವನ್ನು ನಮ್ಮೆದುರು ತೆರೆದಿಟ್ಟಂತಹ ಜನಾರ್ದನ್ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸ್ತಾ ನಿಮ್ಮ ಕಲಾ ಜೀವನ ಇನ್ನಷ್ಟು ಉಜ್ವಲವಾಗಲಿ. ಆರಂಭದಲ್ಲಿ ನಾವು ಮಾತನಾಡಿದ ರೀತಿಯಲ್ಲಿ ಮಾನವೀಯ ಸ್ಪರ್ಶವುಳ್ಳಂತಹ ಕಲಾವಿದ ಮನಸ್ಸು ಬೆಳೆದು ಜಗತ್ತನ್ನು ಕಾಣುವ ಕಣ್ಣುಗಳಲ್ಲಿ ಬೆಳಕು ತುಂಬಿಕೊಂಡಾಗ ಕಲಾವಿದನ ಬದುಕು ಸಾರ್ಥಕ ಆಗ್ತದೆ ಮತ್ತು ಆ ಸಾರ್ಥಕ ಬದುಕಿನಿಂದ ಇತರರಿಗೆ ಬೆಳಕು ದೊರೆಯುತ್ತದೆ. ಸ್ಪಂದನ ಸ್ಟುಡಿಯೋಗೆ ಬಂದು ಇದನ್ನು ಅತ್ಯಂತ ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಿ. ನಿಮಗೆ ಉಜ್ವಲ ಭವಿಷ್ಯವನ್ನು ಮತ್ತೊಮ್ಮೆ ನಮ್ಮ ವೀಕ್ಷಕರ ಪರವಾಗಿ ಕೂಡ ಕೋರಿಕೊಳ್ತಾ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ನಮಸ್ಕಾರ. ವಂದನೆಗಳು. ಪ್ರಿಯ ವೀಕ್ಷಕರೇ, ಇದು ಈ ಹೊತ್ತಿನ ಕಲಾವಿದನ ಚಿತ್ರಣ. ಹೆಸರೇ ಹೇಳುವ ಹಾಗೆ ವರ್ಣಗಳನ್ನು ಜೊತೆಯಲ್ಲಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಿಮ್ಮೆದುರು ಪ್ರಸ್ತುತಪಡಿಸಿದ್ದೇವೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಹೊಳೆ ಹರಿದು ಬರಲಿ. ಆ ಹರಿದು ಬಂದಂತಹ ಹೊಳೆಯಲ್ಲಿ ಹುಟ್ಟನ್ನು ಹಾಕಿ ಮತ್ತಷ್ಟು ಕಲಾವಿದರನ್ನು ನಿಮಗೆ ಪರಿಚಯಿಸುವ ಸೌಭಾಗ್ಯ ನಮ್ಮದಾಗಲಿ ಎಂಬುದಾಗಿ ನಿಮ್ಮನ್ನು ವಿನಂತಿಸಿಕೊಳ್ತಾ ಸ್ಪಂದನ ವಾಹಿನಿಯನ್ನು ನಿರಂತರವಾಗಿ ನೋಡ್ತಾ ಇರಿ. ಮನರಂಜನೆ ಮತ್ತು ಸುದ್ದಿ ಮಾಹಿತಿಗಳ ಜೊತೆಗೆ ಸ್ಪಂದನ ನಿಮ್ಮ ನಿರಂತರ ಮಿತ್ರನಾಗಲಿ ಅನ್ನುವ ಹಾರೈಕೆಯ ಜೊತೆಗೆ ಕಾರ್ಯಕ್ರಮ ಕಲಾವಿದ ಮುಕ್ತಾಯಗೊಳ್ಳುತ್ತದೆ. ಇನ್ನೊಂದು ಕಲಾವಿದ ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.